ಆದ್ರೂ ಕೂಡ ಚಿಂತೆ ಮಾಡ್ಬಿಡಿ, ಆದಷ್ಟು ಬೇಗ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಮುಗಿಸೋದಕ್ಕೆ ನಾವು ಪ್ರಯತ್ನ ಮಾಡೋಣ. ನೋಡ್ಬೇಕಾದ್ರೆ ಇವತ್ತು ನಾವು ಯಾವ್ದ್ರ ಬಗ್ಗೆ ಓದಕ್ ಹೋಗ್ತೀರಿ ಅಂತಂದ್ರೆ, ಇಸ್ರೇಲ್ ಚರಿತ್ರೆಯಲ್ಲಿ ಒಂದು ಆಗಿರಂತ ಒಂದು ಸನ್ನಿವೇಶ, ಅದರಲ್ಲಿ ನಮಗೇನ್ ಪಾಠ ಅಂತ ನಾವೇನ್ ಮಾಡೋಣ ನೋಡೋಣ. ಅದರ ಸೊ ಇದು ಯಾವ್ದಪ್ಪ ಸನ್ನಿವೇಶ ಅಂತ ನೋಡ್ಬೇಕಾದ್ರೆ, ಇಸ್ರೇಲ್ ಜನಗಳು ಏನ್ರಿ ಐಗುಪ್ತ ದೇಶನ ಬಿಟ್ಟು ಕಾನಾನ್ ದೇಶಕ್ಕೆ ಬಂದಿರೋಂತ ಒಂದು ಸನ್ನಿವೇಶ ನಮ್ಗೆಲ್ಲರಿಗೂ ಚೆನ್ನಾಗ್ ಗೊತ್ತು. ಏನ್ರಿ ಇಸ್ರೇಲ್ ಜನಗಳು ಐಗುಪ್ತ ದೇಶದಲ್ಲಿ ಯಾವಾಗಪ್ಪ ಹೋದ್ರು ಅಂದ್ರೆ ಯೋಸಫನ್ ಕಾಲದಲ್ಲಿ ಏನ್ ಮಾಡ್ತಾರೆ, ಅಲ್ಲಿ ಹೋಗಿ ವಾಸ ಮಾಡ್ತಾರೆ. ಯೋಸಫನ್ ಕಾಲದಲ್ಲಿ ನೋಡ್ಬೇಕಾದ್ರೆ, ಯೋಸಫನ್ ಮುಖ್ಯವಾದ ಅಧಿಕಾರಿ ಆಗಿರ್ಬೇಕಾದ್ರೆ, ಅವ್ರ ಸಹೋದರಿಗಳೆಲ್ಲ ಬರ್ಬೇಕಾದ್ರೆ ಅವಾಗ ಏನ್ ಮಾಡ್ತಾರೆ, ಫಾರೋ ಹತ್ರ ಹೇಳ್ಬಿಟ್ಟು ಒಂದ್ ಒಳ್ಳೆ ಇನ್ಫ್ಲೂಯೆನ್ಷಿಯಲ್ ಪೊಸಿಷನ್ ಇರೋದ್ರಿಂದ ಗೋಷೇನ್ ಅಂತ ನಗರ ಏನ್ ಮಾಡ್ತಾರೆ ಅವ್ರಿಗೆ ವಾಸಕ್ಕಾಗಿ ಈಸ್ಕೊಡ್ತಾರೆ. ಅಂದ್ರ ಯಾಕಪ್ಪ ಗೋಷೇನ್ ಅಂತ ಸ್ಥಳ ಈಸ್ಕೊಟ್ರು ಅಂತ ನಾವು ಸತ್ಯವೇದಲ್ಲಿ ನೋಡೋದಂದ್ರೆ, ಆ ಗೋಷೇನ್ ಅಂತ ನಗರ ಬಿಟ್ಟು ಈ ಒಂದು ಕುರಿ ದನಗಳನ್ನ ಮೇಯ್ಸಂತ ಒಂದು ಜಾಗಕ್ಕೆ ಏನಾಗಿತ್ತು, ತುಂಬಾ ಒಂದು ರೀಸನಬಲ್ ಆಗಿತ್ತು. ಅದನ್ನ ಏನ್ ಮಾಡ್ತಾರೆ, ಆ ಸ್ಥಳನ ಈಸ್ಕೊಡ್ತಾರೆ. ನೀವೇ ಯೋಚನೆ ಮಾಡ್ರಿ, ಯೋಸೆಫ್ ಬಂದ್ಬಿಟ್ಟು ಎಂತ ಒಂದು ಪದವಿಲಿದ್ರು ಅಂತಂದ್ರೆ, ಫಾರೋ ಬಿಟ್ರೆ ನೆಕ್ಸ್ಟ್ ಯಾರೋ ಈಜಿಪ್ಟ್ ಅಲ್ಲಿ ಇದ್ದಿದ್ದು ಯೋಸೆಫ್. ಅಂದ್ರ ಅವ್ನ್ ಮನ್ಸ್ ಮಾಡಿದ್ರೆ ಐಗುಪ್ತ ದೇಶದಲ್ಲೇ ಒಂದು ಮುಖ್ಯವಾಗಿರೋಂತ ಒಂದು ಅರಮನೆ ಅಥವಾ ಯಾರೋ ಒಂದು ಸ್ಥಳ ಮನಾಗಲ್ಲಿ ಒಂದು ಗೌರವದಂತ ಒಂದು ಸ್ಥಳದಲ್ಲಿ ಕೊಡ್ಬೋದಿತ್ತು. ಅದು ಬಿಟ್ಬಿಟ್ಟು ಯಾಕೆ ಗೋಷನ್ ಅಂತ ನಗರ ಕೊಟ್ರು ಅಂತ ಸತ್ಯವೇದಲ್ಲಿ ನೋಡ್ತೀನಿ ಅಂತಂದ್ರೆ, ಆ ಗೋಷನ್ ಅಂತ ನಗರ ಎಲ್ಲಪ್ಪ ಇತ್ತು ಅಂತಂದ್ರೆ ಏನ್ರಿ ಐಗುಪ್ತ ದೇಶದ ಹೊರಗಡೆ ಬಾರ್ಡರ್ ಏನಾಗಿತ್ತು ಅಲ್ಲಿತ್ತು. ಅದು ಮಾತ್ರ ಸತ್ಯವೇದಲ್ಲಿ ವಾಕ್ಯ ಓದ್ ಏನ್ ಹೇಳ್ತಾರೆ ಅಂತಂದ್ರೆ, ಏನ್ರಿ ಈ ಒಂದು ಐಗುಪ್ತ ದೇಶದಲ್ಲಿ ಇರೋಂಥ ಜನಗಳಿಗೆ ಈ ಕುರಿ ಮೇಯ್ಸೋನ್ ಕಂಡ್ರೆ ಏನಾಗಲ್ಲ, ಆಗಲ್ಲ, ಅಸಹ್ಯ ಅಂತ ಬೈಬಲ್ ಅಲ್ಲಿ ಕೊಟ್ಟಿದ್ದಾರೆ. ಅದರಿಂದ ಇದ್ರಲ್ಲಿ ನಮ್ಗೆ ಏನ್ ನೋಡ್ಬೋದು ಅಂದ್ರೆ, ಯೋಸಫನ್ಗೆ ದೇವ್ರ ಬಂದಿರೋಂಥ ನಂಬಿಕೆ, ಅವನೆಷ್ಟೇ ಒಂದು ಪದವಿಯಲ್ಲಿ ಇದ್ರು ಸರಿ, ಎಷ್ಟೇ ಒಂದು ಗೌರವಾದ ಸ್ಥಾನದಲ್ಲಿ ಇದ್ರು ಸರಿ, ಐಗುಪ್ತ ದೇಶದಲ್ಲಿ ಇರೋದಕ್ಕೇನಿಲ್ಲ ಅವ್ರಿಗೆ ಮನ್ಸಿಲ್ಲ. ಅದನ್ನ ನೋಡ್ಬೇಕಾದ್ರೆ ಏನ್ರಿ ಈ ತರ ಏನ್ ಮಾಡ್ತಾರೆ ಅಂತಂದ್ರೆ, ಅವರು ದೇವರು ಚಿತ್ತಾನುಸಾರವಾಗಿ ಐಗುಪ್ತ ದೇಶದಲ್ಲಿ ಇದ್ದ ಎಲ್ಲಾ ಐಗುಪ್ತ ದೇಶದ ಜನಗಳಕ್ಕಿಂತ ಅತಿಯಾಗಿ ಅಭಿವೃದ್ಧಿ ಆಯ್ತು ಅಂತ ನೋಡ್ತೀನಿ. ಆ ವಾಕ್ಯನ ಹೋದನ ಏನಪ್ಪಾ ಅಂತಂದ್ರೆ, ವಿಮೋಚನಾ ಕಾಂಡ 1ನೇ ಅಧ್ಯಾಯ 6ನೇ ವಾಕ್ಯ ಮತ್ತೆ 7ನೇ ವಾಕ್ಯ. ಬಳಿಕ ಯೋಸೇಫನು ಅವನ ಅಣ್ಣ ತಮ್ಮಂದಿರು ಆ ಕಾಲದಲ್ಲಿದ್ದವರೆಲ್ಲರೂ ಗತಿಸಿ ಹೋದರು. ಆದರೆ ಇಸ್ರಾಯೇಲ್ಯರು ಅಭಿವೃದ್ಧಿಯಾಗಿ ಅತ್ಯಧಿಕವಾಗಿ ಹೆಚ್ಚಿ ಬಹಳ ಬಲಗೊಂಡರು. ನೋಡ್ರ, ಅತಿ ಅಧಿಕವಾಗಿ ಹೆಚ್ಚಿ ಬಹಳ ಬಲಗೊಂಡರು. ಆ ದೇಶದೆಲ್ಲ ಏನ್ ಮಾಡ್ತೀವ್ರು, ತುಂಬಿಕೊಂಡರು ಅಂತ ನೋಡ್ತೀರಿ ಅಲ್ವರ. ಅದಕ್ಕೆ ಇದೇಗಪ್ಪ ಅಂದ್ರೆ ಅಬ್ರಹಾಮ್ ಮಾಡಿದಂತ ವಾಗ್ದಾನ ಅದೇನಾಯ್ತು ನೆರವೇರೋದು ನೋಡ್ತೀರಿ. ಏನಂತ ಅಬ್ರಹಾಮ್ ವಾಗ್ದಾನ ಮಾಡಿದ್ರು, ನೀನ್ ಸಂತತಿಗೆ ಏನ್ ಮಾಡ್ತೀನಿ, ಆಕಾಶದ ನಕ್ಷತ್ರಗಳ ತರೆಯು, ಆಮೇಲೆ ಸಮುದ್ರದಲ್ಲಿರುವಂತ ಉಸುವಿನ ತರ ಏನ್ ಮಾಡ್ತೀನಿ, ಅಸಂಖ್ಯವಾಗಿ ಮಾಡ್ತೀನಿ ಹೇಳ್ಬೇಕಾದ್ರೆ, ಕೇವಲ 215 ವರ್ಷದಲ್ಲಿ ಇಸ್ರೇಲ್ ಜನಸಂಖ್ಯೆ ಏನಾಗ್ಬಿಡುತ್ತೆ ಐಗುಪ್ತ ದೇಶದವ್ರಿಗಿಂತ ಜಾಸ್ತಿ ಆಗ್ಬಿಡ್ತಾರೆ ನೋಡ್ತೀರಿ. ಎಷ್ಟಪ್ಪ ಇದ್ರ ಜನಸಂಖ್ಯೆ ಇಸ್ರೇಲ್ ಅಲ್ಲಿ, ಸಾರಿ ಐಗುಪ್ತ ದೇಶದಲ್ಲಿ ಇಸ್ರೇಲ್ ಜನಸಂಖ್ಯೆ ಎಷ್ಟಿತ್ತು, ಎಷ್ಟಿತ್ತು? ವಿಮೋಚನಾ ಕಾಂಡದಲ್ಲಿ ಓದ ನೋಡಿದ್ದೀರಿ 12:37 ನೋಡಿದ್ರಿ. ವಿಮೋಚನಾ ಕಾಂಡ 12:37. ಐಗುಪ್ತ ದೇಶನ ಬಿಟ್ಟು ಬರ್ಬೇಕಾದ್ರೆ ಎಷ್ಟು ಜನ ಬಂದ್ರಂತೆ? ಎಕ್ಸೋಡಸ್ 12:37. ಇಸ್ರಾಯೇಲ್ಯರು ರಾಮಸೇಸ್ ಪಟ್ಟಣದಿಂದ ಹೊರಟು ಸುಕ್ಕೋತಿಗೆ ಬಂದರು. ಹೆಂಗಸರು ಮಕ್ಕಳು ಅಲ್ಲದೆ ಅವರ ಕಾಲದಲ್ಲಿ ಸುಮಾರು 6 ಲಕ್ಷ ಗಂಡಸರು. ನೋಡ್ರ, ಎಷ್ಟಂತಂದ್ರೆ 6 ಲಕ್ಷ ಯಾರಂತಿದೆ ಗಂಡಸರು ಅಲ್ರ. ಹಂಗಂದ್ರೆ ಏನ್ರಿ, ಗಂಡಸರು ಬಿಟ್ಬಿಟ್ಟು ಹೆಣ್ಮಕ್ಳು ಮಕ್ಳೆಲ್ಲ ಅವ್ರೆ, ಬರೀ ಗಂಡಸರು ಜನ ಅಂತೆ 6 ಲಕ್ಷ ಅಂದ್ರ. ಇವಾಗ ಆ ಕಾಲದಲ್ಲಿ ಗಂಡಸರು ಅಂತ ಹೇಳ್ಬೇಕಾದ್ರೆ ಮದ್ವೆ ಆಗಿರೋರ ಮದ್ವೆ ಆಗಿರೋರ ಅಂದ್ರೆ ಖಂಡಿತವಾಗೂ ಮದ್ವೆ ಆಗಿರೋರೆ ಅದರ. ಸರಿ, ಮದ್ವೆ ಆಗಿರೋರು ಅಂತಂದ್ರೆ ಆ ಕಾಲದಲ್ಲಿ ಒಂದು ಕುಟುಂಬಕ್ಕೆ ಅಟ್ಲೀಸ್ಟ್ 3-4 ಜನ ಮಕ್ಳಿರೋರು ಅದ್ರ. ಹಂಗಾರೆ ಹೆಂಡತಿ 1-3 ಜನ ಮಕ್ಳು ಹಾಕೊಂಡಂತಂದ್ರೆ ಏನ್ರಿ ಇಂಟು 5 ಮಾಡಿದ್ದೀನಿ ಎಷ್ಟಾಯ್ತಂದ್ರೆ ಆಲ್ಮೋಸ್ಟ್ ನಿಯರ್ಲಿ 30 lakhs ಪೀಪಲ್ ಏನಾಗಿದ್ದಾರೆ, ಯಹೂದ್ಯರು ಎಲ್ಲಪ್ಪ ಇದ್ದಾರೆ ಅಂತಂದ್ರೆ ಐಗುಪ್ತ ದೇಶದಲ್ಲಿದ್ದಾರೆ. ಈ ಜನಸಂಖ್ಯೆ ಇಷ್ಟು ಬೆಳೆ ನೋಡ್ಬಿಟ್ಟು ಫಾರೋಗೆ ಏನಾಗೋಯ್ತು, ಇವಾಗ ಭಯ ಆಗೋಯ್ತು. ಯಾಕೆ, ಇವ್ರು ಇದ್ದಾರೆ ಐಗುಪ್ತ ದೇಶದ ಬಾರ್ಡರ್ ಇದ್ದಾರೆ. ದಯವಿಟ್ಟು ಆಫ್ ಮಾಡಿ, ನಿಮಿಷ ಆಫ್ ಮಾಡಿ, ಓಕೆನಾ ಸರ್. ಹೆಂಗಿದೆ ಅಂದ್ರೆ ಬಾರ್ಡರ್ ಬೇರೆ ಇದ್ದಾರೆ. ಇವಾಗ ಐಗುಪ್ತ ದೇಶದ ಜನಗಳ ವಿರುದ್ಧವಾಗೇನೆ ಶತ್ರುಗಳ ಜೊತೆ ಸೇರ್ಕೊಂಡು ಏನ್ ಮಾಡ್ಬೋದು, ಇವರು ಅಟ್ಯಾಕ್ ಮಾಡ್ಬೋದು ಅಂತ ಏನ್ ಮಾಡ್ತಾರೆ ಅಂತಂದ್ರೆ, ಇದನ್ನ ಕಂಟ್ರೋಲ್ ಮಾಡ್ಬೇಕು, ಬರ್ತ್ ಕಂಟ್ರೋಲ್ ಮಾಡ್ಬೇಕು ಅಂತ ಏನ್ ಮಾಡ್ತಾರೆ, ಹೊಸದಾಗಿ ಬಂದಿರಂತ ಫಾರೋ ಯಾವ ಗಂಡ್ ಮಕ್ಳು ಹುಡ್ತಾರೋ ಗಂಡ್ ಮಕ್ಳು ಏನ್ ಮಾಡ್ಬೇಕು, ನೀವು ಸಾಯಿಸ್ಬೇಕು ಅಂದ್ಬಿಟ್ಟು ಸೂಲ್ಯಗಿತ್ತರಿಗೆ ಏನ್ ಮಾಡ್ತಾರೆ, ಅಲ್ಲಿ ಕಮಾಂಡ್ ಕೊಡ್ತಾರೆ. ಆದ್ರೆ ಸೂಲ್ಯಗಿತ್ತರು ಏನ್ ಮಾಡಕ್ ಹೋಗಲ್ಲ, ದೇವರ ಭಯ ಇರೋದ್ರಿಂದ ಅವ್ರಿಗೆ ಕೆಲಸ ಮಾಡಕೋಲ್ಲ. ಅದಕ್ಕೆ ಫಾರೋ ನೆಕ್ಸ್ಟ್ ಏನ್ ಮಾಡ್ತಾನೆ, ಯಾವ ಗಂಡ್ ಮಕ್ಳು ಹುಡ್ತದೋ ಆ ಗಂಡ್ ಮಕ್ಳು ತೊಡಗಿ ಎಲ್ಲಿ ಹಾಕ್ಬೇಕು, ನೈಲ್ ನದಿಗೆ ಹಾಕ್ಬೇಕು ಅಂತ ಹೇಳ್ತಾರಲ್ವರ. ನೋಡಿ, ಯೋಚನೆ ಮಾಡಿದ್ದೀನಿ, ಗಂಡ್ ಮಕ್ಳು ಹುಟ್ಟೋದೇನ್ರಿ ಇವಾಗ ಈ ಕಾಲದಲ್ಲಿ ಎಲ್ಲಾರು ಏನ್ ತಂದೆ ತಾಯಿಗೆ ಏನ್ ಇಷ್ಟ,
ಯಾರು ಉಸಿರೇ ಬಿಡಲ್ಲ ಅಂತೀರ, ಮನ್ಸಲ್ಲಿ ಇಲ್ಲಾಂದ್ರೆ ಆಸೆ ಐತೆ ಗಂಡ್ ಮಕ್ಳೇ ಬೇಕು ಅಂತ ಅದರ ಏನ್ರಿ ಗಂಡ್ ಮಕ್ಳು ಬೇಕು ಅಂತ ಅದ್ ನೋಡ್ಬೇಕಾದ್ರೆ ಇದೇ ತರ ಒಂದು ಗಂಡ್ ಮಗನ್ ತೊಡೋಗ್ಬಿಟ್ಟು ಜೀವಂತವಾಗಿ ನೈಲ್ ನದಿಗೆ ಹಾಕ್ಬೇಕು ಅಂತಂದ್ರೆ ಅಷ್ಟು ಈಸಿ ಆಗಿರುತ್ತೆ ಕೆಲಸ ಅಲ್ವೇ ಅಲ್ಲ. ಆದ್ರೆ ಈ ಒಂದು ಕ್ರೂರ ಅಂತ ಆಜ್ಞೆ ಕೊಡ್ಬೇಕಾದ್ರೆ ದೇವ್ರು ಏನ್ ಮಾಡ್ತಾರೆ, ಅವಾಗ ಮೋಸನ್ ಏನ್ ಮಾಡ್ತಾರೆ, ಕಾಪಾಡ್ತಾರೆ. ಮೋಸೆ ಮುಖಾಂತರನೇ ಏನ್ರಿ ಅವನ ಐಗುಪ್ತ ದೇಶದಲ್ಲೇ ಬೆಳೆಸಿ ಅದೇ ಮೋಸೆ ಮುಖಾಂತರ ಏನ್ ಮಾಡ್ತಾರೆ, ಇಸ್ರೇಲ್ ಜನರಿಗೆ ಡೆಲಿವರೆನ್ಸ್ ಕೊಡ್ತಾರೆ ಅಲ್ವರ. ಅದೇ ನೋಡ್ಬೇಕಾದ್ರೆ ಇಸ್ರೇಲ್ ಜನರು ಕೂಗ್ ಏನ್ ಮಾಡ್ತಾರೆ, ಯೆಹೋವನ ಕಿವಿಗೆ ಬಿತ್ತು ಅಂತ ನೋಡ್ತೀರಿ ಅಲ್ವರ. ಅದಕ್ಕೆ ಅವ್ರ ಗೋಳಾಟ ಕೇಳ್ಬಿಟ್ಟು ದೇವ್ರು ಏನ್ ಮಾಡ್ತಾರೆ, ಅವ್ರಿಗೆ ಪ್ರೇಯರ್ ಆನ್ಸರ್ ಮಾಡ್ತಾರೆ. ನಿಮ್ಮ ಒಂದು ಕೂಗು ನನ್ನ ಕಿವಿಗೆ ಏನಾಗಿದೆ ಬಿದ್ದಿದ್ರೆ ಅದರಿಂದ ನಾನೇನ್ ಮಾಡ್ತೀನಿ, ನಿಮ್ನ ಐಗುಪ್ತ ದೇಶನ ನಾನು ವಾಗ್ದಾನ ಮಾಡಿದ ಭೂಮಿಗೆ ಕರ್ಕೊಂಡೋಗ್ತೀನಿ ಅಂತ ಹೇಳ್ತಾರೆ ಅದರ. ಅದಕ್ಕೆ ವಿಮೋಚನಾ ಕಾಂಡದಲ್ಲಿ 3ನೇ ಅಧ್ಯಾಯ 7 ಮತ್ತು 8ನೇ ವಾಕ್ಯ, ಎಕ್ಸೋಡಸ್ 3rd chapter 7 and 8 verse ಓದಿ. ಆಗ ಯೆಹೋವನು ಐಗುಪ್ತದೇಶದಲ್ಲಿರುವ ನನ್ನ ಜನರ ದುರಾವಸ್ಥೆಯನ್ನು ನೋಡಿದ್ದೇನೆ. ಬಿಟ್ಟಿ ಮಾಡಿಸುವವರ ವಿಷಯದಲ್ಲಿ ಅವರು ಇಟ್ಟ ಮೊರೆಯನ್ನು ನನಗೆ ಕೇಳಿಸಿತು. ಅವರ ದುಃಖವನ್ನೆಲ್ಲ ನಾನು ಬಲ್ಲೆನು. ಆದ ಕಾರಣ ಅವರು ಐಗುಪ್ತ್ಯರಿಂದ ತಪ್ಪಿಸುವುದಕ್ಕೂ ಆ ದೇಶದಿಂದ ಬಿಡಿಸಿ ಆಲೋಚನೆ ನಡೆಯುವ ವಿಸ್ತಾರವಾದ ಒಳ್ಳೆ ದೇಶಕ್ಕೆ ತಂದರೆ ಕಾರಣರು, ಹಿತ್ತಿಯರು, ಅಮೋರಿಯರು, ಪೆರಿಜ್ಜೀಯರು, ಹಿವ್ವಿಯರು, ಯೆಬೂಸಿಯರು ವಾಸವಾಗಿರುವ ದೇಶಕ್ಕೆ ನಡೆಸಿಕೊಂಡು ಹೋಗುವ ಕೃಪೆಯಿಂದ ಬಂದಿದ್ದೇನೆ. ನೋಡ್ರ, ಇಳಿದು ಬಂದಿದ್ದೀನಿ ಅಂತ ಏನ್ ಮಾಡಿದ್ರೆ ದೇವರು ಒಂದು ವಾಗ್ದಾನ ಮಾಡ್ತಾರೆ ಅವರ. ಅದೇ ನೋಡ್ಬೇಕಾದ್ರೆ ಯಾವ ದೇಶಕ್ಕೆ ಕೊಡೋಗ್ತೀವಿ ಅಂತಂದ್ರು, ಇಸ್ರೇಲ್ ದೇಶ. ಇಸ್ರೇಲ್ ದೇಶಕ್ಕೆ ಇನ್ನೊಂದು ಹೆಸರು ಏನಪ್ಪಾ ಅಂದ್ರೆ ಪ್ರಾಮಿಸ್ ಲ್ಯಾಂಡ್ ಅಂತ ನೋಡ್ತೀವಿ ಅದರ, ಅಥವಾ ಫಾದರ್ಸ್ ಲ್ಯಾಂಡ್ ಅಂತ ನಾವೇನ್ ಮಾಡ್ತೀವಿ ನೋಡ್ತೀವಿ. ಅದಕ್ಕೆ ಪ್ರಾಮಿಸ್ ಲ್ಯಾಂಡ್ ಅಂತ ಹೆಸರು ಹೆಂಗಪ್ಪ ಬರೀದು ಅಂದ್ರೆ ದೇವರು ಮಾಡಿದಂತ ಈ ಒಂದು ವಾಗ್ದಾನ, ಮತ್ತೆ ಅಬ್ರಾಹ್ಮಗೆ ಮಾಡಿದಂತ ವಾಗ್ದಾನ, ಆ ಆಧಾರದ ಮೇಲೆನೆ ಇವತ್ತು ಆ ಲ್ಯಾಂಡ್ಗೆ ಏನಂತ ಹೆಸರು ಪ್ರಾಮಿಸ್ ಲ್ಯಾಂಡ್ ಅಂತ ಹೇಳ್ತಾರೆ. ಅದನ್ನ ನೋಡ್ಬೇಕಾದ್ರೆ ದೇವರು ಈ ಮಾತಾಡ್ತಕ್ಕಂತೆ ಮೋಸ ಮುಖಾಂತರ ಏನ್ ಮಾಡ್ತಾರೆ, ಇಸ್ರೇಲ್ ಜನಗಳನ್ನ ಐಗುಪ್ತ ದೇಶ ಬಿಡುಗಡೆ ಮಾಡ್ಕೊಂಡು. ಹೇಗೆಂದ್ರೆ 10 ಉಪದ್ರವಗಳು ಅದರ ಕೊನೆಯದಾಗಿ ಈ ಪಸ್ಕಾದ ಒಂದು ಇದು ಬರ್ಬೇಕಾದ್ರೆ ಎಲ್ಲಾ ಚುಚ್ಚು ಮಕ್ಕಳನ್ನ ಸಮರ್ಸ್ತಾರೆ. ಅದ ಇಸ್ರೇಲ್ ಅಂತ ಚುಚ್ಚು ಮಕ್ಳಿಗೆ ಏನಾಗಲ್ಲ, ಯಾವ್ದೇ ರೀತಿ ಪ್ರಾಣ ಹಾನಿ ಆಗೋದಿಲ್ಲ. ಈ ರೀತಿ ಏನ್ ಮಾಡ್ತಾರೆ, ದೇವರನ್ನ ಬಿಡುಗಡೆ ಮಾಡಿ ಎಲ್ಲಿಗಪ್ಪ ಕರ್ಕೊಂಡ್ ಬರ್ತಾರೆ ಅಂತಂದ್ರೆ ಕಾನಾನ್ ದೇಶಕ್ಕೆ ಕರ್ಕೊಂಡ್ ಹೋಗ್ಬೇಕಾದ್ರೆ ದೇವರು ಒಂದು ಶಾರ್ಟ್ ಕಟ್ ರೂಟ್ ಅಲ್ಲಿ ಕೆಂಪು ಸಮುದ್ರ ಮುಖಾಂತರ ಬರೋಂತ ಅವಶ್ಯಕತೆನೇ ಇರಲಿಲ್ಲ ರೀ. ದೇವ್ರ ಏನ್ ಮಾಡ್ತಾರೆ, ನನಗೆ ಕರ್ಕೊಂಡ್ ಬರ್ಬೇಕು. ಆದ್ರೆ ದೇವ್ರನ್ನ ಕರ್ಕೊಂಡ್ ಬರ್ದಿರಾ ಬೇಕು ಅಂತ ಏನ್ ಮಾಡ್ತಾರೆ ಅಂದ್ರೆ ಕೆಂಪು ಸಮುದ್ರ ಮಾರ್ಗವಾಗಿ ಕರ್ಕೊಂಡ್ ಬರ್ತಾರೆ. ನೋಡಿ ಓದನ ವಾಕ್ಯ, ವಿಮೋಚನಾ ಕಾಂಡ 13:17, ಎಕ್ಸೋಡಸ್ 13:17. ಇಸ್ರಾಯೇಲರಿಗೆ ಹೋಗುವುದಕ್ಕೆ ಅಪ್ಪಣೆಕೊಟ್ಟಾಗ ಫಿಲಿಷ್ಟಿಯರ ದೇಶದೊಳಗಿನ ಮಾರ್ಗ ಹತ್ತಿರವಿದ್ದರೂ ದೇವರು ಮಾರ್ಗವನ್ನು ನಡೆಸದೆ, ನೋಡ್ರ ಆ ಮಾರ್ಗ ಹತ್ತಿರವಿದ್ದರೂ ದೇವರು ಹಾಗೆ ನಡೆಸದೆ ನೋಡ್ರ ಕೆಂಪು ಸಮುದ್ರ ಮಾರ್ಗವಾಗನೇ ಬೇಕು ಅಂತ ಕರ್ಕೊಂಡ್ ಬರ್ತಾರೆ. ಯಾಕೆಂದ್ರೆ ಕೆಂಪು ಸಮುದ್ರ ವಿಭಾಗ ನೋಡ್ಬೇಕು, ಆ ಅದ್ಭುತ ನೋಡಿ ವಿಶ್ವಾಸ ಏನಾಗಬೇಕಿನ್ನ ಹೆಚ್ಚಾಗ್ಬೇಕು ಅಂತ ಇವನ್ನ ಪರೀಕ್ಷೆ ಮಾಡಕ್ಕೆ ಅಂತ ಅಂದ್ಬಿಟ್ಟು ದೇವ್ರ ಏನ್ ಮಾಡ್ತಾರೆ, ಈ ಒಂದು ಮಾರ್ಗದಲ್ಲಿ ಏನ್ ಮಾಡ್ತಾರೆ, ಕರ್ಕೊಂಡ್ ಬರ್ತಾರೆ. ಅಂದ್ರೆ ಸರಿ ಕೆಂಪು ಸಮುದ್ರದಲ್ಲಿ ದಾಟ್ಬಿಟ್ಟು ಇಸ್ರೇಲ್ಗಳಿಗೆ ಎಲ್ಗಪ್ಪ ನಡ್ಕೊಂಡ್ ಬರ್ತಾರೆ ಅಂತಂದ್ರೆ ಪ್ರಾಮಿಸ್ ಲ್ಯಾಂಡ್ ಬಾರ್ಡರ್ ಏನ್ ಮಾಡ್ತಾರೆ ಬರ್ತಾರೆ. ಅದರ ಏನಂದ್ರೆ ಇಲ್ಲಿ ಬರೋದಕ್ಕೆ 1 year ಏನ್ ಮಾಡ್ತಾರೆ ಟೈಮ್ ತಗೊಂಡ್ರು. ಅದರ ಕಾದೇಶ್ ಬರ್ನಿಯಾ ಅಂತ ಒಂದು ಬಾರ್ಡರ್ ತಗೊಂಡ್ಬಿಟ್ಟು ಇವಾಗ ಏನ್ ಮಾಡ್ಬೇಕು, ಕಾನಾನ್ ದೇಶಕ್ಕೆ ಏನಾಗಬೇಕು, ಇವಾಗ ಎಂಟ್ರಿ ಆಗ್ಬೇಕು. ಆವಾಗ ಇಸ್ರೇಲ್ ಏನ್ ಮಾಡ್ತಾರೆ, ಏನ್ ಮಾಡ್ತಾರೆ ಹೇಳ್ರಿ, ಎಲ್ಲ ಎಚ್ಚರಿಕೆ ಇದ್ರು ಇಲ್ವಾ, ಏನ್ ಮಾಡಿದ್ರು ಹೇಳಿ. ಬಾರ್ಡರ್ ಹತ್ರ ಬಂದ್ರು, ಕಾನಾನ್ ದೇಶಕ್ಕೆ ಹೋಗ್ಬಿಟ್ರ, ಮತ್ತೆ ಏನ್ ಮಾಡಿದ್ರು, ಅಲ್ಲ ಗೊಂಡ್ಬಿಟ್ಟು ನಂತರ ಅದಕ್ಕಿಂತ ಮುಂಚೆ ಹೇಳಿ. ಯಾನ್ ಕಳಿಸ್ತಾರೆ, ಅದರ ಏನ್ರಿ ಗೂಢಾಚಾರಿಗಳನ್ನ ಕಳಿಸ್ತಾರೆ. ದೇವರು ವಾಗ್ದಾನ ಮಾಡಿರೋ ಭೂಮಿ ಚೆನ್ನಾಗಿದ್ಯೋ ಇಲ್ವೋ ಅಂತ ಪರೀಕ್ಷೆ ಮಾಡೋದಕ್ಕೋಸ್ಕರ ಏನ್ ಮಾಡ್ತಾರೆ, ಯಾರು ಕಳಿಸ್ತಾರೆ, ಗೂಢಾಚಾರಿಗಳನ್ನ, ಸ್ಪೈಗಳನ್ನ ಕಳಿಸ್ತಾರೆ. ಹೋಗ್ಬಿಟ್ಟು ದೇವರು ಮಾಡಲ್ಲ ಭೂಮಿ, ಈ ಭೂಮಿ ಚೆನ್ನಾಗಿದೆಯಾ ಅಂತ ಚೆಕ್ ಮಾಡ್ಕೊಂಡ್ ಬನ್ನಿ ಅಂತ ಏನ್ ಮಾಡ್ತಾರೆ, ಅಲ್ಲಿ ಕಳಿಸ್ತಾರೆ. ಅದರ ಯೋಚನೆ ಮಾಡ್ರಿ, ದೇವರು ವಾಗ್ದಾನ ಮಾಡಿರೋ ಭೂಮಿ ಚೆನ್ನಾಗಿರ್ತದ ಇಲ್ವಾ, ಅದು ಇನ್ನೇನ್ ಡೌಟ್, ಇನ್ನೇನ್ ತಿರ್ಗಾ ಚೆಕ್ ಮಾಡ್ಬೇಕು. ಅದರ ಅಂದ್ರೆ ಅವ್ರಿಗೆ ವಿಶ್ವಾಸ ಇಲ್ಲ ಅಂತದಿಲ್ಲ. ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಒಂದೊಂದು ಗೋತ್ರದಿಂದ ಒಬ್ಬೊಬ್ಬ ಹಿರಿಯರು ಏನ್ ಮಾಡ್ತಾರೆ, ಸೆಲೆಕ್ಟ್ ಮಾಡ್ತಾರೆ. ಎಷ್ಟು ಜನ ಹಿರಿಯರು ಬಂದ್ರು, 12 ಜನ ಹಿರಿಯನ ಆಯ್ಕೆ ಮಾಡ್ಬಿಟ್ಟು 12 ಜನ ಏನ್ ಮಾಡ್ತಾರೆ, ಸೀದಾ ತೊಗೊಂಡೋಗ್ತಾರೆ. ಕರ್ಕೊಂಡು ಹೋಗಿದ್ಮೇಲೆ 12 ಜನ ಏನ್ ಮಾಡ್ತಾರೆ, ರಿಪೋರ್ಟ್ ನ ತಗೊಂಡ್ ಬರ್ತಾರೆ. ಅಂದ್ರ ಅದ್ರಲ್ಲಿ ಎಷ್ಟು ಜನ ಒಳ್ಳೆ ರಿಪೋರ್ಟ್ ತಂದ್ರು, ಎಷ್ಟು ಜನ ತಪ್ಪಾಗಿರೋ ರಿಪೋರ್ಟ್ ತಂದ್ರು. 10 ಜನ ಏನ್ ತಂದ್ರು, ಒಳ್ಳೆ ರಿಪೋರ್ಟ್ ತಂದ್ರ. 10 ಜನ ಏನ್ ರಿಪೋರ್ಟ್ ತಂದ್ರ, ಏನ್ ರಿಪೋರ್ಟ್ ತಂದ್ರ ನೋಡಿ. ಓದನ ಅರಣ್ಯಕಾಂಡದಲ್ಲಿ 14ನೇ ಅಧ್ಯಾಯ. ಓಕೆ, ನಂಬರ್ಸ್
13 ಚಾಪ್ಟರ್, ನಂಬರ್ಸ್ 13 ಚಾಪ್ಟರ್ ವರ್ಸ್ 26 ನ ಓದಿ. ಅವರು 4 ದಿವಸಗಳು ಆ ದೇಶವನ್ನು ಸಂಚರಿಸಿ ನೋಡಿದ ಮೇಲೆ ಪಾರಾನ್ ಅರಣ್ಯದಲ್ಲಿದ್ದ ಮೋಶೆ, ಆರೋನರ ಮತ್ತು ಇಸ್ರಾಯೇಲ್ಯರ ಸರ್ವ ಸಮೂಹದ ಕಡೆಗೆ ಪ್ರಾದೇಶಿಕ ಬಂದು ಅವರಿಗೆ ಸಮಾಚಾರವನ್ನು ತಿಳಿಸಿ ಆ ದೇಶದ ಹಣ್ಣುಗಳನ್ನು ತೋರಿಸಿದರು. ನೋಡ್ರ, ದೇಶದ ಹಣ್ಣುಗಳು ಏನ್ ಮಾಡ್ತಾರೆ ನೋಡುತ್ತೆ, ನಮ್ಗೆ ಚೆನ್ನಾಗಿ ಗೊತ್ತು. ಹಣ್ಣುಗಳು ಈಗ ಬರ್ತದೆ ಭುಜದ ಮೇಲೆ ಇಟ್ಕೊಂಡು ಏನ್ ಮಾಡ್ತಾರೆ, ತರ್ತಾರೆ ಹೈಬ್ರಿಡ್ ಫ್ರೂಟ್ಸ್ ಗಳು. ಅದರ ಇಷ್ಟೆಲ್ಲ ಚೆನ್ನಾಗಿದೆ, ಭೂಮಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರೆ. ಹೇಳ್ಬಿಟ್ಟು ನೋಡಿ, ನೆಕ್ಸ್ಟ್ ಹೇಳ್ತಾರೆ, ಕಂಟಿನ್ಯೂ ಮಾಡಿ. ಫಲಿಸಿದ ದೇಶಕ್ಕೆ ಹೋದೆವು, ಅದು ಹಾಲು ಜೇನು ಹರಿಯುವ ದೇಶವೇ, ಅಲ್ಲಿನ ಹಣ್ಣುಗಳು ಇಂಥವು, ಆದರೆ ಆ ದೇಶದ ನಿವಾಸಿಗಳು ಬಲಿಷ್ಠರು. ನೋಡಿ, ಎಲ್ಲ ಹೇಳ್ಬಿಟ್ಟು ಕೊನೆಗೆ ಏನ್ ಬಿಡ್ತಾರೆ ಅಂತಂದ್ರೆ ಒಂದು ನೆಗೆಟಿವ್ ಆಗಿರೋಂತ ಒಂದು ಪಾಯಿಂಟ್ ಹೇಳ್ತಾರೆ. ಆದ್ರೆ ಅಲ್ಲಿರಂತ ಒಂದು ದೇಶದ ನಿವಾಸಿಗಳು ಹೆಂಗಿದಾರಂತೆ, ಬಲಿಷ್ಠರು. ಹೆಂಗಿದ್ದಾರೆ ಬಲಿಷ್ಠರಾಗಿ ಅಂತಂದ್ರೆ 32nd ವರ್ಷನ ಓದಿದ್ದೀನಿ. ಅದಲ್ಲದೆ ಇವರು ನಾವು ಸಂಚರಿಸಿ ನೋಡಿದ ದೇಶದ ವಿಷಯವಾಗಿ ಇಸ್ರಾಯೇಲ್ಯರಿಗೆ ಹರ್ಷದ ಸಮಾಚಾರವನ್ನು ಹೇಳುವವರಾಗಿ, ನಾವು ಸಂಚರಿಸಿ ನೋಡಿದ ದೇಶವು ಅದರಲ್ಲಿ ವಾಸಿಸುವವರನ್ನು ನುಂಗಿ ಬಿಡುತ್ತದೆ. ಅದಲ್ಲದೆ ನಾವು ಅದರಲ್ಲಿ ನೋಡಿದ ಜನರೆಲ್ಲರೂ ಬಹಳ ಎತ್ತರವಾದವರು. ಬಹಳ ಎತ್ತರವಾದವರು. ನೆಫೀಲಿಯರನ್ನು ಅಂದರೆ ಯಾರ್ದ ನೆಫಿಲಿಯರು ಅಂದರೆ ವಂಶಸ್ಥರಾದ ಉನ್ನತ ಪುರುಷರನ್ನು ನೋಡಿದೆ. ನೋಡ್ರ, ನೆಫಿಲೆ ವಂಶದವರು ಉನ್ನತ ಪುರುಷರಿಗೆ ಏನ್ ಮಾಡಿದ್ರೆ ನೋಡಿದ್ರಿ ಅಂತ ಹೇಳ್ತಾರೆ. ಆಮೇಲೆ ಮಿಡಿತಗಳಂತೆ ಇದ್ದೇವೆಂದು ತಿಳ್ಕೊಂಡೆವು, ಅವರಿಗೂ ನಾವು ಹಾಗೆ ತೋರಿದೆವು ಅಂದರು. ನೋಡಿದ್ರ ಹೆಂಗಪ್ಪ ಇದ್ದಾರೆ ಅಂತಾರೆ ಜನ ನಿವಾಸಿಗಳು. ಅವ್ರು ನಮ್ಮನ್ನ ನುಂಗ್ಬಿಡ್ತಾರೆ ಅಂತ ಏನ್ ಮಾಡ್ತಾರೆ, ಅಲ್ಲಿ ಒಂದು ಸುದ್ದಿ ತಗೊಂಡ್ಬಿಡ್ತಾರೆ. ಅಂದ್ರ ಅದಕ್ಕೆ 12 ಜನ ನ್ಯೂಸ್ ಅಲ್ಲಿ 10 ಜನ ಏನ್ ಮಾಡ್ತಾರೆ, ಒಂದು ಫಾಲ್ಸ್ ರಿಪೋರ್ಟ್ ತರ್ತಾರೆ. ಇಬ್ರು ಏನ್ ಮಾಡಿದ್ರೆ ಒಳ್ಳೆ ರಿಪೋರ್ಟ್ ತಂದಿದ್ರು. ಯಾರವ್ರಿಬ್ರು? ಜೋಶುವ ಮತ್ತೆ ಕಾಲೇಬ್. ಅಂದ್ರೆ ಇನ್ನು 10 ಜನ ಏನ್ ಮಾಡ್ತಾರೆ, ಫಾಲ್ಸ್ ರಿಪೋರ್ಟ್ ತರ್ತಾರೆ. ನಾವು ಯಾವಾಗ ಯಾರ ಕಡೆ ಬರೋದು? ಮೆಜಾರಿಟಿನ ಮೈನಾರಿಟಿನ? ಮೆಜಾರಿಟಿ ವಿನ್ಸ್. ಅದಕ್ಕೆ ಏನ್ ಮಾಡ್ತಾರೆ, ಸರಿ ಅಂದ್ಬಿಟ್ಟು ಅವ್ರು ಹೇಳ್ದಂತ ಏನ್ ಮಾಡ್ತಾರೆ, ಎಲ್ಲ ಜನಗಳು ಹಠ ಹಿಡಿದು ಬಿಡ್ತಾರೆ. ಏನಂತ ಹಠ ಹಿಡಿತಾರೆ ಅಂತಂದ್ರೆ ಮೋಸೆಗೆ ಏನ್ ಮಾಡ್ತಾರೆ, ರಿವೋಲ್ಟ್ ಮಾಡ್ತಾರೆ. ಅಂದ್ರೆ ನಮ್ಮನ್ನ ಸಾಯಿಸೋದಿಕ್ಕೆ ಕರ್ಕೊಂಡ್ ಬಂದಿದ್ಯಾ, ನಮ್ಗೆ ಸ್ಮಶಾನ ಇಲ್ವಾ, ನಮ್ಗೆ ಸಮಾಧಿ ಇರ್ಲಿಲ್ವಾ, ಐಗುಪ್ತ ದೇಶ ಇದಕ್ಕಾಗಿ ನಮ್ಗೆ ಕರ್ಕೊಂಡ್ ಬಂದ್ರ ಅಂತ ಏನ್ ಮಾಡ್ತಾರೆ, ಗೊಣಗುಬಿಟ್ಟು ಅಲ್ಲಿ ಮೋಸಸ್ನ ಕಲ್ಲು ಹೊಡ್ಬಿಟ್ಟು ಸಾಯಿಸ್ಬಿಟ್ಟು ಹೊಸ ಲೀಡರ್ ನೇಮಿಸ್ಬಿಟ್ಟು ಎಲ್ಲಿ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಅಲ್ವರ ತಿರ್ಗಾ ಐಗುಪ್ತ ದೇಶಕ್ಕೆ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಜಸ್ಟ್ ಯೋಚನೆ ಮಾಡಿರ್ತೀನಿ, ಇಷ್ಟು ವರ್ಷ ಕಷ್ಟಪಟ್ಟಿದ್ದು ಕಣ್ಣೀರಿಟ್ಟಿದ್ದು ಐಗುಪ್ತ ದೇಶದಲ್ಲಿ ಏನಕ್ಕೆ, ಎಲ್ಲಿಗೆ ಹೋಗ್ಬೇಕು ಅಂತ, ಆನಾಗ್ ಹೋಗ್ಬೇಕು ಅಂತ ಅಂದ್ಬಿಟ್ಟೆ. ಅದರ ಇಷ್ಟೆಲ್ಲ ಒಳ್ಳೆ ರೀತಿಯಲ್ಲೆಲ್ಲ ನೋಡ್ಸಿದ್ಮೇಲೆ ಕೂಡ ತಿರ್ಗಾ ಬಂದ್ಬಿಟ್ಟದಕ್ಕೆ ಏನ್ ಮಾಡ್ತಾರೆ, ಅಲ್ಲಿ ಶುರು ಮಾಡ್ತಾರೆ. ಅಂದ್ರೆ ಅವಾಗ ಏನಪ್ಪಾ ಮಾಡ್ತಾರೆ ಅಂದ್ರೆ ಇಸ್ರೇಲ್ ಜನಗಳು ಒಂದು ಟೆರಿಬಲ್ ಆಗಿರೋಂತ ಮಾತು ಹೇಳ್ತಾರೆ. ನೋಡ್ತೀರಿ ಇಲ್ಲಿ ನಂಬರ್ 14 ಚಾಪ್ಟರ್ ವರ್ಸ್ 2 ಓದಿ. ನಂಬರ್ 14:2. ನೋಡ್ರ, ಸುಮ್ನೆ ತೆಪ್ಪಗಿರ್ಲಾರ್ದೆ ಇವ್ರ ಬಾಯಿಂದ ಇವ್ರು ಜಡ್ಮೆಂಟ್ ಇವ್ರು ಹೇಳ್ಬಿಟ್ರು. ಏನ್ ತಂದ್ಬಿಟ್ರು, ನಾವು ಐಗುಪ್ತ ದೇಶದಲ್ಲೇ ಸತ್ತಿದ್ರೆ ಹೆಂಗಿರೋದು, ಎಷ್ಟೋ ಚೆನ್ನಾಗಿರ್ತಾ ಇತ್ತು. ಆಮೇಲೆ ನೆಕ್ಸ್ಟ್ ನೋಡ್ರ, ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಏನಾಗ್ಬಿಡ್ತದೆ, ಈ ಅರಣ್ಯದಲ್ಲ ಸತ್ತಿದ್ರೆ ಹೆಂಗಿರ್ತಾಯ್ತು, ಎಷ್ಟೋ ಚೆನ್ನಾಗಿರ್ತಾ ಇತ್ತು ಅಂತ ಹೇಳ್ತಾರೆ. ಅದಕ್ಕೆ ದೇವ್ರ ಏನ್ ಮಾಡ್ತಾರೆ, ತಥಾಸ್ತು ಹಂಗೆ ಆಗ್ಲಪ್ಪ ಅಂತ ಏನ್ ಮಾಡ್ತಾರೆ, ದೇವ್ರು ಇವ್ರ ಪ್ರೇರಣ ಆನ್ಸರ್ ಮಾಡ್ಬಿಡ್ತಾರೆ. ಅಂದ್ರ 20 ವರ್ಷದ ಮೇಲ್ಪಟ್ಟಿರಂತ ಜನಗಳು ಐಗುಪ್ತ ದೇಶದ ಯಾರ್ಯಾರು ಬಂದಿದ್ರು ಒಬ್ರು ಕಾನಾನ್ ದೇಶಕ್ಕೆ ಏನಾಗ್ಬಾರ್ದು, ಹೋಗ್ಲೇಬಾರ್ದು ಅಂತ ಅಂದ್ಬಿಟ್ಟು ದೇವ್ರು ಹೆಂಗ್ ಪನಿಷ್ಮೆಂಟ್ ಕೊಡ್ತಾರೆ ಅಂದ್ರೆ ಅರಣ್ಯದಲ್ಲೇ 40 ವರ್ಷ ಏನ್ ಮಾಡ್ತಾರೆ, ಹೋಗಿ ಜಾಗಲೇ ಸುತ್ತಾಡ್ತಾ ಇರ್ತಾರೆ. ಅದರ ಜಸ್ಟ್ ಥಿಂಕ್ ಮಾಡಿ, ಇವಾಗ ದೇವ್ರಿಗೆ ಶಿಕ್ಷೆ ಕೊಟ್ರು ಅಲ್ವರ, 40 ವರ್ಷ ಏನ್ ಮಾಡ್ತಾರೆ ಅಲ್ಲೇ ಅರಣ್ಯದಲ್ಲೇ ತಿರ್ಗಾಡ್ತಿರ್ತಾರೆ. ಯಾಕೆ ಒಬ್ಬರು ಅಟೆಂಪ್ಟ್ ಮಾಡಿ ಎಸ್ಕೇಪ್ ಆಗಿ ಕಾನಾನ್ ದೇಶದ ಬಾರ್ಡರ್ಗೆ ಹೋಗಿ ವಾಸ ಮಾಡಿಲ್ಲ? ಯಾಕೆ ಮಾಡಿಲ್ಲ? 40 ವರ್ಷ ಅಲ್ಲೇ ಯಾಕೆ ತಿರ್ಗಾಡಿದ್ರು? ಯಾಕೆ ದೇವರು ತಿರ್ಗಾಡೋದನ್ನ ಬಿಟ್ರು ಅಂತಂದ್ರೆ ಬ್ಲೈಂಡ್ನೆಸ್. ಅದರ ಯೆಹೋವನ ಆಜ್ಞೆಗಳನ್ನ ಕೈಗೊಂಡು ನಡೆದಿಲ್ಲ ಅಂತಂದ್ರೆ ಅಂತ ವ್ಯಕ್ತಿಗಳಿಗೆ ದೇವ್ರು ಯಾವ ತರ ಕುಡ್ತರ ತಂದ್ಬಿಡ್ತಾರೆ ಅಂತಂದ್ರೆ, ದಾರಿ ಇದ್ರೂ ಸರಿ ದಾರಿ ಏನಾಗ್ಬಾರ್ದು, ಅವ್ರಿಗೆ ಗೊತ್ತಾಗ್ಬಾರ್ದು. ಆ ತರ ದೇವ್ರ ಏನ್ ಮಾಡ್ತಾರೆ, ಮಾಡ್ಬಿಟ್ರು. ಇಸ್ರೇಲ್ ಜನಗಳಿಗೆ ಮಾಡಿರೋದು ಅದೇ ರೀತಿ. ನೋಡಿ, ಆದಾಮು ಈಡೇನ್ ತೊಟ್ಟರೆ ಹೊರಗಡೆ ಬಂದ, ದೇವ್ರ ಏನ್ ಮಾಡಿದ್ರು, ತಿರ್ಗಾ ಈಡೇನ್ ತೊಟ್ಟಕ್ಕೆಲ್ಲ ಓಡ ಹೋಗ್ಬಿಡ್ತಾನೆ ಅಂತ ಅಂದ್ಬಿಟ್ಟು ಏನ್ ಮಾಡ್ರು ದೇವ್ರು, ಯಾರು ನಿಂತ್ರ ಅದರ ಕಾವಲ್ ದುಡ್ಡು ಇಟ್ರು, ಅದರ ಕಿರುಬುಗಳನ್ನ ಇಟ್ರು. ಇವತ್ತೆಲ್ಲವ್ರವ್ರು, ಇವತ್ತೆಲ್ಲವ್ರೆ ಅಲ್ಲೇ ಅವ್ರೆ, ನೀವ್ ನೋಡಿದ್ರೆ ಎಲ್ಲವ್ರೆ ಕೆರುಬ್ರವ್ರೆ ಅಂತಾರೆ. ಲಿಟರಲಿ ಕೆರುಬ್ಗಳೇನೇ ಏನಿಲ್ಲ. ದೇವ್ರು ಏನ್ ಮಾಡೋರು ಅಂತಂದ್ರೆ ಅವ್ರ ಮೈಂಡ್ ನ ಏನ್ ಮಾಡ ಕಂಪ್ಲೀಟ್ ಆಗಿ ಬ್ಲಾಕ್ ಮಾಡ್ಬಿಟ್ಟಾರೆ. ಆ ಸ್ಥಳಗಳು ಗುರುತು ಪರಿಚಯ ಆಗದ ರೀತಿಯಲ್ಲಿ ದೇವ್ರು ಎಲ್ಲೋ ರೀತಿಯಲ್ಲಿ ಏನ್ ಮಾಡಾರೆ
ಹೈಡ್ ಮಾಡೋದ್ರೆ ಇದೇ ರೀತಿ ಇಸ್ರೇಲ್ ಜನಗಳು ವನಾಂತರದಲ್ಲೇ ಅರಣ್ಯದಲ್ಲೇ 40 years ಏನ್ ಮಾಡಕೋ ತಿರುಗಾಡೋ ರೀತಿಯಲ್ಲಿ ದೇವ್ರ ಮಾಡಿದ್ರೆ ಅವ್ರ ಮೈಂಡ್ ಕಂಪ್ಲೀಟ್ ಆಗಿ ಮಾಡ್ಬಿಟ್ರು ಕಟ್ ಮಾಡ್ಬಿಟ್ರು. ಇವಾಗ ಏನಾಯ್ತು 20 ವರ್ಷ ಮೇಲೆ ಬಿಟ್ರೆ ಎಲ್ಲ ಏನಾಗ್ಬಿಟ್ರು ಅಲ್ಲಿ ಎಲ್ಲ ಮರಣ ಹೊಂದ್ಬಿಟ್ರು ಅಲ್ವರ. ಇವಾಗ ಹೊಸ ಜನರೇಷನ್ ಏನಾಯ್ತು ಬಂತು ಅಲ್ವರ, ಇನ್ಕ್ಲೂಡಿಂಗ್ ಮೋಸಸ್, ಮಿರಿಯಮ್, ಆರೋನ್ ಎಲ್ಲ ಏನಾಗ್ಬಿಟ್ರು ಸತ್ತಾಗ್ಬಿಟ್ರು. ಬಾರ್ಡರ್ ಅಂತ ಬಂದಿದ ತಕ್ಷಣ ಹೊಸ ಟೀಮ್, ಹೊಸ ಲೀಡರ್. ಯಾರು ಇವಾಗ ಲೀಡರ್? ಜೋಶುವ ಅಂದ್ರ ಜೋಶುವನ್ಗೆ ದೇವ್ರ ಏನ್ ಹೇಳ್ತಾರೆ ತೆಗಿರಿತೀನಿ. ಜೋಶುವ, ಬುಕ್ ಆಫ್ ಜೋಶುವ ಫಸ್ಟ್ ಚಾಪ್ಟರ್, ಜೋಶುವ ಫಸ್ಟ್ ಚಾಪ್ಟರ್ ವರ್ಸಸ್ 1, 2 and 3. ಯೆಹೋವನ ಸೇವಕನಾದ ಮೋಶೆಯು ಸತ್ತ ಮೇಲೆ ಯೆಹೋವನು ಅವನ ಶಿಷ್ಯನಾದ ನೂನನ ಮಗ ಯೆಹೋಶುವನಿಗೆ ತನ್ನ ಸೇವಕನಾದ ಮೋಶೆ ತಂದನು, ನೀನು ಈಗಲೂ ಸಮಸ್ತ ಪ್ರಜಾಸಹಿತವಾಗಿ ಯೊರ್ದಾನ್ ಕಡೆಯನ್ನು ದಾಟಿ ನಾನು ಇಸ್ರಾಯೇಲರಿಗೆ ಕೊಡುವ ದೇಶಕ್ಕೆ ಹೋಗು. ನೋಡ್ರ, ನೀನೇನ್ ಮಾಡಿ ಇವಾಗ ನಾನು ಕೊಟ್ಟುವಂತ ದೇಶಕ್ಕೆ ನೀನು ಹೋಗು. ಆಮೇಲೆ ನೀವು ಕಾಲಿಡುವ ಸ್ಥಳವನ್ನೆಲ್ಲ ನಿಮಗೆ ಕೊಡುತ್ತೇನೆ. ನೋಡ್ರ, ಮೋಸಸ್ಗೆ ಹೇಳ್ದಂತೆ ಕಾಲಿಡಂತ ಸ್ಥಳ ಎಲ್ಲ ಯಾರು ಕೊಡ್ತೀನಿ ಅಂದ್ರು? ನೀನಗ್ ಕೊಡ್ತೀನಿ ಅಂತಂದ್ರು. ಅದ್ರ ಮೋಸಕ್ಕೆ ಏನ್ ಹೇಳಿದ್ರೆ ಮೋಸಸ್ ಇದೇ ಪ್ರಾಮಿಸ್ ಮಾಡಿದ್ದು. ಆ ವಾಗ್ದಾನ ಮೇಲೆ ನಂಬಿಕೆ ಇದ್ದಿ ಏನ್ ಮಾಡ್ಬೇಕು, ಡೈರೆಕ್ಟಾಗೆ ಕಾನಾನ್ ದೇಶಕ್ಕೆ ಹೋಗ್ಬೇಕಾಗಿತ್ತು. ತಿರ್ಗಾ ಹಾಕ್ಬಿಟ್ಟು ಹೋಗಿ ಗೂಢಾಚಾರಗಳನ್ನ ಕಳಿಸ್ಬಿಟ್ಟು ಹೆಂಗಿದೆ ಒಂದು ಜಾಗ ಅಂತ ಚೆಕ್ ಮಾಡೋ ಅವಶ್ಯಕತೆ ಏನಾಗಿರ್ಲಿಲ್ಲ, ಇರ್ಲಿಲ್ಲ. ಅದ್ರ ಅದ್ ನೋಡ್ಬೇಕಾರೆ ನೀನು ಕಾಲಿಡಂತ ಸ್ಥಳ ಎಲ್ಲ ನೀನ್ ಕೊಡ್ತೀನಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಆಮೇಲೆ ನಾನು ಮೋಶೆಗೆ ಹೇಳಿದಂತೆ ನೀವು ಕಾಲಿಡುವ ಸ್ಥಳವನ್ನೆಲ್ಲ ನಿಮಗೆ ಕೊಟ್ಟಿದ್ದೇನೆ. ಮೊದಲುಗೊಂಡು ಮಹಾನಗರವರೆಗೂ ವೈದ್ಯರ ದೇಶಗಳ ನಿಮಗಾಗುವುದು. ನಿಮ್ಮ ಸೀಮೆಯು ಪರ್ಷಿಯನ ಮಹಾಸಾಗರದವರೆಗೆ ವಿಸ್ತರಿಸಿಕೊಳ್ಳುವುದು. ನಿನ್ನ ಜೀವಮಾನವೆಲ್ಲ ಒಬ್ಬರು ನಿನ್ನ ಮುಂದೆ ನಿಲ್ಲಲು. ನೋಡ್ರ, ಜೀವಮಾನವೆಲ್ಲ ಒಬ್ರು ನೀನ್ ಮುಂದೆ ಏನಾಗಲ್ವಂತೆ ನಿಲ್ಲಕ್ ಆಗೋದಿಲ್ಲ ಅಂತ ಹೇಳ್ತಾರೆ. ಆಮೇಲೆ 7ನೇ ವಾಕ್ಯ, ನನ್ನ ಸೇವಕ ಮೋಶೆ ನಿಮಗೆ ಬೋಧಿಸಿದ ಧರ್ಮೋಪದೇಶವನ್ನೆಲ್ಲ ಕೈಗೊಂಡು ನಡೆಯುವುದರಲ್ಲಿ ನೋಡ್ರ. ಆದ್ರೆ ಒಂದು ಎಚ್ಚರಿಕೆ ಕೊಡ್ತಾರೆ, ಏನಪ್ಪ ಮಾಡ್ಬೇಕು ಅಂದ್ರೆ ಮೋಸೆ ಮುಖಾಂತರ ಧರ್ಮಶಾಸ್ತ್ರ ಕೊಟ್ಟನಲ್ಲ, ಇದೆಲ್ಲ ಧರ್ಮಶಾಸ್ತ್ರ ನೀನ್ ಮಾಡ್ಬೇಕು, ಕೀಪ್ ಅಪ್ ಮಾಡ್ಬೇಕು, ಒಂದು ಕೂಡ ಬ್ರೇಕ್ ಮಾಡ್ಬಾರ್ದು ಅಂತ ಹೇಳ್ತಾರೆ. ಆಮೇಲೆ ನೋಡಿರ್ತೀನಿ 11th ವರ್ಸ್ ಟೈಮ್ ಏನ್ ಕೊಡ್ತಾರೆ ಓದಿ. ಹ್ಮ್ 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 ನೋಡ್ರ, ಎಷ್ಟ್ ದಿನ ಅಂತ 3 ದಿವಸ ಏನ್ ಮಾಡ್ತಾರೆ ಟೈಮ್ ಕೊಡ್ತಾರೆ. ಇನ್ನು 3 ದಿವಸದಲ್ಲಿ ಏನಾಗ್ತಾರ ಈ ಒಂದು ಸ್ಥಳದಿಂದ ಟೈಮ್ ಹೋಗ್ತೀರಾ ಕಾನಾನ್ ದೇಶಕ್ಕೆ ಹೋಗ್ಬಿಟ್ಟು ಅದನ್ನ ವಶಪಡಿಸ್ಕೊಡ್ತೀರಾ ಅಂತ ಹೇಳ್ತಾರ. ಇವಾಗ ಇದೆಲ್ಲ ಮಾತು ಹೇಳಿದ್ಮೇಲೆ ಜನಗಳ ರಿಯಾಕ್ಷನ್ ಹೆಂಗಿತ್ತು ನೋಡಿದ್ದೀನಿ. ಅದಲ್ಲೇ ಹೋದನ ವರ್ಸ್ 16, 17, 18 ಯೋಶುವ 1ನೇ ಅಧ್ಯಾಯ 16-18. ಅವರು ಯೆಹೋಶುವನಿಗೆ, ನೀನು ನಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಮಾಡಬೇಕು, ಎಲ್ಲಿಗೆ ಕಳುಹಿಸಿದರೂ ಹೋಗಬೇಕು. ನಾವು ಮೋಶೆ ಎಲ್ಲಾ ಮಾತುಗಳನ್ನು ಕೇಳಿದಂತೆ ನಿನ್ನ ಮಾತುಗಳನ್ನು ಕೇಳಬೇಕು. ನೋಡ್ರ, ಅಬ್ಸರ್ವ್ ಮಾಡಿದ್ರ ಫಸ್ಟ್ ಟೈಮ್ ಜನಗಳೇನಾದ್ರು ಮೋಸಗೆ ನೀವ್ ಹೇಳೋ ಮಾತೆಲ್ಲ ಕೇಳ್ತೀನಿ ಅಂದ್ರ, ನಾನ್ ಹೇಳೋ ಮಾತು ನೀವ್ ಕೇಳ್ರಪ್ಪ ಅಂತಂದ್ರು. ಇವ್ರು ಏನಂತಾರೆ ಇಲ್ಲಿ ಜನಗಳಿಗೆ ನೋಡಿ, ಹೊಸ ಜನರೇಷನ್ ಗೆ ಅಂತೀನಿ ಫುಲ್ ಮೈಂಡ್ ಸೆಟಪ್ ಚೇಂಜ್. ಹೆಂಗ್ ಹೇಳ್ತಾರೆ ಯೋಶುವನ್ಗೆ ಅಂತಂದ್ರೆ, ನೀವ್ ಹೇಳೋದೆಲ್ಲ ನಾವೇನ್ ಮಾಡ್ತೀರಿ ಕೇಳ್ತೀರಿ. ಫಸ್ಟ್ ಟೈಮ್ ಹಂಗಿಲ್ಲ ನೋಡಿರ್ತೀನಿ. ಫಸ್ಟ್ ಟೈಮ್ ಮೋಸಸ್ ವಿರುದ್ಧವಾಗಿ ಜನಗಳು ರಿವೋಲ್ಟ್ ಮಾಡಿದ್ರು. ಸೆಕೆಂಡ್ ಟೈಮ್ ಅಲ್ಲಿ ಸಿಚುವೇಶನ್ ಚೇಂಜ್, ಹೊಸ ಲೀಡರ್, ಅದೇ ಸೇಮ್ ಪ್ರಾಮಿಸ್ ಲ್ಯಾಂಡ್. ಅದೇ ಜನಗಳ ರಿಯಾಕ್ಷನ್ ಇದೆ ಅಂತಂದ್ರೆ ನೀವ್ ಹೇಳೋದೆಲ್ಲ ನಾವು ಕೇಳ್ತೀರಿ. ಆಮೇಲೆ ನಿನ್ನ ದೇವರಾದ ಯೆಹೋವನು ಮೋಶೆ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡವಿರಲಿ. ನಿನ್ನ ಆಜ್ಞೆಗಳಲ್ಲಿ ಒಂದನ್ನಾದರೂ ಅಲಕ್ಷ್ಯ ಮಾಡಿ. ನೋಡ್ರ, ನಿನ್ನ ಆಜ್ಞೆಗಳಲ್ಲಿ ಒಂದನ್ನಾದ್ರೂ ಅಲಕ್ಷ್ಯ ಮಾಡಿ. ನೋಡ್ರ, ಏನ್ರೆ ನಿನ್ನ ವಿಧಿಗಳನ್ನ ಯಾರು ಅಪೋಸ್ ಮಾಡೋರು ಏನಾಗಬೇಕಂತೆ ಸಾಯತಕ್ಕವನು. ಅಲ್ಲೇನ್ ಮಾಡಿದ್ರು ಮೋಸಸ್ ಸಾಯಿಸಕ್ಕೆ ಏನಂತಾರೆ ಮುಂದೆ ಬಂದ್ಬಿಟ್ಟು ಜನಗಳು. ಇಲ್ಲೇನಂತಿದ್ದ ಜನಗಳು, ನಿನ್ನ ಮಾತನ್ನ ಯಾರು ಕೇಳಿಲ್ವೋ ಅವ್ರನ್ನ ನಾವೇನ್ ಮಾಡ್ತೀರಿ ಸಾಯಿಸಾಕ್ತೀರಿ ಅಂತ ಹೇಳ್ತಾರೆ. ಡಿಫ್ರೆನ್ಸ್ ಅಬ್ಸರ್ವ್ ಮಾಡಿ, ಎಲ್ಲ ನಿದ್ದೆ ಮಾಡ್ಬಿಟ್ಟಿರ ಎಚ್ಚರಿಕೆ ಕೇಳ್ರಿ. ಅವನ ಕ್ವಶನ್ಸ್ ಕೇಳ್ತೀನಿ ನಿಮ್ಗೆ ಅಲ್ವರ. ಅದೇ ನೋಡ್ಬೇಕಾರೆ ಏನ್ರಿ ಹೇಳ್ತಾರೆ ಅಲ್ಲಿ ನಿನ್ಗೆ ವಿರುದ್ಧವಾಗಿ ನೋಡೋದನ್ನೆಲ್ಲ ಏನ್ ಮಾಡ್ತೀನಿ ನಾನು ಸಮರ್ಸ್ತೀನಿ ಅಂತ ಹೇಳ್ತಾರೆ. ಅಂದ್ರೆ ಇವಾಗ ಯೋಚನೆ ಏನ್ ಮಾಡ್ತಾರೆ ಬಲಗೊಳ್ತಾರೆ. ಸೇಮ್ ತಿರ್ಗಾ ಏನ್ರಿ ಇವಾಗ ಅದೇ ಒಂದು ಏನ್ರಿ ಪ್ರಾಮಿಸ್ ಲ್ಯಾಂಡ್ ಕಾಂಕರ್ ಮಾಡ್ಕೊಬೇಕು ಅಂದ್ರ ಇವಾಗ ಇಲ್ಲೇನ್ ಮಾಡ್ತಾರೆ ಯೋಶುವ ಏನ್ ಮಾಡ್ತಾರೆ ಪ್ರಾಮಿಸ್ ಲ್ಯಾಂಡ್ ನ ಏನ್ರಿ ತಿರ್ಗಾ ಏನ್ರಿ ಗೂಢಾಚಾರ್ಯ ಮಾಡಕ್ಕೆ ಕಳಿಸ್ತಾರ ಇಲ್ಲ ಕಳಿಸ್ತಾರೆ. ಎಷ್ಟು ಜನ ಕಳಿಸ್ತಾರೆ? ಅಲ್ಲಿ ಯಾಕೆ 12 ಜನ, ಇಲ್ಲಿ ಯಾಕೆ ಇಬ್ರು? ಅಲ್ಲ, ಅವಾಗ ಕಳ್ಸಿದ 12 ಜನ, ಇವಾಗ ಯಾಕೆ ಇಬ್ರು?
ಹಾ ಅಲ್ಲ, ಕೌಂಟ್ ಹೇಳಿ. ಅವ್ರು ಆ ಟೀಮ್ನೇ ಕಳ್ಸಿಲ್ಲ, ಅಲ್ಲಿ 12 ಜನ ಕಳ್ಸಿದ್ರನ್ನ ಇಲ್ಲಾಕೆ ಇಬ್ರು ಕಳ್ಸಿದ್ರು? ಹಾ ಮೈನಾರಿಟಿ ಸರಿ, ಏನ್ ಗೊತ್ತಾ, ಇಬ್ರು ಜನ ಸುದ್ದಿ ತಂದ್ರು ಸಾಕು, ಸರಿಯಾದ ರೀತಿ ಸುದ್ದಿ ಇದ್ರೆ ಸಾಕು ಅಂತ ಅಷ್ಟೇ. ಅರ್ಥ ಆಯ್ತಾ ಪಾಯಿಂಟ್? 12 ಜನ ಹೋಗ್ಬಿಟ್ಟು 12 ಜನ ರಿಪೋರ್ಟ್ ತರ್ಬೇಕಂತೇನಿಲ್ಲ, ಅವಶ್ಯಕತೆ ಇಲ್ಲ. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಆಗಿದೆ. 2 ಗುಡ್ ವಿಟ್ನೆಸ್ ಇಸ್ ಸಫಿಶಿಯಂಟ್. ಅದಕ್ಕೆ ಏನ್ ಮಾಡ್ತಾರೆ, ಇಬ್ರು ಕರೆಕ್ಟ್ ಆಗಿ ಏನ್ ಮಾಡ್ತಾರೆ, ಕಳಿಸ್ತಾರೆ. ಈ ಸತಿ ಆ ಇಬ್ರು ಫಸ್ಟ್ ಟೈಮ್ ಮಾಡಿರ್ತ ಮಿಸ್ಟೇಕ್ ಮಾಡ್ಲಿಲ್ಲ. ಸೀದಾ ಎರಿಕೋಪಟ್ಟಕ್ಕೆ ಹೋಗ್ತಾರೆ. ಎರಿಕೋಪಟ್ಟೆಲ್ಲ ಹೋಗಿ ಎಲ್ಲ ವಿಚಾರಿಸ್ಕೊಂಡ್ಬಿಟ್ಟು ಸೀದಾ ಏನ್ ಮಾಡ್ತಾರೆ, ವಾಪಸ್ಸು ಯೋಶುವನ ಹತ್ರ ಬಂದ್ಬಿಟ್ಟು ಒಂದು ರಿಪೋರ್ಟ್ ಕೊಡ್ತಾರೆ. ಆಲ್ರೆಡಿ ಜನಗಳು ಏನಾಗವ್ರೆ, ಎಲ್ಲ ಭಯ ಬಿದ್ಬಿಟ್ಟು ಆಲ್ರೆಡಿ ಸೋತೋಗ್ಬಿಟ್ಟವ್ರೆ ಅಂತ ಹೇಳ್ತಾರೆ. ಅದರ ಸರಿ, ಆ ಇಬ್ರು ಗೂಢಾಚಾರಿಗಳು ಯಾರ ಮನೆಗೆ ಹೋದ್ರು? ರಾಹಬ್ ಮನೆಗೆ ಹೋಗ್ತಾರೆ. ಅದರ ರಾಹಬ್ ಅಂತ ಸಾಕ್ಷಿ ಕೊಡ್ತಾರೆ. ಓದೋಣ ನೋಡಿ, ಯೋಶುವ 2ನೇ ಅಧ್ಯಾಯ ವರ್ಸ್ 9 ಅಂಡ್ ವರ್ಸ್ 1 ನಿಮಿಷ, ವರ್ಸ್ 9 ಇಂದ 11 ವರೆಗೂ ಓದಿ. ಯೋಶುವ 2ನೇ ಅಧ್ಯಾಯ 9 ರಿಂದ 11. ಆಕೆಯು ಮಾಳಿಗೆ ಹತ್ತಿ ಅವರ ಬಳಿಗೆ ಬಂದು ಹೇಳಿದೆ ಅಂದರೆ, ಯೆಹೋವನು ಈ ದೇಶವನ್ನು ನಿಮಗೆ ಕೊಟ್ಟಿರುವುದನ್ನು ಬಲ್ಲೆನು, ನಿಮ್ಮ ನಿಮಿತ್ತ ನಮಗೆ ಮಹಾ ಪ್ರೀತಿ ಉಂಟಾಗಿದೆ. ನೋಡ್ರ ಏನ್ರಿ, ಯೆಹೋವನು ಈ ದೇಶವನ್ನು ಏನ್ ಮಾಡ್ತಾರೆ, ನಿಮ್ಗೆ ಕೊಟ್ಟಿರುವುದನ್ನು ಬಲ್ಲೆನು. ಅಯ್ಯೋ ಕೊಡ್ಬೋದು ಅಂತ ಹೇಳಿಲ್ಲ. ಏನ್ ಕಾನ್ಫಿಡೆನ್ಸ್ ಅಂತ ಹೇಳ್ತಾರೆ. ಈ ಸ್ತ್ರೀ ಎಂತ ಕ್ಯಾರೆಕ್ಟರ್ ನಮ್ಗೆ ಗೊತ್ತು ಅಲ್ವರ. ಆದ್ರೂ ದೇವ್ರ ಮೇಲೆ ಏನ್ ನಂಬಿಕೆ ನೋಡಿರ್ತೀನಿ, ಆಲ್ರೆಡಿ ಈ ಲ್ಯಾಂಡ್ ನ ದೇವ್ರು ನಿಮಗೂ ಕೊಟ್ಟಿರ್ತಾರೆ, ನನಗ್ ಗೊತ್ತು ಅಂತ ಹೇಳ್ತಾರೆ. ಆಮೇಲೆ ನೋಡ್ರ, ಎಲ್ಲರೂ ಏನಾಗ್ಬಿಟ್ಟಿರ ಆಡಿ ಸೈಕಾಲಜಿಕಲಿ ಎಲ್ಲ ಸೋತಾಗ್ಬಿಟ್ಟಾರೆ ಯುದ್ಧದಲ್ಲಿ. ಅದರ ಆಮೇಲೆ ವರ್ಸ್ 11. ನೋಡ್ರ, ಅರಸರನ್ನ ನಿರ್ಮೂಲ ಮಾಡಿದ್ ಕೇಳಿ ನಮ್ಮ ಎದೆ ಏನಾಯ್ತು, ಒಳಗೋಯ್ತು. ಆಮೇಲೆ ನೋಡ್ರ, ನಿಮ್ ಎದುರಿಸಂತ ಧೈರ್ಯ ಯಾರಿಗಿಲ್ಲ, ನಮಗಿಲ್ಲ ಅಂತ ಆಲ್ರೆಡಿ ಜನಗಳು ಏನಾಗ್ಬಿಟ್ಟಾರೆ ಅಂದ್ರೆ, ಇಸ್ರೇಲ್ ಜನಗಳು ಸರೆಂಡರ್ ಆಗೋದಕ್ಕೆ ಏನಾಗ್ಬಿಟ್ಟಾರೆ, ಆಲ್ರೆಡಿ ಮೆಂಟಲಿ ಪ್ರಿಪೇರ್ ಆಗ್ಬಿಟ್ಟಾರೆ. ಅದರ ಇವಾಗೇನು ಇದೆಲ್ಲ ತಂದ್ಬಿಟ್ಟೆ ಇನ್ಫಾರ್ಮೇಶನ್ ಯೋಶುವನಿಗೆ ಕೊಡ್ತಾರೆ. ದೇವ್ರ ಹೇಳ್ತಾರೆ, ಮರು ದಿನ ಏನಾಗ್ಬೇಕು, ಎಲ್ಲರೂ ಕಾನಾನ್ ದೇಶಕ್ಕೆ ಹೋಗ್ಬೇಕು. ಆದ್ರೆ ಕಾನಾನ್ ದೇಶಕ್ಕೆ ಹೋಗ್ಬೇಕಾದ್ರೆ ಹೆಂಗೆ, ಒಂದು ನದಿ ಸೆಂಟ್ರಲ್ ಇದೆ, ಆ ನದಿನ ದಾಟಿ ಏನಾಗ್ಬೇಕು, ಕಾನಾನ್ ದೇಶಕ್ಕೆ ಹೋಗ್ಬೇಕು. ಅದು ಯಾವ ನದಿ? ಯೋರ್ದನ್ ನದಿ. ಜಲ್ದಿ ಉತ್ತರ ಕೊಟ್ಟು ಜಲ್ದಿ ಊಟಕ್ಕೆ ಬಿಡ್ತೀನಿ. ಅದರ ನೋಡ್ಬೇಕಾದ್ರೆ ಏನೋ ಯೋರ್ದನ್ ನದಿ. ಯೋರ್ದನ್ ನದಿನ ದಾಟ್ಕೊಂಡು ಹೋಗ್ಬೇಕು ಅಂತಂದ್ರೆ ದೇವ್ರ ಏನ್ ಮಾಡ್ತಾರೆ, ಒಂದು ಸ್ಕೀಮ್ ಹೇಳಿರ್ತಾರೆ. ಏನ್ ಮಾಡ್ಬೇಕು ಅಂದ್ರೆ, ಯಾಜಕರು ಮಹಾಯಾಜಕರು ಮಂಜೂಷಾ ಪೆಟ್ಟಿ ಎತ್ಕೊಂಡು ಆ ಒಂದು ಯೋರ್ದನ್ ನದಿಗೆ ಹೋಗಿದ ತಕ್ಷಣ, ಯೋರ್ದನ್ ನದಿನ ಮುಟ್ಟಿದ ತಕ್ಷಣ ಯೋರ್ದನ್ ನದಿ ಏನಾಗ್ಬಿಡ್ತಾರೆ, ಅಲ್ಲಿ ಕಂಪ್ಲೀಟ್ ಆಗಿ ಡ್ರೈ ಆಗ್ಬಿಡ್ತಾರೆ ಅಂತ ಹೇಳ್ತಾರೆ. ಅದರ ಅದಕ್ಕೆ ಇದು ಹೋಗೋಂತ ಟೈಮ್ ಯಾವ ಟೈಮ್ ಅಪ್ಪ ಅಂತ ನೋಡ್ತೀವಿ ಅಂದ್ರೆ, ಹಾರ್ವೆಸ್ಟ್ ಟೈಮ್. ಹಾರ್ವೆಸ್ಟ್ ಟೈಮ್ ಅಲ್ಲಿ ನೀರು ಫುಲ್ ತುಂಬಿರ್ತೈತಂತೆ. ವಚನ ಓದನ, ಜೋಶುವ 3ನೇ ಅಧ್ಯಾಯ 15 ಓದಿದ್ವಿ. 15. ನೋಡ್ರ, ಏನಾಯ್ತಂತೆ, ಯೋರ್ದನ್ ಒಳಗೆ ಏನಾಯ್ತಂತೆ, ನಿಂತು ಹೋಯಿತು. ಆಮೇಲೆ ರಾಶಿಯಾಗಿ ನಿಂತು ಹೋಯ್ತು. ಸರಿ, ಇಂಗ್ಲಿಷ್ ಬರ್ತಾ ನೋಡಿ. ಫಾರ್ ಜೋರ್ಡನ್ ಓವರ್ಫ್ಲೋ ಆಲ್ ಇಸ್ ಬ್ಯಾಂಕ್ಸ್ ಆಲ್ ದ ಟೈಮ್ ಆಫ್ ಹಾರ್ವೆಸ್ಟ್ ಅಂತ ಬರ್ತಾರೆ. ಅಂದ್ರ ಸುಗ್ಗಿ ಕಾಲದಲ್ಲಿ ನೀರು ತುಂಬಾ ಏನ್ ಮಾಡ್ತೈತಂತೆ, ಹರಿತಾಯ್ತಂತೆ. ಅಲ್ವರ ಅದಕ್ಕೆ ನೋಡ್ಬೇಕಾದ್ರೆ ಇಟ್ ವಾಸ್ ಇಂಪಾಸಿಬಲ್ ಟು ಕ್ರಾಸ್. ಅದ್ರ ದೇವ್ರ ಹೇಳ್ತಾರೆ, ಮಂಜೂಷ ಪೆಟ್ಟಿ ತೊಗೊಂಡೋಗಿ ಯಾಜಕರು ನೀರ್ನ ಟಚ್ ಮಾಡಿದ ತಕ್ಷಣ ನೀರ್ ಏನಾಗ್ಬಿಡುತ್ತೆ, ಕಂಪ್ಲೀಟ್ ಆಗಿ ಡ್ರೈ ಆಗ್ಬಿಡ್ತಾರೆ. ನಾನು ಡ್ರೈ ಆಗಿದ ತಕ್ಷಣ ಇಸ್ರೇಲ್ಗಳೆಲ್ಲ ಸೀದಾ ಏನ್ ಮಾಡ್ತಾರೆ, ಎರಿಕೋಪಟ್ಟಕ್ಕೆ ಬರ್ತಾರೆ. ಅದರ ಎರಿಕೋಪಟ್ಟ ಅಂತ ಬಂದ್ಬಿಟ್ಟು ಏನ್ ಮಾಡ್ತಾರೆ, ಏನ್ ಮಾಡ್ಬೇಕು, ಎರಿಕೋಪಟ್ಟನ ಸುತ್ತಬೇಕು. ಎಷ್ಟು ದಿನ ಸುತ್ತಬೇಕು? 7 ದಿನ ಏನ್ ಮಾಡ್ಬೇಕು, ಸುತ್ತಬೇಕು. ಅದರ ಫಸ್ಟ್ 7 days, ಫಸ್ಟ್ 6 days ಏನ್ ಮಾಡ್ಬೇಕು, ಫಸ್ಟ್ 6 days ಏನ್ ಮಾಡ್ಬೇಕು, ಸುತ್ತಬೇಕು. ಬರೀ ಸುತ್ತಬಿಟ್ಟು ಸುತ್ತಬೇಕಾ? 6 ದಿನ ಸುತ್ತಬಿಟ್ಟು 6 ದಿನ ಸುತ್ತಬೇಕ. ಸುತ್ತೂರು ಏನ್ ಮಾಡ್ಬೇಕು, ಸುತ್ತಬೇಕು. 7ನೇ ದಿನ ಮಾತ್ರ ಏನ್ ಮಾಡ್ಬೇಕು ಅಲ್ಲ, 7ನೇ ದಿನ 7 ಸತಿ ಸುತ್ತಬಿಟ್ಟು ಜೋರಾಗಿ ಏನ್ ಮಾಡ್ಬೇಕು, 6 ಪಟ್ಟು ಸುತ್ತ ಸುತ್ತೂರು ಏನ್ ಮಾಡ್ಬೇಕು, ಊದ್ಬೇಕು. ಹಿಂಗ್ ಊದಿದ ತಕ್ಷಣ ಆಟೋಮೆಟಿಕ್ ಕಾಂಪೌಂಡ್ ಏನಾಗೋಯ್ತು, ಬಿದ್ದೋಯ್ತು. ಹೆಂಗ್ ಬಿದ್ದೋಯ್ತು? ಹೆಂಗೆ ಹೋಗಿದ ಜನಗಳು ಎಷ್ಟು ಜನ ಅವ್ರೆ, ಸಂಖ್ಯೆ ಎಷ್ಟು ಜನ ಅವ್ರೆ, ಪಾಪ್ಯುಲೇಷನ್ ಎಷ್ಟೈತೆ?
ಪಾಪ್ಯುಲೇಷನ್ ಎಷ್ಟು ಜನ ಅವರೇ ಹೇಳಿ? 30 ಲಕ್ಷ ಜನ ಅವರ ಇಲ್ವಾ? 30 ಲಕ್ಷ ಜನ ಒಂದು ಕಾಂಪೌಂಡ್ ಸುತ್ತಲೂ ರೌಂಡ್ ಹೊಡಿತಾ ಇದ್ರೆ ಏನಾಯ್ತದೆ? ಕಾಂಪೌಂಡ್ ಏನಾಯ್ತದೆ? ವೀಕ್ ಆಗಿ ಬಿದ್ದೋಯ್ತದೆ. ಅಂದ್ರೆ ಆಕ್ಚುಲಿ ನಮ್ಮ ಬ್ರದರ್ ಅಸಲ್ ರೀಪ್ರಿಂಟ್ ಬರಿಬೇಕಾದ್ರೆ ಹೇಳ್ತಾರೆ ಅಂದ್ರೆ, ಈ ನೀರು ಫುಲ್ ಆಗಿರೋಂತ ಯೋರ್ದ ಹೆಂಗಪ್ಪ ನಿಂತೋಯ್ತು ಅಂತ ನೋಡಿದ್ರೆ, ವಾಕ್ಯ ನೋಡ್ರಿ, ಆದಾಮ್ ಅಂತ ಒಂದು ಸ್ಥಳದಲ್ಲಿ ನೀರೇನಂತೆ ನಿಂತೋಯ್ತಂತೆ. ಯಾಕೆಂದ್ರೆ ಆ ಪರ್ಟಿಕ್ಯುಲರ್ ಇರೋ ಸ್ಪಾಟ್ ಏನ್ರಿ ಭೂಕಂಪಕ್ಕೆ ತುಂಬಾ ಏನಂದ್ರೆ ಅಟ್ರಾಕ್ಷನ್ ಆಗಿರೋ ಸ್ಪಾಟ್ ಅದು. ಭೂಕಂಪ ಫ್ರೀಕ್ವೆಂಟ್ ಆಗಿ ಆಗೋದಂತೆ. ಅದರಿಂದ ನೋಡ್ಬೇಕಾದ್ರೆ ದೇವ್ರು ಏನ್ ಮಾಡಿದಾರೆ, ಇಸ್ರೇಲ್ ಕರೆಕ್ಟ್ ಆಗಿ ಹೋಗ್ಬೇಕಾದ್ರೆ ಒಂದು ಭೂಕಂಪ ಬಂದಿದೆ. ಆ ಭೂಕಂಪ ಬಂದಿರೋದ್ರಿಂದ ನೀರೇನಾಗಿದೆ, ಡ್ರೈ ಆಗ್ಬಿಟ್ಟಿದೆ. ಇಸ್ರೇಲ್ ಕ್ರಾಸ್ ಆಗ್ಬಿಟ್ರು. ಆ ಭೂಕಂಪದ ಎಫೆಕ್ಟ್ಗೆ ಆಲ್ರೆಡಿ ಎರಿಕೋ ಕೋಟೆ ಏನಾಗಿದೆ, ಆಲ್ರೆಡಿ ಲೀಕ್ ಆಗಿದೆ. ಇನ್ನು 30 ಲಕ್ಷ ಜನಗಳು ದಿನಾ ರೌಂಡ್ ನೋಡಿದ್ರೆ ಏನಾಯ್ತದೆ? ಏನಿಲ್ಲ, ಇಮ್ಯಾಜಿನ್ ಮಾಡ್ಕೊಳ್ಳಿ, ನಮ್ಮ ಮನೆ ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲಿ ಇದ್ರೆ ಹೆಂಗಿರ್ತದೆ? ಟ್ರೈನ್ ಓಡ್ತಾ ಓಡ್ತಾ ನಮ್ಗೆ ಏನಾಗ್ತದೆ, ವೈಬ್ರೇಷನ್ ಫೀಲ್ ಆಗ್ತದ? ಸೇಮ್ ಇಷ್ಟೇ ಎಫೆಕ್ಟ್ ಅದರ. ಈ ರೀತಿ ಕೊನೆ ದಿನ ಎಲ್ಲ ಕೂಗಿ ತಕ್ಷಣ ದಬ 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 ಏನಾಯ್ತಲ್ಲ ಎಲ್ಲ ಬಿದ್ದೋಗ್ಬಿಡ್ತು ಅಲ್ವರ. ಈ ರೀತಿ ಏನ್ ಮಾಡ್ತಾರೆ, ಇಸ್ರೇಲ್ ಹೆಂಗ್ ಹೋಗ್ತಾರೆ, ಕಾನಾನ್ ದೇಶಕ್ಕೆ ಏನ್ ಮಾಡ್ತಾರೆ, ಅಲ್ಲಿ ಹೋಗ್ತಾರಲ್ಲ. ಕಾನಾನ್ ದೇಶಕ್ಕೆ ಹೋಗ್ಬಿಟ್ಟು ಏನ್ ಮಾಡ್ತಾರೆ, ಯೋಶುವ ಕೆಲವೊಂದು ಕೆಲಸಗಳನ್ನ ಮಾಡ್ತಾರೆ. ಹೋದ ನೋಡ್ರಿ ಎಲ್ಲಪ್ಪ ಅಂತಂದ್ರೆ, ಯೋಶುವ 5ನೇ ಅಧ್ಯಾಯ ವಾಕ್ಯ 3 ಓದಿದ್ವಿ. ಯೋಶುವ 5ನೇ ಅಧ್ಯಾಯ 3ನೇ ವಾಕ್ಯ. ಮಾಡಿಕೊಂಡು ನೋಡ್ರ, ಫಸ್ಟ್ ಎಂಟ್ರಿ ಆಗಿದ ತಕ್ಷಣ ಅಲ್ಲಿರೋಂತ ಎಲ್ಲಾ ಇಸ್ರೇಲ್ಗಳಿಗೆ ಏನ್ ಮಾಡ್ತಾರೆ, ಸುನ್ನತಿ ಮಾಡ್ತಾರೆ. ಯಾಕೆ ಮಾಡ್ಲಿಲ್ಲ? ಇಷ್ಟು ದಿನ ಯಾಕೆ ಮಾಡ್ಲಿಲ್ಲ? ಅರಣ್ಯದಿದ್ರು ಅದಕ್ಕೇನ್ ಮಾಡಿಲ್ಲ? ಅದಕ್ಕೆ ಕಾನಾನ್ ದೇಶಕ್ಕೆ ಹೋಗಿದ್ಮೇಲೆ ದೇವರ ಆಜ್ಞೆಗಳ ಪ್ರಕಾರ ಏನ್ ಮಾಡ್ತಾರೆ, ಎಲ್ಲರಿಗೂ ಸುನ್ನತಿ ಮಾಡ್ತಾರೆ. ಇನ್ನೇನ್ ಮಾಡ್ತಾರೆ ಅಂತಂದ್ರೆ, ನೀವು ನೋಡ್ಬೇಕಾದ್ರೆ ಅದರಲ್ಲಿ ಹೋದರ 10th verse, 11th verse, 12th verse. ಮೊದಲನೇ ತಿಂಗಳಿನ 14ನೇ ದಿನದ ಸಾಯಂಕಾಲ ಯೆರಿಕೋವಿನ ಬಯಲಿನಲ್ಲಿ ಪಸ್ಕ ಹಬ್ಬವನ್ನು ಆಚರಿಸಿ ಮರುದಿವಸದಿಂದ ಆ ದೇಶದ ಧಾನ್ಯವನ್ನು ಊಟಕ್ಕೆ ಉಪಯೋಗಿಸತೊಡಗಿದರು. ನೋಡ್ರ, ಏನ್ ಮಾಡ್ತಾರೆ ಅಲ್ಲಿ ಕಾನಾನ್ ದೇಶಕ್ಕೆ ಬೈತಿದ್ದ ಫಸ್ಟ್ ಏನ್ ಮಾಡ್ತಾರೆ ಅಲ್ಲಿ, ಫಸ್ಟ್ ಪಾಸ್ ಓವರ್ ಇನ್ ದ ಪ್ರಾಮಿಸ್ ಲ್ಯಾಂಡ್ ಏನ್ ಮಾಡ್ತಾರೆ, ಸೆಲೆಬ್ರೇಟ್ ಮಾಡ್ತಾರೆ. ಎರಡನೇದು ಏನ್ ಮಾಡ್ತಾರಂತೆ, ಧಾನ್ಯವನ್ನು ಊಟ ಮಾಡಿ ಏನ್ ಧಾನ್ಯ, ಪ್ರಾಮಿಸ್ ಲ್ಯಾಂಡ್ ಅಲ್ಲಿರಂತ ಧಾನ್ಯ ಏನ್ ಮಾಡ್ತಾರೆ, ಊಟ ಮಾಡಿ. ಅವಾಗ ಏನಾಯ್ತು, ನೆಕ್ಸ್ಟ್ ಕಂಟಿನ್ಯೂ ಮಾಡಿ. ಹೇಗೆಂದರೆ ಅದೇ ನೋಡ್ರ, ಆ ದೇಶದ ಹುಟ್ಟುವಳಿಯನ್ನು ಊಟ ಮಾಡಿದ ಮರು ದಿವಸವೇ ಮನ್ನ ಏನಾಯ್ತಂತೆ, ನಿಂತೋಯ್ತಂತೆ ಅಲ್ವರ. ಕರ್ತನಲ್ಲಿ ಪ್ರೀತಿ ಅಂತಂದ್ರೆ ಇದು ಶಾಯಿಯಲ್ಲಿ ನಡೆದಿರಂತದ್ದು. ಅದರ ಇದು ನಿಜ ಸ್ವರೂಪ ಏನೋ ಅದರ. ರೋಮಾಪುರದಲ್ಲಿ 15:4 ನೋಡ್ತೀರಿ, ಪೂರ್ವ ಕಾಲದಲ್ಲಿ ಬರ್ದಿರೋದ್ರಲ್ಲಿ ಯಾರು ವರ್ಷ ಬರ್ದಿರೋದು, ನಮ್ಮ ಉಪದೇಶಕ್ಕಾಗಿ ಏನ್ ಮಾಡೋದಿವಲ್ಲ ಬರ್ತಾರೆ ಅಂತಂದ್ರೆ, ಇದ್ರ ಎಲ್ಲಾದ್ರೂ ನಮ್ಗೆ ಏನಿರ್ಬೇಕು, ಒಂದು ಪಾಠ ಏನೋ ಒಂದ್ ಇರ್ಬೇಕು. ಅಂದ್ರೆ ಏನಪ್ಪ, ಅದರ ತುಂಬಾ ಸಿಂಪಲ್, ನಮ್ಗೆಲ್ಲ ಚೆನ್ನಾಗುತ್ತೆ. ಐಗುಪ್ತ ದೇಶ ಏನೋ ಈ ಲೋಕ. ಅದರ ಐಗುಪ್ತ ದೇಶದಲ್ಲಿರಂತ ಅಧಿಪತಿ ಅಂದ್ರೆ ಯಾರು, ಫಾರೋ ಅಂದ್ರೆ ಏನ್ರಿ, ಚೇತನ್ ಏನ್ ಮಾಡೋದು ಹೇಳ್ಬೋದು. ಹಂಗೆ ಫಾರೋ ಬಂದ್ಬಿಟ್ಟು ಎಲ್ಲಾ ಜನಗಳನ್ನ ಒಂದು ಭಯಂಕರವಾಗಿ, ಒಂದು ಬಲವಂತವಾಗಿ ಕೆಲಸ ಮಾಡಿಸ್ಕೊಂತಾರೆ, ಬಿಟ್ಟಿ ಕೆಲಸ ಮಾಡ್ಕೊತ. ಆಯ್ತರ ಇಡೀ ಲೋಕ ಜನಗಳನ್ನ ಸೇತನ್ ತನ್ನ ಕೈಯಲ್ಲಿ ಮಾಡಿ ಇವತ್ತೇನ್ ಮಾಡೋಣ, ಎಲ್ಲಾರು ಇಟ್ಕೊಂಡಿದ್ದಾನೆ. ಓದ ನೋಡಿ ವಾಕ್ಯ, ರೋಮಾಪುರದಲ್ಲಿ 8:21, ರೋಮನ್ಸ್ 8:21. ಆದರೂ ಅದಕ್ಕೂ ಹೆಚ್ಚಿಟ್ಟು ಏನಂದ್ರೆ ಆ ಜಗತ್ತು ಕೂಡ ನಾಶದ ವಶದಿಂದ ಬಿಡುಗಡೆಯಾಗಿ, ನೋಡ್ರಿ, ಆ ಜಗತ್ತು ಕೂಡ ನಾಶದ ವಶದಿಂದ ಬಿಡುಗಡೆಯಾಗಿ, ನೋಡ್ರ, ದೇವರ ಮಕ್ಕಳ ವಿಮೋಚನೆಯಲ್ಲೇ ಪಾಲ್ಗೊಳ್ಳೋದು. ಅಂದ್ರೆ ಎಲ್ಲಾ ಜನಗಳು ಯಾರಿಗೆ ಕೇಳ್ದಲ್ಲಿದ್ದಾರೆ, ಯಾರು ಒಂದು ಬಂಧನದಲ್ಲಿದ್ದಾರೆ ಅಂದ್ರೆ ಈ ಸಾತಾನಿನ ಒಂದು ಬಂಧನದಲ್ಲಿ ಏನಾಗೋರೆ ಇದ್ದಾರೆ. ಅಲ್ಲಿ ಹೆಂಗೆ ಇಸ್ರೇಲ್ ಜನಗಳು ದೇವತರ ಬಿಡುಗಡೆಗೆ ಕೂಗ್ತಾ ಇದ್ರು, ಪ್ರೇಯರ್ ಮಾಡ್ತಾ ಇದ್ರು, ಇದೇ ತರ ಇವತ್ತು ಇಡೀ ಲೋಕ ಜನಗಳು ದೇವತೆ ಏನ್ ಮಾಡ್ತಾಳೆ, ಓಡಾಡ್ತಾರೆ. ನೋಡಿ ಓದನ ರೋಮಾಪುರದಲ್ಲಿ 8:22. ನೋಡ್ರ, ಈ ಜಗತ್ತೆಲ್ಲ ಇವತ್ತವರೆಗೆ ಏನ್ ಮಾಡ್ತಾ ಇದೆ, ಪ್ರಸವ ವೇದನೆ ಪಡ್ತಾ ಇದೆ. ಏನ್ರಿ ಅದು ಬಿಡುಗಡೆ ಆಗೋದಿಕ್ಕೆ ಅಲ್ವರ. ಅದೇ ರೀತಿ ಫಾರೋ ಬಿಟ್ಬಿಟ್ಟ ಎಲ್ಲಾರನು, ಮೋಸ ಕೇಳಿದ್ದಕ್ಕೆ ಬಿಟ್ಬಿಟ್ಟ. ಅಯ್ಯೋ ಹೋಗಪ್ಪ, ಅಯ್ಯೋ ಕರ್ತಿದ್ಯಾ ಹೋಗ್ದು ಅಂತ ಬಿಟ್ಬಿಟ್ಟ. ಏನ್ ಮಾಡ್ತಾನ ಅವನ, ನೀನ್ ಯಾರಪ್ಪ, ನಿನ್ ದೇವ್ರು ಯಾರು? 10 ಉಪದ್ರವಗಳು, ಕೊನೆಗೆ ಅವ್ನ ಮಗನ್ನ ಹೊಡೆಯೋ ತನಕ ಅವ್ನ್ ಬಿಡ್ಲೇ ಇಲ್ಲ ನೋಡ್ರಿ ಅಂತೀನಿ. ಅದರ ಇದೇ ರೀತಿ ಸೇತಾನೆ ಮಾಡೋನೆ, ಎಲ್ಲಾರ್ದು ಬಂಧನದಲ್ಲಿ ಇಟ್ಕೊಳೋನೆ. ಯೆಶಾಯ 14:17, ಐಸಾಯ 14:17. ಪಟ್ಟಣಗಳನ್ನು ಕೆಡವಿ ಲೋಕವನ್ನು ಕಾಡಿನಾಗಿ ಮಾಡಿ ಸೆರೆಹಿಡಿದವರನ್ನು ಮನೆಗೆ ಬಿಡದೆ, ನೋಡ್ರ, ಪಟ್ಟಣವನ್ನು ಕೆಡವಿ
ಕಾಡನ್ನಾಗಿ ಲೋಕವನ್ನು ಕಾಡನ್ನಾಗಿ ಮಾಡಿ ಸೇರ್ಲಿರೋ ಎಲ್ಲರನ್ನು ಮನೆಗೆ ಬಿಡದೆ ಮನೆಗೆ ಬಿಡದೆ ಇವನು ನೋಡ್ರ ಇದ್ದವನು ಪಾರ ಹಿಂಗೆ ತಾನೆ ಮಾಡಿದ್ದು ಯಾರನ್ನೋ 5 ನಿಮಿಷ ಹೊರಗಡೆ ಬಿಡ್ತಾನೆ ಇಲ್ಲ ಅಂತೀನಿ ನಾನು. ಆ ತರ ಇಡೀ ಲೋಕ ಜನಗಳು ಏನ್ ಮಾಡೋದು ಇವತ್ತೆಲ್ಲ ಕ್ಯಾಪ್ಟಿವಿಟಿ ಯಾರು ಇಟ್ಕೊಂಡ್ರೆ ಈ ಪ್ರಪಂಚದ ದೇವ್ರು ಇಟ್ಕೊಂಡ್ರೆ. ಅದಕ್ಕೆ ಅವನೇನ್ ಪ್ರಮಾಣ ಮಾಡ್ದ ಏನ್ರಿ ಮೋಸ ಮುಖಾಂತರ ಅವ್ನು ಡೆಲಿವರಿ ಬರ್ತಾರೆ, ಅವ್ರಿಗೆ ನಮ್ಗೆ ತೊಂದರೆ ಆಗ್ತದೆ ಅಂತ ಏನ್ ಮಾಡೋದಂದ್ರೆ ಎಲ್ಲಾ ಗಂಡು ಮಕ್ಳು ಏನ್ ಮಾಡಕ್ಕೆ ಸಾಯಿಸೋದಿಕ್ಕೆ ಪ್ರೇಮ. ಈ ತರ ಏಸು ಕೃಷ್ಣ ಮೊದಲೇ ಬರುವಿಕೆಯಲ್ಲಿ ಏಸು ಕೃಷ್ಣನ ಕೂಸಾಗಿರ್ಬೇಕಾದ್ರೆ ಸಾಯಿಸೋದಿಕ್ಕೆ ಏನ್ ಮಾಡ್ದವನ ಒಂಚೂರು ಮಾಡ್ದ. ಆದ್ರೆ ಏನಾಗಿಲ್ಲ, ಯಾವ್ದು ಸಕ್ಸಸ್ ಆಗಿಲ್ಲ. ಅದರ ಕೊನೆಗೆ ಏನ್ ಮಾಡ್ತಾರೆ ದೇವ್ರು ಪಸ್ಕದ ಕುರಿ ಮುಖಾಂತರ ಇಸ್ರೇಲ್ ಚೊಚ್ಚಲ ಮಕ್ಕಳನ್ನ ಕಾಪಾಡ್ಬಿಟ್ಟು ಅವ್ನೇನ್ ಮಾಡ್ತಾರೆ ಅವ್ನು ಬಿಡುಗಡೆ ಮಾಡ್ಕೊಂಡ್ಬಿಡ್ತಾರೆ. ಈ ತರ ನಮ್ಗೆ ಪಸ್ಕದ ಕುರಿ ಯಾರು ಏಸು ಕೃಷ್ಣನ. ಏಸು ಕೃಷ್ಣನ ಬಲಿಯ ಮುಖಾಂತರ ನಮ್ಗೆ ಏನಪ್ಪ ಆಗಿದೆ ಅಂತಂದ್ರೆ ಏನ್ರಿ ಒಂದು ರಕ್ಷಣೆ ಸಿಕ್ಕಿದೆ, ರಕ್ಷಣೆ ಮಾರ್ಗ ಸಿಕ್ಕಿದೆ. ಕಾನಾನ್ ದೇಶಕ್ಕೆ ಹೋಗೋದಕ್ಕೆ ನಮ್ಗೆ ಏನಾಗಿದೆ ಒಂದು ಅವಕಾಶ ಸಿಕ್ಕಿದೆ. ಅದರ ಸರಿ ಬಿಡುಗಡೆ ಆಗಿದ ತಕ್ಷಣ ಎಲ್ಲಾ ಜನಗಳು ಇಮ್ಮಿಟ ಕಾನಾನ್ ದೇಶಕ್ಕೆ ಹೋಗ್ಬಿಟ್ರ ಇಮ್ಮಿಟಕ್ಕೆ ಹೋಗ್ಬಿಟ್ರ ಇಲ್ಲ ರೀ ಅಂದ್ರ ಎಲ್ಲ ಏನ್ ಮಾಡ್ತಾ ಇದ್ರು ಅರಣ್ಯದಲ್ಲಿ ಏನ್ ಮಾಡ್ಬೇಕು ಸ್ವಲ್ಪ ವರ್ಷಗಳು ಇಡಬೇಕಾಯ್ತು. ದೇವ್ರ ಮನ್ಸ್ ಮಾಡಿದ್ರೆ ಇಮ್ಮಿಟಕ್ಕೆ ಏನ್ ಮಾಡೈತಲ್ಲ ಕರ್ಕೊಂಡು ಹೋಗ್ಬಿಟ್ಟು. ಆದ್ರೆ ದೇವ್ರ ಏನ್ ಮಾಡಕ್ ಹೋಗಿಲ್ಲ, ಕರ್ಕೊಂಡು ಹೋಗಿಲ್ಲ. ಇದೇ ರೀತಿ ಯೇಸು ಕ್ರಿಸ್ತ ಶಿಲುಬೆ ಸತ್ತಿ 2000 ವರ್ಷಗಳಾದ್ರೂ ಸರಿ ಲೋಕಕ್ಕೆ ಏನಕ್ಕಪ್ಪ ರಕ್ಷಣೆ ಬಂದಿಲ್ಲ ಅಂತಂದ್ರೆ ಲೋಕನ ಏನ್ ಮಾಡ್ತಾವ ದೇವ್ರು ಪರೀಕ್ಷೆ ಮಾಡ್ತಾವ್ರೆ. ನಮ್ಮಲ್ಲಿ ಏನಿದೆ ಮುಖ್ಯವಾಗಿ ಕಾನ್ಸಿಕ್ರೇಟೆಡ್ ಸಹೋದರ ಸಹೋದರಿಗಳಲ್ಲಿ ನಮ್ಮ ಮನಸ್ಸಲ್ಲಿ ಏನಿದೆ ಅಂತಂದ್ಬಿಟ್ಟು ನಿಜವಾದ ಗುಣಗಳನ್ನ ಟೆಸ್ಟ್ ಮಾಡೋದಕ್ಕೋಸ್ಕರ ದೇವ್ರೇ ಮಾಡ್ತಾರೆ ನಮ್ಗೆ ಇತ ಮಾಡ್ತಾವಂತೆ. ಧರ್ಮೋಪದೇಶ ಕಂಡ 8ನೇ ಅಧ್ಯಾಯ 2ನೇ ವಾಕ್ಯ ಓದಿ. ಡ್ಯೂಟ್ರಾನಮಿ 8:2. ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಈ 40 ವರ್ಷ ಅರಣ್ಯದಲ್ಲಿ ನಡೆಸಿದನು. ನೀವು ತನ್ನ ಆಜ್ಞೆಗಳನ್ನು ಕೈಗೊಳ್ಳುವವರೋ ಅಲ್ಲವೋ ಎಂದು ತಿಳ್ಕೊಳ್ಳುವುದಕ್ಕೆ. ನೋಡ್ರ, ನೀವು ಆಜ್ಞೆಗಳನ್ನ ಕೈಗೊಂಡು ನಡೀತಿರೋ ಇಲ್ವೋ ಅಂತ ತಿಳಿದುಕೊಳ್ಳುವುದಕ್ಕೆ ನೋಡ್ರ ನಿಮ್ಮನ್ನ ಕಷ್ಟಕ್ಕೆ ಒಳಪಡಿಸದಂತೆ ಅಲ್ವರ. ಯೇಸು ಕ್ರಿಸ್ತ ಸತ್ತಿ ಶೋಷಾನ ಏನಕ್ಕಪ್ಪ ಸಭೆ ಕಂಪ್ಲೀಟ್ ಆಗಿಲ್ಲ ಅಂತಂದ್ರೆ ಏನಕ್ಕೆ ಸಭೆ ಏನ್ ಮಾಡ್ತಾರೆ ಇನ್ನ ಪರೀಕ್ಷೆ ಮಾಡ್ತಾವ್ರೆ ಅದರ. ಅದಕ್ಕೆ ನೋಡ್ಬೇಕ್ರೆ ಇಡೀ ಲೋಕ ಜನರಿಗೆ ರಕ್ಷಣೆ ಬರ್ಬೇಕು ಅಂದ್ರೆ ಏನಾಗ್ಬೇಕು, ಅಲ್ಲಿ ಕಾನಾನ್ ದೇಶಕ್ಕೆ ಎಲ್ಲರೂ ಹೋಗ್ಬೇಕು ಅಂದ್ರೆ ಏನಾಗ್ಬೇಕಲ್ಲಿ ಅಲ್ಲಿ ಏನಾಗ್ಬೇಕಾಯ್ತು ಅಂತಂದ್ರೆ ಯಾಜಕ ಮತ್ತೆ ಮಹಾಯಾಜಕ ಮಂಜೂಷ ಪೆಟ್ಟಿ ತಗೊಂಡು ಎಲ್ಗೋಬೇಕು ಯೋರ್ದನ್ ನದಿಗೆ ಹೋಗ್ಬೇಕು. ಯೋರ್ದನ್ ನದಿ ಏನ್ ಮಾಡ್ಬೇಕು, ನೀರ್ನ ಟಚ್ ಮಾಡ್ಬೇಕು. ನೀರ್ನ ಟಚ್ ಆದ್ರೇನೆ ನೀರ್ ಏನಾಗೋದಿಕ್ ಸಾಧ್ಯ ಅಂತ ಕ್ಲಿಯರ್ ಆಗೋದಿಕ್ ಸಾಧ್ಯ. ಆಮೇಲೆ ಜನಗಳು ಹೋಗೋದಿಕ್ಕೆ ಸಾಧ್ಯ. ಇದೇನಪ್ಪ ಅರ್ಥ ಅಂತಂದ್ರೆ ಮಂಜೂಷ ಪೆಟ್ಟಿ ಯಾವ್ರ ಯಾಜಕ ಮಹಾಯಾಜಕ ಅಂದ್ರೆ ಯಾರು, ನಮ್ಗೆ ಯಾರು ಮಹಾಯಾಜಕ? ನಾವೆಲ್ಲ ಏನ್ರಿ ನಾವೆಲ್ಲ ಯಾಜಕ ಅಲ್ವ. ಹಂಗಾರೆ ಸಭೆ ಕಂಪ್ಲೀಟ್ ಆಗೋ ತನಕ ಇಡೀ ಲೋಕ ಜನಕ್ಕೆ ಏನ್ ಬರಲ್ಲ, ರಕ್ಷಣೆ ಬರಲ್ಲ. ಸರಿ, ಇವಾಗ ನೋಡ್ಬೇಕಾದ್ರೆ ಏನ್ರಿ ಅವರು ಯಾಜಕ ನಾವೆಲ್ಲ ಏನಾಗಿದ್ದೀರಿ, ಅವರು ಮಹಾಯಾಜಕ ನಾವೇನಾಗಿದ್ದೀರಿ ಯಾಜಕ ವರ್ಗದವರಾಗಿದ್ರಿ ಅಲ್ವ. ಅದಕ್ಕೆ ಯೋರ್ದೋನ್ ಅಂದ್ರೆ ಏನು, ಯೋರ್ದೋನ್ ಅಂದ್ರೆ ಆ ಪದದ ಹೆಸರು ಅಂದ್ರೆ ಜಡ್ಜ್ ಡೌನ್ ಅಂದ್ರೆ ಏನು, ಜಡ್ಜ್ ಡೌನ್ ಅಂತ ಅರ್ಥ ಅಲ್ವರ. ಅದಕ್ಕೆ ಯೇಸು ಕ್ರಿಸ್ತ ಕಾನ್ಸಿಕ್ರೇಷನ್ ಎಲ್ಲಪ್ಪ ಮಾಡ್ಕೊಂಡಿದ್ದು ಅಂತಂದ್ರೆ ಯೋರ್ದೋನ್ ನದಿಲಿ ಅಲ್ಲ. ದಟ್ ಇಸ್ ಅ ಸಿಂಬಲ್ ಆಫ್ ಡೆತ್. ಅವರು ಮರಣದ ಯಾತ್ರೆನ ಯೋರ್ದೋನ್ ನದಿಲಿ ಆರಂಭ ಮಾಡಿ ಶಿಲ್ಬೆಲ್ ಏನ್ ಮಾಡಿದ್ರು ಮುಗಿಸಿದ್ರು ಅಂದ್ರೆ. ಅದೇ ತರ ಸಭೆ ಯೋರ್ದೋನ್ ನದಿ ಸಂಪೂರ್ಣವಾಗಿ ಮುಳುಗಿದ್ರೇನೆ ಇಡೀ ಲೋಕ ಜನಕ್ಕೆ ಏನ್ ಬರಕ್ ಸಾಧ್ಯ, ರಕ್ಷಣೆ ಬರಕ್ ಸಾಧ್ಯ ಅಲ್ವ. ಅದು ನೋಡ್ಬೇಕಾದ್ರೆ ಇವ್ರು ಮುಳುಗ್ತಿರ ಇದ್ರೆ ಅವ್ರಿಗೆ ರಕ್ಷಣೆ ಬರಕ್ಕೇನಿಲ್ಲ, ಸಾಧ್ಯ ಇಲ್ಲ. ಅದಕ್ಕೆ ಫಸ್ಟ್ ಏನಾದ್ರು ಸಭೆ ಕಂಪ್ಲೀಟ್ ಆಗಿದ್ಮೇಲೆ ಲೋಕ ಜನಕ್ಕೆ ಏನಾಗ್ತಾರೆ, ಅಲ್ಲಿ ರಕ್ಷಣೆ ಬರ್ತಾರೆ ಅದರ. ಸರಿ, ಇದು ಯಾವಾಗ ಬರ್ತಾರೆ ಅಂತಂದ್ರೆ ಯೋಚನೆಗೆ ಏನಂತಂದ್ರು ಎಷ್ಟು ದಿನ ಹೋಗ್ಬೇಕು, 3 days ಕರೆಕ್ಟಾ. ಇವತ್ತಿನ ಎಷ್ಟು ದಿನ, 3 ದಿನ. ಅಂದ್ರೆ ಯೇಸು ಕ್ರಿಸ್ತನ ಮೊದಲನೇ ಬರುವಿಕೆಯಿಂದ ಯೇಸು ಕ್ರಿಸ್ತನ 2ನೇ ಬರುವಿಕೆವರೆಗೂ ಎಷ್ಟು ದಿನಪ್ಪ ಆಯ್ತು, 3 ದಿನ. ಇದೇ ಮೃತ 3 ದಿನ. ಯೇಸು ಕ್ರಿಸ್ತನ ಒಂದಿನ ಎಷ್ಟು ವರ್ಷ, 1000 ವರ್ಷ. ಯೇಸು ಕ್ರಿಸ್ತನ ಮೊದಲನೇ ಬರುವಿಕೆಯಿಂದ 2000 ವರ್ಷ ಆಯ್ತು. 3ನೇ 1000 ವರ್ಷದಲ್ಲಿ ಆ 3ನೇ ದಿನದಲ್ಲೇ ದೇವರು ಈ ರಕ್ಷಣೆಯ ಒಂದು ಕಾರ್ಯ ಏನ್ ಮಾಡೋದಲ್ಲಿ ಅದಕ್ಕೆ ಹೇಳ್ಬೇಕಾದ್ರೆ ನೀರ್ ತುಂಬಿತ್ತು ಅಂತ ನೋಡ್ತೇವೆ. ನೀರ್ ಯಾವಾಗ ತುಂಬಿತ್ತು ಅಂತ ನೋಡ್ತೇವೆ, ಇಟ್ ವಾಸ್ ಅ ಟೈಮ್ ಆಫ್ ದ ಹಾರ್ವೆಸ್ಟ್. ಸುಗ್ಗಿಯ ಒಂದು ಕಾಲದಲ್ಲಿ ಏನಾಗಿತ್ತು, ನೀರು ಫುಲ್ ತುಂಬಿತ್ತು ಅಂತಂದ್ರೆ ಇವಾಗ ನಾವಿರೋ ಟೈಮ್ ಯಾವ ಟೈಮ್ ಅಪ್ಪ ಅಂದ್ರೆ ಹಾರ್ವೆಸ್ಟ್ ಟೈಮ್ ಅಲ್ಲಿ ನೀರ್ ಏನಾಗಿದೆ, ಕಂಪ್ಲೀಟ್ ಆಗಿ ತುಂಬಿಡಿದೆ. ಏನ್ ನೀರು ಅಂದ್ರೆ ಬೈಬಲ್ ಇನ್ನೊಂದು ಅರ್ಥ ಇದೆ ಅಂದ್ರ ಏನ್ರಿ ವಾಕ್ಯ. ಇನ್ನೊಂದು ಅರ್ಥ ಏನಪ್ಪಾ ಇದೆ ಅಂತಂದ್ರೆ ನಾವು ಯೋರ್ದನ್ ನದಿ ಬೇಸಿಕ್ ಕ್ಲಾಸ್ ಹೇಳಿದಿರಲ್ವಾ, ಆ ನೀರೇ ಆಯ್ತು ಎಲ್ಲಿಂದ ಬಂತು, ಹರ್ಮೋನ್ ಪರ್ವತದಿಂದ ಎಲ್ಲಿಗೆ ಬಂತು, ಲವಣ ಸಮುದ್ರದವರೆಗೆ ಆಯ್ತು ಬಂತು. ಅದೇನಂತ ಹೇಳ್ತೀರಿ, ಆ ಯೋರ್ದನ್ ನದಿಯ ಒಂದು ಮಾರ್ಗ ಅದೇನಕ್ಕೆ ಸೂಚನೆ ಆಗ್ತದೆ, ದ ಪಾತ್ ಆಫ್ ಡೆತ್ ಅದರ ಮನುಷ್ಯನ ಮರಣದ ಒಂದು ಮಾರ್ಗ ಅದರ. ನೋಡಿ, ಈ ಜನಗಳು ಈ ಮರಣದ ಮಾರ್ಗ ದಾಟಿ
ದೇವ್ರು ವಾಗ್ದಾನ ಮಾಡಿದಂತ ದೇವ್ರ ರಾಜ್ಯಕ್ಕೆ ಬರ್ಬೇಕು ಅಂತಂದ್ರೆ ಈ ಒಂದು ಮರಣ ಏನ್ ಮಾಡ್ಕೊಳವ ದಾಟ್ಕೊಂಡ್ ಬರ್ಬೇಕು. ಏನಪ್ಪ ಇದು ಸಮುದ್ರ? ಒಂದು ಸಮುದ್ರ ಇದೆ. ಯಾವ್ದಪ್ಪ? ಓದ ನೋಡಿದ್ದೀನಿ ಏಷಾಯ 57:20. ಯಾವ್ದು ಈ ಸಮುದ್ರ? ಓದ ನೋಡಿದ್ದೀನಿ ಏಷಾಯ 57ನೇ ಅಧ್ಯಾಯ 20ನೇ ವಾಕ್ಯ ಓದಿದ್ದೀನಿ. ದುಷ್ಟರಾದರೂ ಅಲ್ಲೋಲವಾದ ಸಮುದ್ರದಲ್ಲಿದ್ದಾರೆ, ಅದು ಸುಮ್ಮನಿರದು. ನೋಡ್ರ, ದುಷ್ಟರಾದವರು ಇದರಂತೆ ಅಲ್ಲೋಲ ಕಲ್ಲೋಲವಂತ ಸಮುದ್ರ ಅಂತ ಇದ್ದಾರೆ, ಅವ್ರು ಸುಮ್ನೆ ಇರೋದು. ಅದರ ತೆರೆಗಳು ಕೆಸರನ್ನು ಅದು ತೆರೆಗಳ ಕೆಸರನ್ನು ಕಾರುತ್ತಲೇ ಇರ್ತಾರಂತೆ. ಅಂದ್ರೆ ಏನು? ಸಮುದ್ರ ಕೆಲಸ ಏನಂದ್ರೆ ಅದೇ ಸಮುದ್ರದಂತೆ ಅದೆಲ್ಲ ಕಸ ಏನ್ ಮಾಡ್ತಾರೆ ಹೊರಗಡೆ ತಂದಾಕ್ತಂತಾರೆ. ಅಂತ ಆಳುಗಳು, ದುಷ್ಟ ಆಳುಗಳು. ಅದರ ಇದ್ಯಾವ್ದು? ಇವತ್ತು ಲೋಕದಲ್ಲಿ ಈ ತರ ಜನಗಳಿದಾರ? ದುಷ್ಟ ಹೆಂಗಿದ್ರಂತೆ? ಅಲ್ಲೋಲ ಕಲ್ಲೋಲವರ ಅಂತ ಸಮುದ್ರ. ಅಲ್ಲೋಲ ಕಲ್ಲೋಲವರ ಸಮುದ್ರ ಏನ್ರಿ? ಶಾಂತವಾಗಿರೋ ಸಮುದ್ರ ಅಲ್ಲ. ಇವತ್ತು ಲೋಕದಲ್ಲಿ ಹೆಂಗಿದೆ? ಎಲ್ಲಾ ರಾಜ್ಯಗಳಲ್ಲಿ ಬರೀ ಗಲಿಬಿಲಿ. ಎಲ್ಲಾ ರಾಜ್ಯದಲ್ಲಿ ಎಂತ ಜನಗಳು ತುಂಬ್ಕೊಂತಾರೆ? ದುಷ್ಟಗಳು ತುಂಬ್ಕೊಂಡ್ಬಿಟ್ಟಾರೆ. ಈ ದುಷ್ಟಗಳ ಗಲಿಬಿಲಿಯಿಂದ ಆವಾಗ ಏನಾಗ್ತಾರೆ ಹೊರಗಡೆ? ಕೆಸರುಗಳೆಲ್ಲ ಏನಾಗ್ತಾರೆ ಹೊರಗಡೆ ಬರ್ತೈತೆ. ಎಲ್ಲಿ ಬಂತು? ಅದರ ಯಾವ ರಾಜ್ಯದಲ್ಲಿ ಬಂತು ನೋಡ್ರಿ. ಶ್ರೀಲಂಕಾದಲ್ಲಿ ಏನಾಯ್ತು? ಅಲ್ಲೋಲ ಕಲ್ಲೋಲ ಒಂದು ಸಮುದ್ರ ಸೇರಿದ್ರ ಏನ್ ಮಾಡಿದ್ರು? ಎಲ್ಲ ಕೆಸರು ಹೊರಗಡೆ ಹಾಕಿದ್ರ ಕರಪ್ಟ್ ಗವರ್ಮೆಂಟ್ ಏನ್ ಮಾಡ್ಬಿಡ್ತು? ಟಾಪಲ್ ಮಾಡ್ಬಿಡ್ತು. ಅದರ ಗವರ್ಮೆಂಟ್ ಏನ್ ಮಾಡಕ್ಬಿಟ್ರು? ಕೆಡಬಿಟ್ರು. ಶ್ರೀಲಂಕಾ ಆಯ್ತಾ? ಅದರ ಇನ್ಯಾವ ದೇಶದಲ್ಲಿ ಆಗಿದೆ? ಅಲ್ಲ ನೇಪಾಳ ಆಗಿದೆ. ಜನ್ಜೆಡ್ ಅಲ್ಲ ನೋಡ್ಬೇಕು. ಏನ್ ಮಾಡಿದ್ರು? ಒಂದೇ ದಿನದಲ್ಲಿ ಒಂದೇ ದಿನದಲ್ಲಿ ನೇಪಾಳ ಗೌರ್ಮೆಂಟ್ ಇಲ್ದಿರಂಗ್ ಮಾಡಾಕ್ಬಿಟ್ರು. ಅದರ ಆ ಪ್ರೈಮ್ ಮಿನಿಸ್ಟರ್ ಮಾಡಕ್ ಹೊಡೆದಾಕ್ಬಿಟ್ರು. ಅದರ 18 ಸುಟ್ಟ ಹಾಕ್ಬಿಟ್ರು. ಅದರ ಈ ರೀತಿ ಒಂದೇ ದಿನದಲ್ಲಿ ಏನ್ರಿ ಅಲ್ಲೋಲೋ ಕಲ್ಲೋಲೋ ಅಂತ ಸಮುದ್ರ. ಅಲ್ರ ಆಮೇಲೆ ನೆಕ್ಸ್ಟ್ ಇನ್ಯಾವ್ದು ರಾಜ್ಯಕ್ಕೆ ಬಂತ? ಬಾಂಗ್ಲಾದೇಶ್ ನೋಡದ? ಅದು ಸೇಮ್ ಗತಿ. ಅಮ್ಮ ಪಾಪ ಏನು ಸೂಟ್ ಕೇಸ್ ಕಂಬಳಕಲ್ಲ ಹೆಲಿಕಾಪ್ಟರ್ ಇಟ್ಕೊಂಡು ಇಂಡಿಯಾ ಮೇಲೆ ಲ್ಯಾಂಡ್ ಆಗ್ಬಿಡ್ತು. ನೆಕ್ಸ್ಟ್ ಇನ್ಯಾವ್ದಿದೆ? ಇರಾನ್ ನೋಡ್ದ? ಇರಾನ್ ಯಾರು ಅಲ್ಲಾಡ್ಸಕ್ಕಾಗಲ್ಲ ತಿಳ್ಕೊಂಡ್ಬಿಟ್ಟಿದ್ದ. ನೋಡ್ರಿ ಏನ್ ಮಾಡಾಕ್ಬಿಟ್ರು ಇರಾನ್ ನಾವು ಹೊಡಿಯೋದಿಕ್ಕೆ ಕ್ರಿಸ್ತನ್ ಏನ್ ಮಾಡ್ಬಿಟ್ಟಾರೆ? ಪ್ಲಾನ್ ಮಾಡ್ಬಿಟ್ಟ. ಡೊನಾಲ್ಡ್ ಟ್ರಂಪ್ ಅಲ್ಲ ಪ್ಲಾನ್ ಯಾರ್ದು? ಸಾಂಗ್ಸ್ ಆಫ್ ಸೋಲೋಮನ್ 2:5 ಓದ್ರಿ ಕರೆಕ್ಟ್ ನೋಡೋಣ. ಪರಮಗೀತೆ ನಾನು ದ್ರಾಕ್ಷಿಯಿಂದ ತೃಪ್ತಳಾಗಿದ್ದೇನೆ, ಈ ದ್ರಾಕ್ಷಿಯಿಂದ ನನ್ನನ್ನು ಉಪಚರಿಸಿರಿ. 2:8 ಕೊಡಿ. 2, 8 and 9 ಕರೆಕ್ಟ್. ನನ್ನ ಕಾಂತನ ಸಬ್ಬಳ ಅವನು ಬೆಟ್ಟಗಳ ಮೇಲೆ ಹಾರುತ್ತಾ ಗುಡ್ಡಗಳಲ್ಲಿ ಕುಪ್ಪಳಿಸುತ್ತಾ ಬರುತ್ತಿದ್ದಾನೆ. ನಮ್ಮ ಕಾಂತ ಯಾರು? ಕಾಂತ ಅದರ ನಮ್ಮ ಯೇಸು ಕ್ರಿಸ್ತನ್ ಹೆಂಗವ್ರಂತೆ? ಹೆಂಗವ್ರಂತೆ? ನಮ್ಮ ಕಾಂತನು ಹೆಂಗಿದ್ರಂತೆ? ಬೆಟ್ಟಗಳ ಮೇಲೆ ಹಾರುತ್ತಾ ಗುಡ್ಡಗಳಲ್ಲಿ ಕುಪ್ಪಳಿಸುತ್ತಾ ಬರುತ್ತಿದ್ದಾನೆ. ಹೆಂಗಂತ ಕೊಟ್ಟಿಲ್ಲ. ನೋಡ್ರ ಹಿಂಗವ್ರಂತೆ. ಜಿಂಕೆ ಅಂತ ಅವ್ರಂತೆ ಕ್ರೈಸ್ಟ್. ನೋಡ್ರ ಜಿಂಕೆ ಜಂಪ್ ಹಾಕ ಹೆಂಗ್ ಜಂಪ್ ಆಗ್ತದೆ? ಇಲ್ಲಿಂದ ದೂರ ಏನ್ ಮಾಡ್ತಾವ ಉದ್ದೇಶ ಜಂಪ್ ಆಗ್ತಾರೆ ನೋಡ್ರಿ. ಆತರ ಕ್ರೈಸ್ಟ್ ಯಾವ್ದ್ರ ಮೇಲೆ ಜಂಪ್ ಮಾಡೋದು ಬಂದದಂತೆ? ಬೆಟ್ಟಗಳ ಮೇಲೆಯೋ ಗುಡ್ಡಗಳ ಮೇಲೆಯೋ. ಯಾವ್ದು ಬೆಟ್ಟ ಅಂದ್ರೆ ಬೈಬಲ್ದಲ್ಲಿ? ಗುಡ್ಡ ಏನ್ರಿ? ಬೆಟ್ಟ ಗುಡ್ಡ ಅಂದ್ರೆ ರಾಜ್ಯಗಳು. ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಯೇಸು ಏನ್ ಮಾಡ್ತಾರೆ? ಜಂಪ್ ಮಾಡ್ಕೊಂಡು ಎಲ್ಲಾ ರಾಜ್ಯಗಳ ತಲೆಗಳು ಏನ್ ಮಾಡ್ತಾರೆ? ಛೇದಿಸ್ತಾ ಇದ್ದಾರೆ. ಅದರ ಇರಾನ್ ಆಯ್ತು, ಬಾಂಗ್ಲಾದೇಶ್ ಆಯ್ತು, ನೇಪಾಳ ಆಯ್ತು, ಶ್ರೀಲಂಕಾ ಆಯ್ತು, ಪಾಕಿಸ್ತಾನ ಆಯ್ತು. ಅದರ ಏನ್ರಿ ಆಮೇಲೆ ಎಲ್ಲಿ ಗಲ್ಫ್ ಕಂಟ್ರೀಸ್ ಅಲ್ಲಿ ಯಾವ್ದು? ನಮ್ಮ ಈಜಿಪ್ಟ್ ಆಯ್ತು, ಲಿಬಿಯಾ ಆಯ್ತು. ಅದರ ಎಷ್ಟೆಷ್ಟು ರಾಜ್ಯಗಳಲ್ಲಿ. ಆಮೇಲೆ ಇಂಡೋನೇಷಿಯಾ. ಅದರ ಇವಾಗ ಇಂಡಿಯಾ ಸುತ್ತಲೂ ಆಗ್ಬಿಟ್ಟಿದೆ. ಏನರ್ಥ? ಸುತ್ತಲೂ ಆಗಿದೆ ಅಂದ್ರೆ ಏನರ್ಥ? ನೆಕ್ಸ್ಟ್ ಏನಂತೆ? ನಮಗೂ ಕೂಡ ಏನಾಗ್ತದೆ? ಅತಿ ಶೀಘ್ರದಲ್ಲಿ ಬರ್ತಾರೆ ಅಂತ ಏನ್ರಿ ಅರ್ಥ ಅಲ್ವಾ? ಅದು ನೋಡ್ಬೇಕಾದ್ರೆ ಇವಾಗ ಡಾಲರ್ ಏನಿದೆ ಪ್ರೈಸ್ ಇಂಡಿಯಾಗೆ? ಏನಕ್ಕೆ ಇರಾನ್ ನಲ್ಲಿ ರಿವೋಲ್ಟ್ ಆಗಿದೆ? ಏನಕ್ಕೆ ಗೊತ್ತಾ? ಹೋಗ್ಲಿ ಇರಾನ್ ನಲ್ಲಿ $1 ಎಷ್ಟಿರೋ ಬೆಲೆ? ಜೋಸಫ್ ಹೇಳ್ರಲ್ಲ. $1ಗೆ 1.25 ಲಕ್ಷ. ಎಷ್ಟು? $1ಗೆ 1.25 ಲಕ್ಷ. ಸರಿ, ಇರಾನ್ ಅಲ್ಲಿ ಹೋಗಿ ಬದಿವಲ್ಲ ಟೀ ಕುಡ್ಕೊಂಡ್ ಬರೋಣ ಅಂತ ಹೋದ್ರೆ ಒಂದ್ ಇರಾನ್ ನಲ್ಲಿ ಒಂದ್ ಟೀ ಕುಡಿಬೇಕಾದ್ರೆ ಎಷ್ಟು ದುಡ್ಡು? ಎಷ್ಟು? 1.25 ಲಕ್ಷ. ಎಷ್ಟು? 1.25 ಲಕ್ಷ ಅಲ್ವರ? ಒಂದು ಮೊಟ್ಟೆ ತಗೊಬೇಕು ಅಂತಂದ್ರೆ 1,85,000. ಏನ್ರಿ? ಎಷ್ಟು? ಇವಾಗ ಯೋಚನೆ ಮಾಡ್ರಿ, ಎಂಥ ಜನಗಳಿಗೆ ಫ್ರಸ್ಟ್ರೇಟ್ ಆಗಲ್ವಾ?
ಅಂದ್ರ ಕಂಪ್ಯೂಟರ್ ಮೊಬೈಲ್ ಯಾವ್ದು ಸೇಲ್ಸ್ ಆಗ್ತಲ್ಲ ಅಂತ ಇರಾನಲ್ಲಿ. ಯಾಕೆ ಅಂತಂದ್ರೆ ಹೆವಿ ಟ್ಯಾರಿಫ್ ಇಂಪೋಸಿಷನ್ ಹಾಕಿರೋದ್ರಿಂದ ಏನ್ರಿ ಅದನ್ನ ಪರ್ಚೇಸ್ ಮಾಡಕ್ ಯಾರು ಏನ್ ಮಾಡ್ತಾರಂತೆ, ಎಲ್ಲ ಬಿಸ್ನೆಸ್ ಎಸ್ಟಾಬ್ಲಿಷ್ಮೆಂಟ್ ಕ್ಲೋಸ್ ಆಗ್ಬಿಟ್ಟಿದೆ. ಮತ್ತೆ ಜನಗಳಿಗೆ ಒಟ್ಟಿಗೆ ಏನ್ ಮಾಡ್ತಾರೆ, ಅವಾಗ ಏನ್ ಮಾಡಿದ್ರು ಅಂತಂದ್ರೆ ಈ ರಾಜ್ಯಕ್ಕೆ ವಿರುದ್ಧವಾಗಿ ಏನ್ ಮಾಡಿದ್ರು, ರಿವೋಲ್ಟ್ ಮಾಡಿದ್ರು. 5,000 ಪೀಪಲ್ ಏನ್ ಮಾಡೋ ಸಿಸ್ಟಮೆಟಿಕ್ ಆಗಿ ಏನ್ ಮಾಡೋ ಇರಾನ್ ಗೌರ್ಮೆಂಟ್ ಸಾಯಿಸಾಕಿದ್ದಾರೆ. ಅದಕ್ಕೆ ನೋಡ್ಬೇಕಾರೆ ಏನ್ರಿ ಏನೋ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ, ಬೆಟ್ಟಗಳ ಮೇಲೆ ಏನ್ ಮಾಡ್ತಾವ್ರೆ ಬರ್ತಾವ್ರೆ. ಇದು ನಮ್ಗೇನ್ ಪಾಠ, ಇದು ನೆಕ್ಸ್ಟ್ ಬೇರೆ ಪಾಠ ಇದೆ ಹೋದ್ರ. ಆದ್ರೆ ಇರಾನ್ ನಮ್ಗೇನ್ ಪಾಠ? ಇರಾನ್ ಯುದ್ಧ ನಡೀತಾ, ಡೊನಾಲ್ಡ್ ಟ್ರಂಪ್ ಏನ್ ಕೊಟ್ರು, ಅತಿ ಶೀಘ್ರ ನಾನು ಏನ್ ಮಾಡ್ತೀನಿ ಇರಾನ್ನ ಅಟ್ಯಾಕ್ ಮಾಡ್ಬಿಡ್ತೀನಿ ಅಂತಂದ್ರು ಅಲ್ರ. ಇವಾಗ ಯುದ್ಧ ಆಯ್ತಾ, ಅಟ್ಯಾಕ್ ಆಯ್ತಾ ಇಲ್ವಾ? ಹಂಗಾದ್ರೆ ಸ್ಟಾಪ್ ಮಾಡಿರೋದು ಯಾರು? ಯಾರಿಗೋಸ್ಕರ ಸ್ಟಾಪ್ ಮಾಡೋರೆ? ನಮಗೋಸ್ಕರ. ಅರ್ಥ ಮಾಡ್ಕೊಡ್ರಿ, ಅಲ್ಲಿ ಏನಾರ ಫೈಟ್ ಶುರು ಆಯ್ತು ಅಂತಂದ್ರೆ 3ನೇ ಮಹಾಯುದ್ಧ ಶುರು ಆಯ್ತು ಅಂತ ಅರ್ಥ. ನಮ್ಮ ಡೋರ್ ಏನಾಗ್ತಾ ಇದೆ ಅಂತ ಅರ್ಥ ಅದ್ರ. ಹಂಗಾರೆ ದೇವ್ರು ತಡೆ ಹಿಡ್ದವ್ರಲ್ಲಿ ಏನಪ್ಪಾ, ಅಯ್ಯೋ ಇರಪ್ಪ, ಅವನ ಹೆಸರೇನ ಕಮ್ಮಿನಿನ ಕಮ್ಮಿನಿ ಅಂದ್ರೆ ಬೇಜಾರ ಬಿಡ್ತಾರಪ್ಪ ಹಿಂದಿಯಲ್ಲಿ, ಬೇಜಾರು ಅವನ ಹೆಸರು ಇದ್ದಾನೆ ಕಮ್ಮಿ ಅಲ್ವಾ? ಕಮ್ಮಿನಿ, ಸರಿ. ಐ ಕುಡ್ ನಾಟ್ ಸ್ಪೆಲ್ ಪ್ರಾಪರ್ಲಿ, ಡೋಂಟ್ ಮಿಸ್ಅಂಡರ್ಸ್ಟ್ಯಾಂಡ್. ಆ ವ್ಯಕ್ತಿ ಮತ್ತೆ ಡೊನಾಲ್ಡ್ ಟ್ರಂಪ್ ತಡೆದಿರೋದು ಯಾರು? ದೇವ್ರು ತಡೆದವ್ರು. ಇರಪ್ಪ, ಇನ್ನೂ ಸ್ವಲ್ಪ ಕೆಲಸಗಳಾಗ್ತಾ ಇದೆ, ದೇವ್ರ ಮಕ್ಳು ಕೆಲಸ ಏನಾಗ್ತಾ ನಡೀತಾರೆ, ಇನ್ನು ಅನೇಕ ಜನ ಸತ್ಯಕ್ಕೆ ಬರ್ತಾ ಇದಾರೆ, ವೇಟ್ ಮಾಡು ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಹಾಗೆ ಈ ನದಿನ ದಾಟ್ಬಿಟ್ಟು ಎಲ್ಲಿಗೆ ಹೋಗ್ಬೇಕು ಇವಾಗ? ಪ್ರಾಮಿಸ್ ಲ್ಯಾಂಡ್ ಹೋಗ್ಬೇಕು. ಅದಕ್ಕೆ ನೋಡ್ಬೇಕಾದ್ರೆ ಈ ನದಿನ ಸ್ಟಾಪ್ ಮಾಡ್ತಾರೆ. ಇದು ಯಾವತ್ತೂ ಏನಾಗಿರಲ್ಲ, ಇರಲ್ಲ. ಯಾಕೆ? ಮ್ಯಾಥ್ಯೂ 24 ಓದ್ರಿ, ಮ್ಯಾಥ್ಯೂ 24:22 ಮತ್ತೆ 24-22 ಓದ್ರಿ. ಆದರೆ ತಾನು ಆದುಕೊಂಡವರಿಗೋಸ್ಕರ ಆ ದಿನಗಳನ್ನು ಕಡಿಮೆ ಮಾಡಿ. ನೋಡ್ರ ಏನ್ರಿ, ಆ ದಿನಗಳನ್ನ ಕಮ್ಮಿ ಮಾಡಿದ್ರೆ ಇದ್ರೆ ಒಬ್ಬ ನರಪ್ರಾಣಿ ಕೂಡ ಹೇಳಲ್ವಂತೆ, ಉಳಿಯಲ್ವಂತೆ. ಆದ್ರೆ ಆ ದಿನವನ್ನು ಆದುಕೊಂಡವ್ರಿಗೋಸ್ಕರ ಏನ್ ಮಾಡ್ತಾರೆ ದೇವ್ರು? ಕಮ್ಮಿ ಮಾಡ್ತಾರಂತೆ. ಯಾರು ಆದುಕೊಂಡ್ರೆ ಸಭೆಗಾಗಿ ಏನ್ರಿ ಕಮ್ಮಿ ಮಾಡ್ತಾರೆ ನೋಡ್ರಿ ಆ ದಿನನ ಅಲ್ವರ. ಆ ರಾಜ್ಯವನ್ನು ಪೂರ್ವ ಸ್ಥಾಪನೆ ಮಾಡಕ್ಕೆ ದೇವ್ರೇ ಮಾಡಿದ್ರೆ ಕಮ್ಮಿ ಮಾಡೇ ಮಾಡ್ತಾರೆ ಅಂದ್ರ. ಸರಿ ನೋಡಿ, ಫಸ್ಟ್ ಟೈಮ್ ಕಾನಾನ್ ದೇಶಕ್ಕೆ ನಡ್ಸ್ಕೊಡೋದು ಯಾರು? ಮೋಸೆಸ್ ಹೋದ್ರಾ? ಮೋಸೆಸ್ ಹೋಗಿಲ್ಲ. ಸೆಕೆಂಡ್ ಟೈಮ್ ನಡ್ಸಿದ್ ಯಾರು? ಯೋಶುವ. ಹೋದ್ರು. ಫಸ್ಟ್ ಟೈಮ್ ಹೋಗಕ್ಕಾಗಿಲ್ಲ. ಯಾಕೆ ಹೋಗಿಲ್ಲ? ಪ್ರಾಬ್ಲಮ್ ಯಾರ್ದು? ನೀವು ಇಸ್ರೇಲ್ ಜನ ಮಾತಾಡ ಪಾಪ ಹಂಗೆ ಕಲ್ಲು ಹೊಡಿತೀರಲ್ಲ, ಹೇಳ್ರಿ ಯಾರು ಪ್ರಾಬ್ಲಮ್? ಜನಗಳ್ದೇ ಪ್ರಾಬ್ಲಮ್. ಎಲ್ಲ ಎಚ್ಚರಿಕೆ ಇಲ್ಲ. ಪ್ರಾಬ್ಲಮ್ ಯಾರ್ದು? ಮೋಸಸ್ತ ಜನಗಳ್ದ? ಜನಗಳು ಗೊಂಡ್ಬಿಡ್ತಾ ಇರೋದ್ರಿಂದ ಮೋಸ ಏನ್ ಮಾಡಕ್ಕಾಗಿಲ್ಲ, ಕರೋಣಕ್ಕಾಗಿಲ್ಲ. ಆದ್ರೆ ಅವ್ನ್ ಮಾಡಿದ್ರೆ ಕೆಲ್ಸ ಯೋಶುವ ಮಾಡಿದ್ರು. ಕರೆಕ್ಟಾ? ಮೋಸನ ಫಸ್ಟ್ ಟೈಮ್ ಕಲ್ಲೋಡು ಸಾಯಿಸೋದಕ್ಕೆ ಪ್ಲಾನ್ ಮಾಡಿದ್ರು. ನೀವ್ ಹೇಳೋದನ್ನ ಕೇಳಲ್ಲ, ನಾವ್ ಹೇಳೋದನ್ನ ಕೇಳ್ಬೇಕು ಅಂದ್ರೆ. ಸೆಕೆಂಡ್ ಟೈಮ್ ಹಂಗಂದ್ರೆ ಯೋಶುವ ಹೇಳೋದ ನಾವೆಲ್ಲ ಕೇಳ್ತೀರಿ. ಯಾರಾದ್ರೂ ನಿನ್ ಮಾತಿನ ಕೇಳಿದ್ರೆ ಅವನ್ನೆಲ್ಲ ಏನ್ ಮಾಡ್ತೀರಿ? ಸಾಯಿಸಾಕ್ತೀರಿ. ನೀನ್ ಒಂದೇ ಮಾತು ಮಾಡ್ಬೇಕು, ನೀನ್ ದೇವ್ರಾಗ್ದಂಗೆ ಕೈ ನಡೀತಂದ್ರು. ಅದ್ರ ಏನಪ್ಪ ಡಿಫ್ರೆನ್ಸ್? ಫಸ್ಟ್ ಅಡ್ವೆಂಟ್, ಸೆಕೆಂಡ್ ಅಡ್ವೆಂಟ್. ಯೇಸು ಕ್ರಿಸ್ತನ ಮೊದಲನೇ ಬರುವಿಕೆಯಲ್ಲಿ ದೇವ್ರ ಕ್ರಿಸ್ತನ ಹೋಗ್ಬಿಟ್ಟು ಕಾನಾನ್ ದೇಶಕ್ಕೆ ಕೊಂಡೋಗ್ತೀನಿ, ಪರಲೋಕ ರಕ್ಷಣೆ ಕೊಂಡೋಗ್ತೀನಿ ಅಂತಾನೆ ಬಂದಿದ್ದವ್ರು. ಆದ್ರೆ ಇಸ್ರೇಲ್ ಜನರ ರಕ್ಷಣೆ ಹೊಂದ್ರ? ಇಸ್ರೇಲ್ ಜನಗಳು ಎಲ್ಲಾರು ಏನ್ರಿ ರಕ್ಷಣೆಗೆ ಹೊಂದ್ರ? ದೇವ್ರ ಪ್ಲಾನ್ ಆಕ್ಚುಲಿ ಇದೇನೋ 1,44,000 ಜನನ ಇಸ್ರೇಲಿಂದಾನೆ ಆಯ್ಕೆ ಮಾಡ್ಬೇಕಂದ್ರೆ ಗಾಡ್ಸ್ ಪ್ಲಾನ್. ಆದ್ರೆ ಅದು ಸೆಲೆಕ್ಷನ್ ಆಯ್ತಾ? ಯಾಕೆ ಅಂದ್ರೆ ಅವ್ರಿಗೆ ಏನಿಲ್ಲ, ನಂಬಿಕೆ ಇಲ್ಲ. ಫಸ್ಟ್ ಆಫ್ ಆಲ್ ಶಿಷ್ಯನ್ರಿಗೆ ನಂಬಿಕೆ ನೆಟ್ಟಿಗಿರಲ್ಲ. ಪವಿತ್ರಾತ್ಮ ಬರೋ ತನಕ ಸ್ವಾಮಿ ಇವಾಗಾದ್ರೂ ದೇವರಾಜ್ಯ ಸ್ಥಾಪನೆ ಮಾಡ್ತೀರಾ? ಇಬ್ರು ಜನ ಈ ಮಾಸ ನಡ್ಕೊಂಡು ಹೋಗ್ಬೇಕು ಏನ್ ಕೇಳ್ತಾರೆ, ಅಯ್ಯೋ ಇವರೇ ನಮ್ಮ ದೇವ್ರ ರಾಜ್ಯವನ್ನು ಭೂಲೋಕ ಸ್ಥಾಪನೆ ಮಾಡ್ತಾರೆ ನಂಬಿದ್ರಿ ಅಂತ ನಂಬಿಕೆ ಇತ್ತು. ಅದಕ್ಕೆ ಇಸ್ರೇಲ್ ಏನ್ ಎದುರು ನೋಡಿದ್ರು ಅಂದ್ರೆ ಅವಾಗೇ ದೇವರಾಜ್ಯ ಬಂದ್ಬಿಡ್ತದೆ. ಯೇಸು ಕ್ರಿಸ್ತ ಹೇಳ್ತಾರೆ, ದಿ ಕಿಂಗ್ಡಮ್ ಕಮತ್ ನಾಟ್ ವಿತ್ ಅಬ್ಸರ್ವೇಷನ್, ದ ಕಿಂಗ್ಡಮ್ ಆಫ್ ಗಾಡ್ ಇಸ್ ವಿತ್ ಇನ್ ಯೋರ್ ಸೆಲ್ಫ್ ಅಂತಂದ್ರು. ದೇವರಾಜ್ಯ ಇವಾಗೆ ಬಂದ್ಬಿಡ್ಬೇಕು ಅಂತ ಹೇಳಿದ ತಕ್ಷಣ ಯೇಸು ಕ್ರಿಸ್ತ ಹೇಳ್ತಾರೆ, ಒಬ್ಬ ಮನುಷ್ಯ ದೂರ ದೇಶಕ್ಕೆ ಹೋಗಿ ರಾಜ್ಯವನ್ನು ಪಡ್ಕೊಂಡು ಹಿಂತಿರುಗಿ ಬರುವ ಹಾಗೆ ಮನುಷ್ಯ ಕುಮಾರ ಏನಾಗಬೇಕು, ತಿರುಗಿ ಹೋಗಿ ಬರ್ಬೇಕು. ಯಾಕಂದ್ರೆ ಇಸ್ರೇಲ್ ಜನರಿಗೆ ನಂಬಿಕೆ ಇರ್ಲಿಲ್ಲ. ಅದಕ್ಕೆ ಯೇಸು ಕ್ರಿಸ್ತ ಹೇಳಿದ್ದು, ನಿಮ್ಗೆ ನಂಬಿಕೆ ಇದ್ರೆ ಬೆಟ್ಟ ಕೂಡ ಸಮುದ್ರ ಏನಾಗ್ತದೆ, ಮುಳುಗೋಗ್ತಾರೆ. ಏನ್ ಬೆಟ್ಟ ಅಂದ್ರೆ ಅರ್ಥ? ಸಮುದ್ರ ಅಂದೇನೋ? ವೆರಿ ಗುಡ್. ಬೆಟ್ಟ ಅಂದ್ರೆ ರಾಜ್ಯಗಳು, ಸಮುದ್ರ ಅಂದೇನ್ರಿ ಅಲ್ಲೋಲಂತ ಸಮುದ್ರ. ಈ ಸಮುದ್ರಗಳಲ್ಲಿ ಈ ಲೋಕದ ಎಲ್ಲಾ ರಾಜ್ಯಗಳು ಏನಾಗ್ತದೆ ಇವತ್ತ ಮುಳುಗೋಗ್ತಾರೆ. ಕರೆಕ್ಟಾ? ಯೋಚನೆ ಮಾಡಿರ್ತೀನಿ, ಇರಾನ್ ಗೌರ್ಮೆಂಟ್ ಬಿಡ್ಸಕ್ಕೆ ಎಷ್ಟೊತ್ತಿರ ಬೇಕು ಅಂದ್ರ ಪರಲೋಕದ ತಂದೆ ದೇವ್ರು ಡಿಸೈಡ್ ಮಾಡಿದ್ರೆ ಏನ್ ಮಾಡ್ಬೋದ? ನೇಪಾಳದಲ್ಲಿ ಬೀಳ್ಸವ್ರೆ, ಶ್ರೀಲಂಕಾಲ್ ಬೀಳ್ಸವ್ರೆ, ಬಾಂಗ್ಲಾದೇಶಲ್ಲಿ ಬೀಳ್ಸವ್ರೆ. ಇನ್ ಇರಾನ್ ಏನು ಇಲ್ಲ ಜಿಜ್ವಿ ಅಂದ್ರ ಯಾವ ಮನುಷ್ಯನ ಬೇಕಲ್ಲ, ಪವರ್ಫುಲ್ ಗಾಡ್ ರೀ. ಬಾಡ್ದ ಅಂದ್ರೆ ಏನಂತಾರೆ, ಒಂದೇ ದಿನ ಏನಾಗ್ಬಿಡ್ತಾರೆ ಇರಾನ್
ಹೋಗ್ಬಿಡ್ತಂದ್ರ ಮಾಡಿದ್ರೆ ಇದಾರೆ ಅಂತಂದ್ರೆ ದೇವ್ರ ಏನ್ ಮಾಡೋದನ್ನ ತಡೆ ಇರ್ತಾರೆ ಎಲ್ಲರ ಹತ್ರ ನೋಡ್ಬೇಕು. ಯಾಕೆ ಅಂತಂದ್ರೆ ಫಸ್ಟ್ ಅಡ್ವೆಂಟ್ ಅಲ್ಲಿ ಆಗಿಲ್ಲ, ಇಸ್ರೇಲಿಯನ್ಗೆಲ್ಲ ನಂಬಿಕೆ ಇಲ್ಲ. ಅದೇ ಕೆಲಸನ ಯಾವಾಗ ಮಾಡ್ತಾರೆ ಅಂದ್ರೆ ಯೋಶುವನ್ ಮುಖಾಂತರ ಮಾಡ್ತಾರೆ. ಯೋಶುವ ಆದ್ರೆ ಯಾರನ್ನ ರೆಪ್ರೆಸೆಂಟ್ ಮಾಡ್ತಾರೆ? ಈಸ್ ಇಟ್ ಓನ್ಲಿ ಕ್ರೈಸ್ಟ್? ಕ್ರೈಸ್ಟ್ ಹೆಡ್, ಯಾರ ಬಾಡಿ? ನಾವೆಲ್ಲರೂ ಹೌದೋ ಇಲ್ವಾ? ಸ್ವಲ್ಪ ಜನ ಮಾತ್ರ, ಮಿದ್ದವರೆಲ್ಲ ಬಾಡಿ ಮೆಂಬರ್ಸ್ ಆಗಲ್ಲ. ಸಂತೋಷ. ಅದರ ಯೇಸು ಕ್ರಿಸ್ತನ ಶಿರಸ್ಸು ನಾವೆಲ್ಲ ಏನಾಗಿದ್ವಿ? ದೇಹಕ್ಕೆ ಅಂಗವಾಗಿದ್ರಿ. ಸಕ್ಸಸ್ಫುಲ್ ಆಗಿ ಓಡಿ ಮುಗಿಸುವಂತ ಎಲ್ಲಾ ಸಹೋದರ ಸಹೋದರಿಗಳು ಆ ದೇಹಕ್ಕೆ ನಾವೇನಾಗ್ತೀರಿ? ಅಂಗವಾಗ್ತೀರಿ. ಆ ದೇಹಕ್ಕೆ ಅಂಗವಾಗಿದ್ರೆ ಈ ಲೋಕದ ರಾಜ್ಯಗಳನ್ನ ಛೇದಿಸುವಂತ ಕೆಲಸ, ಆ ಭಾಗ್ಯ ಅವ್ರಿಗೆ ಜಜ್ಮೆಂಟ್ ಪ್ರೊನೌನ್ಸ್ ಮಾಡೋದು ದೇವ್ರು ನಮ್ಗೆ ಖಂಡಿತವಾಗಿ ಮಾಡಿ ಕೃಪೆ ಕೊಟ್ಟೆ ಕೊಡ್ತಾರೆ. ಅಂದ್ರೆ ಅದಕ್ಕೆ ಸೆಕೆಂಡ್ ಟೈಮ್ ಜೋಶ್ ಏನ್ ಮಾಡಿದ್ರು? ಫಸ್ಟ್ ಟೈಮ್ ಸ್ಪೈಸ್ ಕಳ್ಸಿದ್ರು, ಸೆಕೆಂಡ್ ಟೈಮ್ ಕೂಡ ಏನ್ ಮಾಡಿದ್ರು? ಸ್ಪೈಸ್ನ ಕಳ್ಸೋರಲ್ಲ. ಏನ್ ಡಿಫ್ರೆನ್ಸ್ ಅಪ್ಪ ಅಂತಂದ್ರೆ ಅಲ್ಲಿ ಫಾಲ್ಸ್ ರಿಪೋರ್ಟ್ ತಂದ್ರು, ಇಲ್ಲಿ ಯಾರು ಫಾಲ್ಸ್ ರಿಪೋರ್ಟ್ ತರಲಿಲ್ಲ. ಅದೇ ರೀತಿ ಮೊದಲೇ ಬರ್ಬೇಕಲ್ಲ ಇಸ್ರೇಲ್ ನಂಬಿಕೆ ಇಲ್ಲ. ಸೆಕೆಂಡ್ ಟೈಮ್ ಅಲ್ಲಿ ಅದೇ ಜನರೇಷನ್ ಏನ್ರಿ ಅವ್ರದೇ ಸಂತತಿ, ಆದ್ರೆ ಮನೋಭಾವ ಹೆಂಗಿದೆ ಇವಾಗ? ಮನೋಭಾವನ ಚೇಂಜ್. ಐಸಾಯ 25 ಓದಿದ್ವಿ. ಏಷಯ 25ನೇ ಅಧ್ಯಾಯ, ಐಸಾಯ 25, ಐಸಾಯ 25ನೇ ಅಧ್ಯಾಯ 9th verse. ಆ ದಿನದಲ್ಲಿ ಜನರು ಹಾ ಆಹಾ, ಹ್ಮ್ ಈತನೇ ನಮ್ಮ ನೋಡ್ರ, ಈತನೇ ನಮ್ಮ ದೇವರು. ನೋಡ್ರ, ನಮ್ಮನ್ನು ರಕ್ಷಿಸ್ಲಿ ಅಂದ್ಬಿಟ್ಟು ಈತನ ಏನ್ ಮಾಡ್ತೀರಿ? ನಿರೀಕ್ಷಿಸಿಕೊಂಡಿದ್ದೇವೆ. ಇದೇ ತರ ಏನ್ರಿ ಇಡೀ ಲೋಕ ಜನಗಳು ಏನ್ರಿ ಪ್ರಾಮಿಸ್ ಲ್ಯಾಂಡ್ಗೆ ದೇವರಾಜನ ಆಶೀರ್ವಾದ ಪಡ್ಬೇಕಾರೆ ಅವ್ರ ಮನೋಭಾವ ಹೆಂಗಿರ್ತಾರೆ ಆಲ್ರೆಡಿ ಅಂತಂದ್ರೆ, ಅಯ್ಯೋ ಇವ್ರೇಪ್ಪ ನಮ್ ದೇವ್ರು, ಹೆಂಗಾರ ಮಾಡಿ ಈ ತರ ಒಂದು ರಾಜ್ಯ ಬಂದ್ಬಿಟ್ರೆ ಎಷ್ಟು ಸಂತೋಷವಾಗಿರ್ತಾರೆ ಅಂತ ಅಂದ್ಬಿಟ್ಟು ಜನಗಳು ಒಂದು ಮನಸ್ಥಿತಿನ ದೇವ್ರು ರೆಡಿ ಮಾಡ್ತಾರೆ. ಲೋಕ ನೋಡಿ ಎಲ್ಲಾ ಕಡೆ ಎಲ್ಲರಿಗೂ ಪ್ರಾಬ್ಲಮ್ ಇದೆ. ಯೋಚನೆ ಮಾಡಿದ್ರೆ ಎಲ್ಲಾ ರೇಟ್ಗಳು ಸಿಕ್ಕಾಪಟ್ಟೆ ಅಂತಾರೆ ಜಾಸ್ತಿ ಆಗ್ತೈತೆ. ಅಂದ್ರ ನಾವ್ ಎಷ್ಟು ದುಡ್ದ್ರು ಸರಿ ಏನ್ ಮಾಡಕ್ಕಾಗಲ್ಲ, ಸಮಾಧಾನವಾಗಿ ಇರಕ್ಕಾಗಲ್ಲ. 20 ವರ್ಷದ ಮುಂಚೆ ನಮ್ ಸಂಬಳ ಎಷ್ಟಿತ್ತು? 20-30 years ಬಿಫೋರ್ ಎಷ್ಟಿತ್ತು? ಮ್ಯಾಕ್ಸಿಮಮ್ ಹೈ ಸ್ಯಾಲರಿ ಅಂದ್ರೆ ಎಷ್ಟಿತ್ತು? ಮ್ಯಾಕ್ಸಿಮಮ್ 15,000-20,000 ಕರೆಕ್ಟಾ? ಇವತ್ತು ಎಷ್ಟು ಬರ್ತೈತೆ? 10 times ಜಾಸ್ತಿ ಇದೆ. ಆದ್ರೆ ಸಮಾಧಾನ ಐತಾ? ತಲೆ ಕೂದಲೆಲ್ಲ ಉದ್ರೋಯ್ತು, ಎಲ್ಲಾರ್ಗು ಸ್ಟ್ರೆಸ್ ಬಂದ್ಬಿಡ್ತು, ಎಲ್ಲಾರ್ಗು ಶುಗರ್ ಬಂದ್ಬಿಡ್ತು. ಸಮಾಧಾನ ಏನಿಲ್ಲ ಇಲ್ಲ. ಅದನ್ನ ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ ಫುಲ್ ಟೆನ್ಷನ್. ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ ಏನ್ರಿ ಇಲ್ಲಿ ಹೇಳ್ತಾರಲ್ಲಿ, ಇವರೇ ನಮ್ಮ ದೇವರು. ಜನಗಳಿಗೆ ಈ ಹಾರ್ಟ್ ಏನ್ ಮಾಡ್ತಾರೆ? ಪ್ರಿಪೇರ್ ಮಾಡ್ತಾರೆ. ಅಯ್ಯೋ ಕಾನಾನ್ ದೇಶಕ್ಕೆ ಹೋದ್ರೆ ಸಾಕಪ್ಪ, ಇವ್ರ ಮಾತು ಹೇಳೋದೆಲ್ಲ ನಾವ್ ಏನ್ ಮಾಡ್ತೀರಿ? ಕೇಳ್ತೀರಿ. ನೀವ್ ಹೇಳೋದೆಲ್ಲ ನಾವು ಸರೆಂಡರ್ ಆಗ್ತೀರಿ. ನಿಮ್ಮನ್ ಮಾತನ್ನ ಕೇಳ್ದಿರೋನ್ ಏನ್ ಮಾಡಕ್ಕೆ ನೀವು ಸಮರ್ಥಕರಿ ಹೇಳ್ತಾರಲ್ಲ, ಆ ಪ್ರವಾದಿಯ ಮಾತನ್ನ ಕೇಳಿದಿರೋದನ್ನ ಈ ಭೂಮಿನ ಏನ್ ಮಾಡ್ತಾರೆ? ಅದರ ನಿರ್ಮೂಲ ಮಾಡಾಕ್ತಾರೆ ಅಂತ ಅಂದ್ಬಿಟ್ಟು. ಅಂದ್ರ ಆಮೇಲೆ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಗಳೇ ಏನ್ರಿ ಅಲ್ಲಿ ಇನ್ನೊಂದೇನಪ್ಪ ಒಂದು ಸಮಾಚಾರ ಅಂತಂದ್ರೆ, ಆ ಕಾನಾನ್ ದೇಶನ ಸ್ಪೈ ಮಾಡಕ್ ಹೋಗ್ತಾರೆ. ಅದರ ಆ ಕಾನಾನ್ ದೇಶ ಹೆಂಗಿತ್ತು ಅಂತಂದ್ರೆ ದೇವರು ವಾಗ್ದಾನ ಮಾಡಿರೋ ಪ್ರಕಾರ ಇತ್ತಂತೆ. ಆದ್ರೆ ಅದನ್ನ ಯಾರು ನೋಡಿರಲಿಲ್ಲ. ಅದರ ಏನಪ್ಪಾ ಅಂದ್ರೆ ಇವಾಗ ಹೈಬ್ರಿಡ್ ಫ್ರೂಟ್ಸ್ ಗಳನ್ನ ತರ್ತಾರೆ, ಭುಜದ ಮೇಲೆ ಏನ್ ಮಾಡೋದು ಇಟ್ಕೊಂಡ್ ಬಂದ್ರು. ಅದರ ಹೆಂಗ ದ್ರಾಕ್ಷಿ ಬಳ್ಳಿ, ಇದನ್ನ ಯಾರೊಬ್ಬ ಮನುಷ್ಯ ಕನ್ಸಲ್ಲಾರು ಊಹೆ ಮಾಡಿತಾನ. ಅದ ಇಷ್ಟು ದೊಡ್ಡ ದಾಳಿಂಬ್ರೆ, ಇಷ್ಟು ದೊಡ್ಡ ಗೊಂಚಲು ಇರಂತ ದ್ರಾಕ್ಷಿ ಹಣ್ಣ ಭುಜದ ಮೇಲೆ ಎತ್ಕೊಂಡ್ಬರ್ತಾರೆ ಯಾರ ಊಹೆ ಮಾಡಿದ್ರ? ಇದೇ ತರ ದೇವ್ರ ರಾಜ್ಯದಲ್ಲಿ ತನ್ನ ಮಕ್ಳಿಗೆ ಇಟ್ಟಿರೋದನ್ನ ಯಾರು ಊಹೆ ಮಾಡಕ್ಕಾಗಲ್ಲ. ಓದಿ 1 Corinthians 2:9. 1 Corinthians 2:9 ಓದಿ. ಆದರೆ ಬರ್ತಿರುವ ಪ್ರಕಾರ ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ಸಿದ್ಧ ಮಾಡಿರುವಂತದ್ದೆಲ್ಲವನ್ನು ಕಣ್ಣು ಕಾಣಲಿಲ್ಲ. ದೇವರು ತನ್ನ ಮಕ್ಕಳಿಗೆ ಸಿದ್ಧ ಮಾಡಿರುವಂತದ್ದು ಎಲ್ಲವನ್ನು ಕಣ್ಣೇ ಮಾಡಲಿಲ್ಲ, ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಅದರ ಭಾವನೆ ಮನುಷ್ಯನ ಹೃದಯ ಇಲ್ಲ ಹುಟ್ಟಿಲ್ಲ. ಏನಿದು ಕಣ್ಣು ಕಾಣಲಿಲ್ಲ ಕಿವಿ ಕೇಳ್ತಿರೋದು? ಯಾವ ಕಾನ್ಸೆಪ್ಟ್ ಅಂದ್ರೆ ದೇವರಾಜ್ಯದಲ್ಲಿ ಎಲ್ಲಾ ಜನರಿಗೂ ತುಂಬಾ ಶಾಕಿಂಗ್ ಆಗಿರಂತ ಒಂದು ವಿಚಾರ ನಡೀತಾರೆ. ಯಾವ್ದಿರ್ಬೋದು? ಆ ವಿಚಾರದಿಂದಾನೇ ನಾವೆಲ್ಲ ಸದ್ಯಕ್ಕೆ ಬಂದಿರ್ತೀವಿ. ಯಾವ ವಿಚಾರ ಗೊತ್ತಾ? ಏನಾಗ್ತದೆ? 1000 years ಅಲ್ಲಿ ತುಂಬಾ ನಮ್ಗೆ ಮೆಚ್ಚಿಗೆ ಆಗಿರೋ ಕೆಲಸ ಯಾವ್ದಾಗ್ತದೆ? ಯಾವ ಕೆಲಸ? 1000 years ಬಗ್ಗೆ ನಿಮ್ಗೆಲ್ಲ ಇಷ್ಟ ಅಂತಂದ್ರೆ ಯಾವ ಪಾಯಿಂಟ್ ತುಂಬಾ ಇಷ್ಟ ನಿಮ್ಗೆ? 1000 years ಯೇಸು ಕ್ರಿಸ್ತ 2ನೇ ಬರಿಕೆಯಲ್ಲಿ ಬರ್ತಾರೆ, ಭೂಲೋಕ ರಾಜ್ಯ ಮಾಡ್ತಾರೆ. ಆ ರಾಜ್ಯದಲ್ಲಿ ಯಾವ ಕೆಲಸ ನಿಮ್ಗೆ ತುಂಬಾ ಇಷ್ಟ? ಮೊದಲಿಗೆ ಬದಲಾವಣೆ, ಕಣ್ಣೀರಲ್ಲ, ರಿಸರೆಕ್ಷನ್, ಡೆತ್ ಇಲ್ಲ ಅಂತನ್ರಿ. ಏನ್ರಿ ಏನಪ್ಪ ಅಲ್ವರ? ಒಂದು ಮನೇಲಿ ಸಾವಾಗ್ಬಿಡ್ಲಿ, ಎಂಥ ಕೋಟ್ಯಾಧಿಪತಿ ಆಗಲಿ ಅವ್ನ ಕಣ್ಣೀರ್ ಏನ್ ಮಾಡ್ತಾನೆ? ಇಡ್ತಾನೆ. ದೇವರೇ ಗೊತ್ತಾ ಆ ಮನೇಲಿ ಎಬ್ಬಸ್ ಕರ್ಕೊಂಬ ಅಂತಾರೆ. ಅಲ್ವರ? ಅವ್ನ ಕಣ್ಣೀರ್ದಲ್ಲ ಏನ್ ಮಾಡ್ತಾರೆ?
ಬರ್ಸ್ತಾರೆ. ಯೋಚನೆ ಮಾಡಿ, ನಾವು ಈ ತರ ಸತ್ಯಕ್ಕೆ ಬಂದಿದ್ದು ಏನ್ ಬಂದಿದ್ದೀರಿ ಹೇಳಿ? ರ್ಯಾನ್ಸಮ್. ಅದರ ನಮ್ಮ ಪಿತೃಗಳು, ನಮ್ಮ ತಂದೆ ತಾಯಿಗಳು, ನಮ್ಮ ಪೂರ್ವಿಕರೆಲ್ಲ ನಮ್ಗೆ ತುಂಬಾ ಕ್ಲೋಸ್ ಆಗಿದ್ದರು. ಅದರ ನಾವ್ ಯಾರನ್ನೆಲ್ಲ ಪ್ರೀತಿ ಮಾಡ್ತಾ ಇದ್ರು, ಇವರೆಲ್ಲ ಇದೇ ಭೂಮಿಗೆ ಎದ್ದು ಬರ್ತಾರೆ ಅಂತಂದ್ರೆ ಜನಗಳಿಗೆ ಸಂತೋಷನ ಇಲ್ವಾ? ಯೋಚನೆ ಮಾಡ್ರಿ, ಇವತ್ತೆಲ್ಲರೂ ಹೋಗಿ ಉತ್ತರ ಕ್ರಿಯೆ ಮಾಡ್ತಾರೆ. ಅದರ ಆದ್ರೂ ಕೂಡ ಏನ್ ಮಾಡ್ತಾರೆ, ಅಷ್ಟೊಂದು ಕಣ್ಣೀರಿಡ್ತಾರೆ. ಕಣ್ಣೀರ್ಬಿಟ್ಟು ಅಯ್ಯೋ ವೈಕುಂಠಕ್ಕೆ ಹೋಗ್ಬಿಟ್ಟ ಅಂತ ಹೇಳ್ತಾರೆ. ವೈಕುಂಠಕ್ಕೆ ಹೋಗ್ಬೇಕು, ಯಾಕಪ್ಪ ಕಣ್ಣೀರಿಡ್ತೀಯ? ಚಪ್ಪಳೆ ತಟ್ಟು, ನೀನ್ ಡಿಸ್ಕೋ ಆಡೋ, ಡ್ಯಾನ್ಸ್ ಆಡೋ ಅಂತ ಹೇಳ್ಬೋದಲ್ವಾ? ಯಾರು ಹಂಗ್ ಮಾಡಲ್ವಲ್ಲ? ಯಾಕೆ ಅಂದ್ರೆ ಸೇತನ್ ಭ್ರಮೆ ಮಾಡ್ಬಿಟ್ಟಾನೆ. ಕ್ರಿಸ್ತನ್ ರಾಜ್ಯದಲ್ಲಿ ಸತ್ತೋಗಿರೋ ಅದೇ ಮನುಷ್ಯ ತಿರ್ಗಾ ಅದೇ ಭೂಮಿಯಿಂದ ಎದ್ದು ಬಂದಿ ಅವ್ನ ಮನೆಗೆ ಅವ್ನ ಜೊತೆಗಿದ್ರೆ ಹಂಗಿರ್ತಾರೆ, ಸಂತೋಷ ಪಡ್ತಾನ? ಇಲ್ಲ ಅವ್ನ ಪರಲೋಕದಲ್ಲಿ ದೇವ್ರ ಪುರದಲ್ಲಿ ಕೂತ್ಕೊಳ್ಳೋ ಸಂತೋಷ ಪಡ್ತಾನ? ಸತ್ತವನ್ ಎದ್ದು ಬಂದು ಅವ್ನ ಜೊತೆಗಿದ್ರೆ ಸಂತೋಷ ಪಡ್ತಾನ್ರಿ. ಅದರ ಇದೇ ದೇವರು ಮನುಷ್ಯನಿಗೆ ಮಾಡಂತದ್ದು. ಅದಕ್ಕೆ ಯೇಸು ಕ್ರಿಸ್ತ ಹೇಳಿದ್ರು, ನನ್ನ ತಂದೆ ಮನೇಲಿ ಏನಿದೆ, ಅನೇಕ ಬಿಡಾರಗಳಿದೆ, ನಾನು ಹೋದ್ರೆ ನಿಮಗೆ ಸಭೆಗೆ ಒಂದು ಸ್ಥಳವನ್ನು ಸಿದ್ಧ ಮಾಡಿ ಬಂದು ಕರ್ಕೊಂಡು ಹೋಗ್ತೀನಿ ಅಂತಂದ್ರೆ. ಏನ್ ಬಿಡಾರಗಳದು? ಆದಾಮ್ಗೆ ಮೊದಲನೇ ಬಿಡಾರ ಯಾವ್ದು? ಆದಾಮ್ಗೆ ಬಿಡಾರ ಯಾವ್ದು? ಆದಾಮ್ಗೆ ಮನೆ ಯಾವ್ದು? ಈ ಭೂಮಿ. ನಮಗೆ ಒಂದು ಬಿಡಾರ ರೆಡಿ ಮಾಡ್ತೀನಿ ಗೊತ್ತಾ ಮೀನಿಂಗು? ಅರ್ತ್, ಒಂದು ಪ್ಲಾನೆಟ್ ನ ಹೆಂಗೆ ಬಿಡಾರ ರೆಡಿ ಮಾಡಿದಿನೋ, ನಮ್ಮ ಅಪ್ಪನ ಮನೇಲಿ ಏನಿದೆ ಯೂನಿವರ್ಸ್ ಅಲ್ಲಿ ಎಷ್ಟೋ ಬಿಡಾರಗಳೇನಾಗಿದೆ, ಎಷ್ಟೋ ಇದೆ, ಕುಸ್ತಿಗಳು, ಪ್ಲಾನೆಟ್ಸ್ ಎಲ್ಲ ಇದೆ. ಅದೆಲ್ಲ ನಿಮ್ಗೆ ಗೊತ್ತಿಲ್ಲ. ಆದ್ರೆ ಅಲ್ಲಿ ಹೋಗಿ ಏನ್ ಮಾಡ್ತೀನಿ, ಒಂದು ಸ್ಥಳವನ್ನು ಸಿದ್ಧ ಮಾಡಿ ನಿಮ್ಗೆ ಬರ್ತೀನಿ, ಬಂದು ತಿರ್ಗಾ ನಿಮ್ಗೆ ಕರ್ಕೊಂಡು ಹೋಗ್ತೀನಿ. ದೇವ್ರ ಚಿತ್ತ ಇದ್ರೆ ನಾವೆಲ್ಲ ಓಟಾಡ್ ಮುಗಿಸಿದ್ರೆ ಆ ಒಂದೊಂದು ಗ್ರಹಗಳ ಮೇಲೆ ಹೊಸ ಸೃಷ್ಟಿಗಳು ಮಾಡಕ್ ನಮ್ಗೆ ಏನ್ ಮಾಡ್ಬೋದು, ಅವಕಾಶ ಕೊಡ್ಬೋದು. ಅಂದ್ರ ಕರ್ತನಲ್ಲಿ ಪ್ರೀತಿ ಲಾಸ್ಟ್ ಅಲ್ಲಿ ನೋಡ್ಬೇಕಾದ್ರೆ ಇಲ್ಲಿ ಕಾನಾನ್ ದೇಶಕ್ಕೆ ಹೋಗ್ಬೇಕಾದ್ರೆ, ಇಸ್ರೇಲ್ ಕಾನಾನ್ ದೇಶಕ್ಕೆ ಹೋಗ್ಬೇಕಾದ್ರೆ ಆಲ್ರೆಡಿ ಏನಾಗಿದ್ರು, ಒಬ್ಬ ಸ್ತ್ರೀ ಇದ್ರು. ಯಾರ ಹೆಸರು? ರಹಾಬ್ ಅಲ್ವರ. ಆ ರಹಾಬ್ ಏನ್ ಮಾಡ್ತಾಳೆ, ಈ ಗೂಢಾಚಾರ ಕಾಪಾಡ್ತಾಳೆ. ಕಾಪಾಡ್ಬಿಟ್ರೆ ಏನ್ ಹೇಳ್ತಾಳೆ ಅಂದ್ರೆ, ದೇವ್ರ ಬಗ್ಗೆ ಸಾಕ್ಷಿ ಕೊಟ್ಟು ನಿಂತೀನಿ. ಏನ್ ಸ್ತ್ರೀ ಅವಳು? ಒಳ್ಳೆ ಸ್ತ್ರೀ ಅಲ್ಲ ರೀ, ಕೆಟ್ಟ ಸ್ತ್ರೀ, ವ್ಯಭಿಚಾರಿ ಸ್ತ್ರೀ. ಅದು ಯೆಹೋವನ ಬಗ್ಗೆ ಸಾಕ್ಷಿ ಕೊಟ್ಟು ಏನ್ ಹೇಳ್ತಾಳೆ, ದಯವಿಟ್ಟು ನಮ್ಮ ಪ್ರಾಣ ಏನ್ ಮಾಡಿ ನೀವು ಉಳಿಸ್ತೀನಿ. ನೀವೇನ್ ಮಾಡ್ಬೇಕು ಅಂದ್ರೆ, ಒಂದು ಕೆಂಪು ನೂಲ್ ಏನ್ ಮಾಡೋ ಕಿಟಕಿಗೆ ಕಟ್ಬೇಕು ಅಂತ ಹೇಳ್ತಾರೆ. ಹಂಗಾರೆ ಇವ್ರು ಯಾರು? ಇವರು ರಹಾಬಿಂದ ಬಂದವ್ರು ಯಾರು? ರಹಾಬಿಂದ ಯಾರು ಬಂದ್ರು? ಆಮೇಲೆ ನೆಕ್ಸ್ಟ್ ಯಾರು ಬಂದಿದ್ದಾರೆ? ಜೀಸಸ್. ಯೇಸು ಕ್ರಿಸ್ತ ಬಂದಿದ್ ಯಾರು? ಯೇಸು ಕ್ರಿಸ್ತನ ಅಜ್ಜಿನೇ ಯಾರಪ್ಪ? ರಹಾಬ್. ಹಾಗೆ ರಹಾಬ್ ಯಾರನ್ನ ಸೂಚನೆ ಮಾಡ್ತಾರೆ? ಇವ್ರು ಆಲ್ರೆಡಿ ಎಲ್ಲಿದ್ದವ್ರೆ? ಆಲ್ರೆಡಿ ಎರಿಕೋಲೆ ಇದ್ದವ್ರೆ ಅಲ್ವರ. ಅಂದ್ರೆ ಇವ್ರು ಯಾರು? ಇವ್ರು ಯಾರು ಗೊತ್ತಾ? ಲೋಕದಲ್ಲಿ ಅಂದ್ರೆ ಎರಿಕೋ ಅಂದ್ರೆ ಪಾಪದ ನಗರ. ಪಾಪದ ನಗರದಲ್ಲಿ ಏನ್ರಿ, ದೇವ್ರ ಮಕ್ಕಳೆಲ್ಲ ಸೇರೋದಕ್ಕಿಂತ ಮುಂಚೆನೆ ಆಲ್ರೆಡಿ ಈ ಪಾಪದ ನಗರದಲ್ಲೇ ದೇವ್ರಿಗೆ ಸಾಕ್ಷಿಯಾಗಿ ಬದುಕಿರಂತ ಮಕ್ಕಳು ಇದ್ರು ಅಲ್ವರ. ಅವ್ರೇನ್ರಿ ರಕ್ಷಣೆ ಮಾರ್ಗದಲ್ಲಿ ಬರ್ಲಿಲ್ಲ. ಅವರೆಲ್ಲ ಹೆಂಗಿದ್ರು, ವ್ಯಭಿಚಾರಿ ಸಂತತಿಗಳ ತರ ಇದ್ರು, ಲೋಕದಲ್ಲಿ ಮಿಕ್ಸ್ ಆಗಿದ್ರು. ಆದ್ರೂ ದೇವ್ರ ಮೇಲೆ ಏನ್ರಿ ಅವ್ರಿಗೆ ಭಯ ಭಕ್ತಿ, ಆದ್ರೂ ದೇವ್ರ ಬಗ್ಗೆ ಮಾಡೋರು ಸಾಕ್ಷಿ ಕೊಟ್ರು. ಇವ್ರು ಯಾರು? ಇದು ಪಿತೃಗಳು. ಅದರ ಪಿತೃಗಳಿಗೆ ಸ್ಪೆಷಲ್ ರಕ್ಷಣೆ. ಏನ್ ಕೇಳ್ಕೊತಾರೆ, ದಯವಿಟ್ಟು ನಮ್ಗೆ ಏನ್ ಮಾಡಿ, ನಮ್ಮ ಪ್ರಾಣನ ಉಳಿಸ್ತೀನಿ. ಒಂದೇ ಒಂದ್ ಕೆಲಸ ಮಾಡಬೇಕು, ನೀವ್ ಕೆಂಪು ದುಲ್ ಏನ್ ಮಾಡ್ಬೇಕು, ಯೇಸು ಕ್ರಿಸ್ತನ ರ್ಯಾನ್ಸಮ್ ಮೇಲೆ ನಿಮ್ಗೆ ಏನಾಗಿರ್ಬೇಕು, ನಂಬಿಕೆ ಇರ್ಬೇಕು. ಅದ್ರಿಗೆ ಪಿತೃಗಳು ನೋಡಿದ್ದೀನಿ ಎಷ್ಟೆಷ್ಟು ಎಕ್ಸಾಂಪಲ್ಸ್ ಇದೆ. ಕರ್ತನಲ್ಲಿ ಪ್ರೀತಿ ಅಂತ ಸರಸಗಳೇ, ಅಬ್ರಾಹಂ ಎಷ್ಟು ಕೋಟ್ಯಾಧಿಪತಿ ಅಲ್ವರ. ಬೈಬಲ್ ಓದ್ರಿ, ಅಬ್ರಾಹಂ ಮತ್ತೆ ಲೋತ್ಗೆ ಜಾಗ ಏನಾಗಿಲ್ಲ, ಸಾಲಿಲ್ಲ ಅಲ್ವರ. ನೋಡ್ಬೇಕಾದ್ರೆ ಬೇಕಾದ್ರೆ ಅಬ್ರಾಹಂ ಒಂದ್ ದೊಡ್ಡ ಬಂಗ್ಲೋ ಏನ್ ಮಾಡ್ಬೋದಾಯ್ತು, ಕಟ್ಬೋದಾಗಿತ್ತ ಇಲ್ವಾ? ಕಟ್ಟಿದ್ರಾ? ಯಾಕೆ ಕಟ್ಲಿಲ್ಲ? ಓದನ ಯಾಕೆ ಕಟ್ಲಿಲ್ಲ ಅಂತ ಹೀಬ್ರೂಸ್ 11 ಚಾಪ್ಟರ್ ತೆಗಿರಿ. ಇಬ್ರಿಯರು 11ನೇ ಅಧ್ಯಾಯ, Hebrews 11 chapter verse 10, 9 and 10 ಓದಿ. ನಂಬಿಕೆಯಿಂದಲೇ ಅವನು ವಾಗ್ದಾನ ದೇಶಕ್ಕೆ ಬಂದಾಗ ಅಲ್ಲಿ ಅಂತರಿಕ್ಷದಲ್ಲಿ ಇದ್ದವರಂತೆ ದೇಹಗಳ ಬಿಂದುಗಳು ಪ್ರವಾಸಿಯಾಗಿ ಬಂದಿದ್ದನು. ಅದೇ ವಾಗ್ದಾನಕ್ಕೆ ಸಹಭಾಗಿಯಾಗಿದ್ದ ಇಸಾಕನು ಯಾಕೋಬನು ಅವನಂತೆಯೇ ದೇಹಗಳಲ್ಲಿ ವಾಸಿಸಿದರು. ಯಾಕೆಂದರೆ ಶಾಶ್ವತವಾದ ಅಸ್ತಿವಾರಗಳುಳ್ಳ ಪಟ್ಟಣವನ್ನು, ಅಂದರೆ ದೇವರು ಸಂಕಲ್ಪಿಸಿ ನಿರ್ಮಿಸಿದ ಪಟ್ಟಣವನ್ನು ಎದುರು ನೋಡಿದ್ರು. ಏರಿಕೋ ಗೋಡೆಯಲ್ಲಿ ಪರ್ಮನೆಂಟ್ ಆಗಿ ವಾಸ ಮಾಡಿಲ್ಲ, ಎಲ್ಲೋ ಒಂದ್ ಕಡೆ ಮೂಲೆಯಲ್ಲಿದ್ರು. ಈ ಏರಿಕೋ ಗೋಡೆ ಹೊಡೆದೋಗ್ತಾರೆ. ದೇವ್ರು ಒಂದು ಪ್ರಾಮಿಸ್ ಲ್ಯಾಂಡ್ ಅದ, ಅವ್ರು ದೇವ್ ಒಂದು ಶಾಶ್ವತ ಊರ್ ಕಟ್ತಾರೆ. ಅದನ್ನ ಏನ್ ಮಾಡ್ದಂತೆ ಇವ್ರು ಪಿತೃಗಳು ಎದುರು ನೋಡಿದ್ರು. ಅಂದ್ರೆ ಅದನ್ನ ಕರ್ತನಲ್ಲಿ ಪಿತೃಗಳೇ, ಯೋಸೆಫ್ ಸಾಯ್ಬೇಕಾದ್ರೆ ಏನ್ ಕಮೆಂಟ್ಮೆಂಟ್ ಕೊಡ್ತಾನೆ ಯಾರು ಗೊತ್ತಿದ್ಯಾ? ನನ್ ಬೋನ್ಸ್ ಏನ್ ಮಾಡೋ ನೋಡೋಣ, ನಾವೇನ್ ಮಾಡ್ತೀರಿ, ಅವ್ನ್ ತಿರ್ಗಿ ಫುಟಾಕಲೇ ಅಂತಂದ್ರಿ ಅಲ್ವರ. ಯೋಸೆಫ್ಗೆ ಅಂತಂದ್ರು, ಅವನ್ ದೇಹನ ಏನ್ ಮಾಡಿ, ಶವ ಸಂಸ್ಕಾರ ಮಾಡಿ ಮೇಲೆ ಏನ್ ಮಾಡಿ, ನಾನ್ ಕಾನಾನ್ ದೇಶಕ್ಕೆ ಹೋಗ್ಬೇಕಾರೆ ನಮ್ಮ ಮೂಳೆಗಳು ಏನ್ ಮಾಡಿ ನೀವು ಹೋಗಿ ನೋಡಿ. ಏನ್ ಫೇತ್ ರೀ ಅಲ್ವರ.
ಏನಾಗುತ್ತಾ ಅಂತ, ನಾನು ಎಷ್ಟೇ ದೊಡ್ಡ ಪದವಿಲಿರ್ಲಿ, ನಾನು ಐಗುಪ್ತ ದೇಶದ ವಾಸಿ ಅಲ್ಲ, ನಾನು ಎಲ್ಲಿ ವಾಸ ಮಾಡ್ಬೇಕು? ಪ್ರಾಮಿಸ್ ಲ್ಯಾಂಡ್, ಅಲ್ಲಿಗೆ ನಾನು ದೇಹ ಕೊಡೋಕೆ ಅಂತ ಹೇಳ್ತಾರೆ. ನೋಡಿದ್ರ ಅದಕ್ಕೆ ಏನ್ರಿ ಫೇತ್. ಹೆಂಗಿತ್ತು ಫೇತ್? ರಾಹಾಬ್ಗಿರಂತ ವಿಶ್ವಾಸ ರೀ, ದೇವರು ಮಾಡಂತ ವಾಗ್ದಾನ ಏನ್ರಿ ಅಂತ ಒಂದು ನಂಬಿಕೆ. ಅಂದ್ರ ಮೋಸೆಸ್ ಏನ್ ಕೆಲಸ ಮಾಡ್ತಿದ್ರ? he was well trained in the knowledge of Egypt, all knowledge. ಅದರ ಅವ್ರ ಬಗ್ಗೆ ಒಂದು ಮಾತು ಹೇಳ್ತೀನಿ, ಸೂಪರ್ ಆಗಿ ನೋಡಿದ್ದೀನಿ. Hebrews 11 ಚಾಪ್ಟರ್ ವರ್ಸ್ 24 ಓದಿ. ಮೋಶೆಯು ದೊಡ್ಡವನಾದ ಮೇಲೆ ಅಂಡರ್ಲೈನ್ ಮಾಡ್ಕೊಂಡ್ರಿ, ಮೋಸೆಯು ದೊಡ್ಡವನಾದ ಮೇಲೆ, ಚಿಕ್ಕವನಾಗಿರ್ಬೇಕಲ್ಲ, ದೊಡ್ಡವನಾದ ಮೇಲೆ ಏನ್ರಿ? ಫಾರೋನ ಮಗಳ ಕುಮಾರತಿಯ ಮಗನೆಂದು ಎಣಿಸಿಕೊಳ್ಳೋದು ಬೇಡವಂತ ಹೇಳಿದ್ದು ಅದರ ಯಾವಾಗ? ದೊಡ್ಡನಾಮಲೆ. ಅದರ ಯಾರು ಯೋಚನೆ ಮಾಡಿ ಆ ಸ್ಥಾನದಲ್ಲಿ ನಾವೇನ್ ಥಿಂಕ್ ಮಾಡ್ತೀರಿ? ವಯಸ್ಸಿಗೆ ಬಂದ್ಬಿಟ್ಟಿದೀನಿ, ಆಸ್ತಿ ಬೇಕು, ಅಂತಸ್ತು ಬೇಕು, ಇಲ್ಲ ಯಾರು ಹುಡುಗಿ ಕೊಡಲ್ಲ, ಅದ್ರ ಅದ್ಗೆ ಮಾಡಿ ಎಲ್ಲ ಬೇರೆ ತರ ಪ್ಲಾನ್ ಮಾಡ್ಕೊಂಡಿರ್ತೀರಿ. ಅದ್ರ ಮೋಸ ಏನ್ ಮಾಡ್ದಂತೆ? ಬೇಡ ಅಂತ ಹೇಳಿದ್ ಯಾವಾಗ? ವಯಸ್ಸಿರ್ಬೇಕಾದ್ರೆ ಹೇಳ ನೋಡಿದ್ರಿ. ಏನ್ರಿ ಫೇತ್ ರೀ, ಬಲ್ಲ ಸೂಪರ್ ಪಾಠ ಆಗುತ್ತೆ ನಮ್ಗೆಲ್ಲ. ಅದ್ರ ಈ ತರ ನಮ್ ಫೇತ್ ಚೆನ್ನಾಗಿರ್ಬೇಕು. ಇವ್ರ ಫೇತ್ಗಿಂತ ನಮ್ ಫೇತ್ ಹೆಂಗಿರ್ಬೇಕು? ಅದರ ಬೈಬಲ್ ಹೇಳ್ತಾರೆ, ಲಾಸ್ಟ್ ಹೇಳ್ತಾರೆ Hebrews 11:39 these all have obtained a good report through faith. ಇವರೆಲ್ಲ ನಂಬಿಕೆಯಿಂದ ದೇವತೆ ಏನ್ ಮಾಡ್ತಾರೆ? ಒಳ್ಳೆ ಹೆಸರನ್ನ ಸಂಪಾದಿಸ್ಕೊಂಡ್ರು. ನಾವ್ ಸಂಪಾದನೆ ಮಾಡಿದಿರಾ? ಏನ್ ಸಂಪಾದನೆ ಮಾಡಿದ್ರಿ? ಮಾಡ್ಬಾರ್ದೆಲ್ಲ ಮಾಡ್ಕೊಂಡು ಪೊಲಿಟಿಕ್ಸ್ ಮಾಡ್ಬಿಟ್ಟು ಯೋಚನೆ ಮಾಡಿದ್ರಿ. ಏನ್ ಸಂಪಾದನೆ ಮಾಡ್ತಾರೆ? ವಾಟ್ ಈಸ್ ಅವರ್ ಫೇತ್? ಈ ಫೇತ್ ಇಂದಾನೆ ಬಂದಿದ್ ಯಾರು? ಜೀಸಸ್ ಕ್ರೈಸ್ಟ್. ಅದರ ಇಮ್ಯಾಜಿನ್ ಮಾಡ್ರಿ, ರಹಾಬ್ ಅಂತ ಒಂದು ಸ್ತ್ರೀ ಮುಖಾಂತರ ಯೇಸು ಕ್ರಿಸ್ತನ ತಂದವ್ರೆ ಅಂತಂದ್ರೆ ಇವರ ನಮ್ಗೊಂದು ಪಾಠ ರೀ. ಪಿತೃಗಳಿಂದಾನೆ ಏನ್ ಬರ್ತಿರೋದು ಇವತ್ತು? ಕ್ರಿಸ್ತನ ಬಂದಿರೋದು. ಪಿತೃಗಳು ಏನ್ರಿ? ಹಳೆ ಒಡಂಬಡಿಕೆ ಬರ್ತಿದ್ದಾರೆ. ಯಾರು ಬರ್ತಿರೋದು? ಪಿತೃಗಳು. ಆ ಪಿತೃಗಳು ಬರ್ತಿರೋಂಥ ವಿಚಾರಗಳನ್ನ ಓದ್ಬಿಟ್ಟು ನಮ್ಮಲ್ಲಿ ಇವತ್ತು ಏನ್ ಡೆವಲಪ್ ಆಗ್ಬೇಕು? ಯಾರು ಡೆವಲಪ್ ಆಗ್ಬೇಕು? ಕ್ರಿಸ್ತನು ಡೆವಲಪ್ ಆಗ್ಬೇಕು. ಯಾಕಂದ್ರೆ ಕ್ರಿಸ್ತನು ನಮ್ಮಲ್ಲಿ ಬರದೇ ದೇವರ ಚಿತ್ತ. ಕರೆಕ್ಟಾ? ನಮ್ಮನ್ನ ಕ್ರಿಸ್ತನಾಗಿ ಮಾರ್ಪಾಡು ಮಾಡಕ್ಕೆ ದೇವ್ರು ನಮ್ನ ಏನ್ ಮಾಡಿದಾರೆ ಇವತ್ತು? ಕರೆದಾರೆ. ಅದಕ್ಕೆಲ್ಲಾ ಒಂದು ಸ್ಟ್ರಕ್ಚರು, ಎಲ್ಲಾ ರೀತಿ ಬೇಸ್ಮೆಂಟ್, ಫೌಂಡೇಶನ್ ಯಾರಿಂದ ಕೊಟ್ಟಿದ್ದಾರೆ? ಪಿತೃಗಳ ಬರವಣಿಗೆಯಲ್ಲಿ. ಸ್ಯಾಮ್ಸನ್ ಅವರ ದೇವ್ರು ಏನ್ ಮಾಡ್ತಾರೆ? ಅವ್ರ ಕಣ್ಣ ಇವರು ಶತ್ರುಗಳ ಕಣ್ಣು ಮತ್ತೆ ಏನ್ ತೆಗೆದ್ಬಿಡ್ತಾರೆ? ಕೂದಲು ತೆಗೆದ್ಬಿಡ್ತಾರೆ. ಅದರ ಡಾಕ್ಟರ್ ಅಲ್ವಾ? ಕಣ್ ತೆಗಿಬೇಕಾಯ್ತು ಅವ್ನಿಗೆ. ಏನ್ ತೆಗಿಬೇಕಾಯ್ತು? ಕೈ ಕಾಲು ತೆಗಿಬೇಕಾಯ್ತ್ರಿ. ಕೈ ಕಾಲ್ ತಾನೆ ಆಡ್ತಾ ಇದ್ ಜಾಸ್ತಿ. ಕೈ ಕಾಲು ತೆಗ್ಬಿಟ್ಟು ಬಿಸಾಕಿದ್ರೆ ಏನಾಗಿರೋದು? ಡೆಡ್ ಬಾಡಿ ತರ ಬಿದ್ದಿರೋನು. ಏನ್ ತೆಗ್ಬಿಡ್ತಾರೆ? ಕಣ್ಣನ್ ತೆಗೆದ್ಬಿಡ್ತಾ ಹೊಡಿತೀನಿ. ಅವ್ನ್ ದೇವ್ರ ಏನ್ ಕೇಳ್ಕೊಂತಾನೆ? ಸಾಯಕ್ಕೆ ಮುಂಚೆ ಏನ್ ಕೇಳ್ಕೊಂತಾನೆ? ದೇವ್ರ ಸ್ಯಾಮ್ಸನ್ ಏನ್ ಕೇಳ್ಕೊಂತಾನೆ? ನಾನು ಏನ್ ಕೊಡು ದೇವ್ರ ಅಂತ ಅಂತಾನೆ. ಎಲ್ಲ ಬೈಬಲ್ ಓದ್ರಿ. ಓದಿದೆ ಡಬಲ್ ಅಂತ ಬರ್ತಾರೆ ಬಾಯ್ದಲ್ಲಿ. ಓದಿಲ್ಲ ಅಂತ ಅರ್ಥ. ಓದ್ಬೇಕು. ಇವಾಗ ಬೈಬಲ್ ಅಲ್ಲಿ ದೇವ್ರ ಹೆಂಗಂತ ಕೇಳ್ತಾನೆ, ದೇವ್ರೇ ಸಾಯೋದಕ್ಕಿಂತ ಮುಂಚೆ ಒಂದ್ಸತಿ ನನ್ಗೆ ಏನ್ ಕೊಡು? ಶಕ್ತಿ ಕೊಡು ಅಂತ ಕೇಳ್ತಿದ್ದಾನೆ. ಮೊದ್ಲಿದ್ದಲ್ಲ ಬಲ ನಂಗೆ ಏನ್ ಮಾಡೋ? ಕೊಡು. ಕಣ್ ಕೇಳ್ಕೊಂಡ? ನಾವ್ಯಾರ ಏನ್ ಕೇಳಿದ್ರಿ? ಅಯ್ಯೋ ದೇವ್ರೆ, 1 2 ಇದೆ, ಹೋದ್ರೆ ಹೋಯ್ತು, ಇನ್ನು ಒಂದಾರ ಕೊಟ್ಬಿಡು, ಇನ್ನೊಂದ್ಸತಿ ತಪ್ಪು ಮಾಡಲ್ಲ. ಇವನೇನ್ ಕೇಳ್ಕೊತಾರೆ? ಈ ಇನ್ನೊಂದ್ಸತಿ ಕೊಡು ದೇವ್ರೆ. ನನಗಲ್ಲ, ಯಾರು ಬರ್ತಾರ? ನಿನ್ ಶತ್ರುಗಳಿಗೆ ಮಾಡ್ಬೇಕಲ್ಲ. ಆ ತರ ಕೇಳ್ಕೊಂತಾರೆ. ದೇವ್ರ ನಮ್ಮ ಆನ್ಸರ್ ಮಾಡ್ತಾರೆ. ಇದು ಅದು ಫೇತ್. ಸ್ಯಾಮ್ಸನ್ ತರ ಫೇತ್ ನಮ್ಗೇನಾಗಿರ್ಬೇಕು? ಇಂಥ ಫೇತ್ ಕ್ಯಾರೆಕ್ಟರ್ಸ್ ಮುಖಾಂತರನೇ ನಮ್ಮಲ್ಲಿ ಕ್ರಿಸ್ತನ್ ಏನಾಗಬೇಕು? ಡೆವಲಪ್ ಆಗ್ಬೇಕು. ಇನ್ನೊಂದು ವಾಕ್ಯ ಹೇಳ್ತಾರೆ, Hebrews 11:31 ಓದಿ. Hebrews 11:31 ಓದಿ. ಸಮಾಧಾನವಾಗಿ ಸೇರಿಸಿಕೊಂಡು ಅಂಡರ್ಲೈನ್ ಮಾಡ್ರಿ, ನಂಬದವರೊಂದಿಗೆ ನಾಶವಾಗ್ಲಿಲ್ಲ. ಅಂದ್ರ ರಾಹಾಬ್ ನಂಬಿಕೆ ಏನ್ ಮಾಡ್ಲ ಅಂತಾರಿ. ಅವ್ರ ಹೆಸರು ಬರ್ದವ್ರೆ. ಅದ್ರ ಸೊಲೊಮೋನ್ ಬರ್ದೈತಾ? ಸೊಲೊಮೋನ್ ಬರ್ದಿಲ್ಲ. ಸೌಲ್ ಬರ್ದೈತ? ಯಾಕೆ? ಪದವಿಗೆ ಆಸೆ ಪಟ್ರು, ದೇವರ ವಾಕ್ಯಕ್ಕೆ ವಿಧೇಯರಾಗಿ ನೋಡಿರ್ತೀನಿ. ರಾಹಾಬ್ ಏನಾಗಿದೆ? ಎಂತ ಮೋಸವಾಗಿದೆ ಸ್ತ್ರೀ. ದೇವರ ವಾಕ್ಯಕ್ಕೆ ವಿಧೇಯರಾಗಿ ಅವ್ರ ಹೆಸರು ಬರ್ದಿಲ್ಲ. ಯೋನಾಥನ್. ಅದ್ರ ಯೋನಾಥನ್ ಏನ್ರಿ? ಏನ್ಷಿಯನ್ ಬರೀ ಸಿಸ್ಟರ್ ಬರ್ತಾರ. ಅಪ್ಪ ಬರ್ತಾರ? ಯಾಕೆ ಬರಲ್ಲ? ಸೌಲ್ ಯಾಕೆ ಬರಲ್ಲ? ಯೋನಾಥನ್ ಏನಿಗೆ ಬರ್ತಾನೆ? ಯೋನಾಥನು ನೆಕ್ಸ್ಟ್ ರಾಜನಾಗಿ ಇರ್ಬೇಕಂತ ಗೊತ್ತಿದ್ರು ಸರಿ, ಫುಲ್ ಅಧಿಕಾರ ಯಾರು ಕೊಡ್ತಾನೆ ಹೇಳಿ? ದಾವೀದಿಗೆ ಕೊಡ್ತಾನೆ. ದಾವೀದಿಗೆಲ್ಲ ಬಿಚ್ಚಿ ಕೊಡ್ತಾನೆ. ನೆಕ್ಸ್ಟ್ ರಾಜ ನೀನೇ ಅಂತ ಐಡೆಂಟಿಫೈ ಮಾಡಿ ಅವ್ನ ವಿರುದ್ಧ ಒಳ್ಳೆ ಗುಣ ಐಡೆಂಟಿಫೈ ಮಾಡ್ತಾರೆ. ಇವತ್ತು ಯಾವ ತರ ಗುಣಗಳೈತೆ? ಸೌಲ್ ತರ ಐತಾ? ಯೋನಾಥನ್ ತರ ಇದ್ದೀರಾ? ಪಿತೃಗಳಿದ್ರಲ್ಲ ಲಿಸ್ಟ್, ಈ ತರ ಇದ್ದೀರಾ? ಇನ್ನೊಂದು ವಾಕ್ಯ ಓದ್ರಿ, ತುಂಬಾ ಚೆನ್ನಾಗಿದೆ. ಅದ್ರಲ್ಲಿ Hebrews 11:36 ಓದಿದ್ದೀನಿ. ತುಂಬಾ ಚೆನ್ನಾಗಿದೆ ವಾಕ್ಯ.
ಅವರೊಂದಿಗೆ ಸೆರೆಮನೆ ಇವುಗಳನ್ನು ಅನುಭವಿಸಿದರು. ನೋಡ್ರ ಇಂಗ್ಲಿಷ್ ಓದ್ತಿಂಗ್ ಚೆನ್ನಾಗಿದೆ. ಅದರ್ಸ್ ಟ್ರಯಲ್ಸ್ ಆಫ್ ಕ್ರಿಯೋಲ್ ಮಾಕಿಂಗ್. ಮಾಕಿಂಗ್ ಏನ್ರಿ? ಪರಿಯಾಸ, ಗೇಲಿ, ಅವಮಾನ ಅದ್ರ. ಆಮೇಲೆ ಸ್ಕ್ರಾಚಿಂಗ್ಸ್, ಯಾ ಮೋರ್ ಓವರ್ ಬಾಂಡ್ಸ್ ಆಫ್ ಇಂಪ್ರಿಸ್ಮೆಂಟ್. ಇವೆಲ್ಲ ಪಿತೃಗಳ ಜೀವನದಲ್ಲಿ ನಡೆದಿರತ್ರಿ. ಎಲ್ಲ ಸುಖವಾಗಿ ಎಲ್ಲ ಏನ್ ಮಾಡಕ್ ಹೋಗಿಲ್ಲ, ದೇವ್ರಿಗೆ ನಂಬಿಕೆಸ್ತಾಗಿರ್ಲಿಲ್ಲ. ಅದಕ್ಕೆ ದೇವ್ರು ಹೇಳೋದು, ಇವ್ರೆಲ್ಲರೂ ನಂಬಿಕೆ ಏನ್ ಮಾಡೋದು, ಒಳ್ಳೆ ಹೆಸರನ್ನ ಸಂಪಾದನೆ ಮಾಡೋದು. ದೇವ್ರು ಖುಷಿ ಆಗ್ಬಿಟ್ರಿ. ಅದಕ್ಕೆ ಅವ್ನು ಮಾತಾಡಿದ್ರು ನೋಡಿ, ಇಲ್ಲಿ ವರ್ಸ್ 16 ಓದಿದ್ರಿ ಅದನ್ನೇ. ಆದರೆ ಹಾ ಅವರು ಪರಲೋಕವೆಂಬ ಉತ್ತಮ ದೇಶವನ್ನು ಹಾರೈಸುವವರು. ಹಾ ಆದ್ದರಿಂದ ಹಾ ದೇವರು ಅವರೊಂದಿಗೆ ನೆನಪಿಸಿಕೊಳ್ಳುವುದಕ್ಕೆ ನಾಚಿಕೊಳ್ಳದೆ ನೋಡ್ರಿ, ದೇವ್ರು ಅವರ ದೇವ್ರು ಅಂತ ಹೇಳ್ಸಿಕೊಳ್ಳೋದಕ್ಕೆ ಏನ್ ಮಾಡೋದಂತೆ. ಏನ್ರಿ ದೇವ್ರು ಸಾಕ್ಷಿ ಕೊಟ್ಟವ್ರಿ. ಇವ್ರು ಯಾರ ಮಕ್ಳು? ನನ್ನ ಮಕ್ಳು. ನಾನ್ ಇವ್ರ ದೇವ್ರು ಅಂತ ದೇವ್ರು ಹೇಳ್ಕೊಳಕ್ಕೆ ದೇವ್ರು ಏನ್ ಮಾಡಲ್ಲಂತೆ, ನಾಚಿಕೆ ಪಡೋ ಕ್ಯಾರೆಕ್ಟರ್ ಇರ್ಬೇಕು ಅಂದ್ರ. ರಾಹಬ್ ನೋಡಿ ದೇವ್ರು ಮೆಚ್ಚವ್ರೆ. ಅದ್ರ ಅಂದ ಕರ್ತನಲ್ಲಿ ಪ್ರೀತಿ ಅನ್ಸೋದ್ರಗಳೇ, ಈ ತರ ಒಂದು ಪಾಠಗಳು ಸತ್ಯವಾದ ಇಟ್ಟಿರೋದ್ರಿಂದ ನಾವು ಆದಷ್ಟು ನಮ್ಮ ಗುಡ್ಡಗಳೇ ಮಾಡೋಣ, ಇದ್ರ ಪ್ರಕಾರ ಮಾಡಕ್ಕೆ ಪ್ರಯತ್ನ ಮಾಡೋಣ. ಕೊಟ್ಟಂತ ಅವಕಾಶಗಳಿಗೆ ಧನ್ಯವಾದಗಳು. ದೇವರ ವಾಕ್ಯಗಳನ್ನ ಆಶೀರ್ವದಿಸಿ. ಥ್ಯಾಂಕ್ ಯು. ಲಾರ್ಡ್ ಬ್ಲೆಸ್.